ಡೆನ್ಮಾರ್ಕ್ ರಾಜನ ಮನೆ ಮುಂದೆ ಕರ್ನಾಟಕದ ಹೋಳಿಗೆ ಇದು ಹಬ್ಬದ ಊಟ. ಅವರೆಲ್ಲ ರಾಜರು, ನಾವು ಕನ್ನಡಿಗರು ರಾಜರು. ಇದು ಪ್ರಪಂಚದ ಎರಡನೆಯ ಅತ್ಯಂತ ಸಿಕ್ಕಾಪಟ್ಟೆ ಖುಷಿಯಾಗಿರುವಂತಹ ದೇಶ. 1000 ವರ್ಷಕ್ಕೂ ಹೆಚ್ಚಾದ ಒಂದು ಇತಿಹಾಸ ಇದೆ. ಬಹಳ ಪ್ರತಿಷ್ಠಿತ ಐಲ್ಯಾಂಡ್ ಅಂದ್ರೆ ದ್ವೀಪದ ಮೇಲಿರುವಂತಹ ರಾಸ್ಕಿಲೆ ಕೆಥಿಡ್ರಲ್. ಆಗಿನ ಕಾಲದ ರಾಜರು ಸಿಕ್ಕಾಪಟ್ಟೆ ಶೋಕಿರಿ. ಅವ್ರು ಸತ್ತ ಮೇಲೂ ಅವ್ರಿಗೆ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಅರಮನೆ ಒಳಗೆ ಊತಾಕ್ಬೇಕು. ಸ್ಕೂಲಲ್ಲಿ ಯಾವ ಸೆಕ್ಯೂರಿಟಿ ಇಲ್ಲ, ಯಾವ ಗೇಟ್ ಕೀಪರು ಇಲ್ಲ. ಸ್ಕೂಲು 24 ಗಂಟೆ ಓಪನ್ ಅಂತೆ, 365 ಡೇಸ್. ಶಾಲೆಯಲ್ಲಿ ಯಾರ್ಯಾರು ಟೀಚರ್ಸ್ ಇದ್ದಾರೆ ಅನ್ನೋದನ್ನ ಇಲ್ಲಿ ಬೋರ್ಡಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಹುಡುಗಿ ಮದುವೆ ಜಾಸ್ತಿ ಆಗ್ತಾರಂತೆ. ನಾವು ಡೆನ್ಮಾರ್ಕ್ ದೇಶದಲ್ಲಿ ಮಗುವಾಗಿ ಹುಟ್ಟಬೇಕು ಅಥವಾ ನಾಯಾಗಿ ಹುಟ್ಟಬೇಕು. ರಾಜಧಾನಿಯ ಮಧ್ಯೆ ಇದೀವಿ, ಶಬ್ದನೇ ಇಲ್ಲ. ಜಾಗದ ಹೆಸರು ಬರಾಕ್ ಹೆವೆನ್. ನಿಜವಾಗ್ಲೂ ಸ್ವರ್ಗನೇ ಇದು. ಕೆಫೆಯಲ್ಲಿ ಕೆಲಸ ಮಾಡೋರಿಗೆ 4 ಲಕ್ಷ ಸ್ಯಾಲ್ರಿ. ಭಾರತ ದೇಶದ ಯೋಗ ಹಾಗೆ ನಮ್ಮ ಥೆರಪೀಸು ಇಲ್ಲೂ ಕೂಡ ಬಹಳ ಬಹಳ ಪ್ರಸಿದ್ಧ. ಈ ದೇಶದವರು ಮದುವೆನೇ ಆಗಲ್ಲ, ಎಲ್ಲರೂ ಲಿವಿಂಗ್ ಅಲ್ಲೇ ಇರ್ತಾರೆ. ಅಪರೂಪಕ್ಕೆ ಕೆಲವು ಸಲ ಮಕ್ಕಳು 18 ವರ್ಷ ಆದ್ಮೇಲೆ ಅವ್ರುಗಳು 50ನೇ ವರ್ಷದಲ್ಲಿ ಮದುವೆ ಆಗ್ತಾರೆ. ಗ್ಲೋಬಲ್ ಕನ್ನಡಿಗನಿಗೆ ನೀವುಗಳು ಪ್ರೀತಿಯಿಂದ ಪ್ರೋತ್ಸಾಹಿಸಲು ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕರುನಾಡ ದೀಪ, ಸಿರಿ ನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ. ನಾಡಿನ ಸಮಸ್ತ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವದ ಹೆಮ್ಮೆಯ ಶುಭಾಶಯಗಳು. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಯಾಕೆಂದರೆ ನಾನು ನಿಂತಿದ್ದೀನಿ ಪ್ರಪಂಚದ ಎರಡನೆಯ ಅತ್ಯಂತ ಖುಷಿಯಾಗಿರುವಂತಹ ದೇಶದ ರಾಜಧಾನಿಯಲ್ಲಿ. ನಾವಿದ್ದೀವಿ ಡೆನ್ಮಾರ್ಕ್ ದೇಶದ ರಾಜಧಾನಿ ಕೋಪನ್ಹೇಗನ್ನಲ್ಲಿ. ಇದು ಪ್ರಪಂಚದ ಎರಡನೆಯ ಅತ್ಯಂತ ಸಿಕ್ಕಾಪಟ್ಟೆ ಖುಷಿಯಾಗಿರುವಂತಹ ದೇಶ. ಹಾಗಾದರೆ ಮೊದಲನೇ ಅತ್ಯಂತ ಖುಷಿಯಾಗಿರೋ ದೇಶ ಯಾವುದು ಅಂದರೆ ಅದುವೇ ಫಿನ್ಲ್ಯಾಂಡ್. ಈ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಂತ ನಾವೇನು ಕರಿತೀವಿ, ಆ ದೇಶಗಳು ಬಹಳ ಖುಷಿಯಾಗಿರುವಂತಹ ದೇಶಗಳು ಅಂತ ಪರಿಗಣಿಸಲಾಗುತ್ತೆ. ಫಸ್ಟ್ 3 ಪೊಸಿಷನ್ಸಲ್ಲಿ, ಆ್ಯಕ್ಚುಲಿ ಫಸ್ಟ್ 4 ಪೊಸಿಷನ್ಸಲ್ಲಿ ಅವರೇ ಇರೋದು. ಮೊದಲನೇ ಖುಷಿಯಾಗಿರೋ ದೇಶ ಫಿನ್ಲ್ಯಾಂಡು, ಅದಾದ ಮೇಲೆ ಡೆನ್ಮಾರ್ಕು, ಇವಾಗ ನಾವಿರುವಂಥ ದೇಶ. 3ನೇದು ಐಸ್ಲ್ಯಾಂಡು, ಹಾಗೆ 4ನೇದು ಸ್ವೀಡನ್. ಇದೆಲ್ಲ ಒಂದೇ ಲೈನಲ್ಲಿರುವಂತಹ ದೇಶಗಳು. ಹೇಗೆ ಈ ಒಂದು ಖುಷಿಯನ್ನು ನಿರ್ಧಾರ ಮಾಡ್ತಾರಪ್ಪ ಅಂದರೆ ಆ ದೇಶದ ವೆಲ್ಬೀಯಿಂಗು, ವ್ಯವಸ್ಥೆ, ಹಾಗೆ ಅಲ್ಲಿಯ ಜನಗಳ ಮನಸ್ಥಿತಿ, ಅಲ್ಲಿಯ ಕೌಟುಂಬಿಕ ರಿಲೇಷನ್ಶಿಪ್ಪು, ಅವರೆಷ್ಟು ಹ್ಯಾಪಿಯಾಗಿದ್ದಾರೆ ಅನ್ನೋದಕ್ಕೆ ಒಂದು ಸರ್ವೆ ಮಾಡ್ತಾರೆ. ಪ್ರತಿ ವರ್ಷ ಸರ್ವೆ ಮಾಡಿ ಒಂದು ಲಿಸ್ಟನ್ನು ಗ್ಯಾದರ್ ಮಾಡ್ತಾರೆ. ಭಾರತ ದೇಶ ಎಷ್ಟು ಖುಷಿಯಾಗಿದೆ, ಆ್ಯಕ್ಚುಲಿ ನಾವೆಲ್ಲ ಖುಷಿಯಾಗಿದ್ದೀವಿ ನಮ್ಮದೇ ಆದ ರೀತಿಯಲ್ಲಿ. ಬಟ್ ಈ ಒಂದು ಸರ್ವೆಯನ್ನು ಒಪ್ಕೊಳ್ಳೋದಾದರೆ ನಾವು ನಿಂತಿರುವಂತಹ ದೇಶ ಪ್ರಪಂಚದ ಎರಡನೆಯ ಅತ್ಯಂತ ಹ್ಯಾಪಿ ದೇಶ. ನನಗೂ ಹಾಗೆ ಅನ್ನಿಸ್ತಾ ಇದೆ. ಎಲ್ಲರೂ ಬಹಳ ಖುಷಿಯಾಗಿರ್ತಾರೆ. ಮಾತಾಡಿಸೋ ರೀತಿ ಆಗ್ಬೋದು, ಯಾರನ್ನೇ ಮಾತಾಡಿಸಿದ್ರು ನಗ್ನಗ್ತಾ ಮಾತಾಡಿಸ್ತಾರೆ. ಮತ್ತು ಏನಾದ್ರು ಹೆಲ್ಪ್ ಕೇಳಿದ್ರೆ ಹೆಲ್ಪ್ ಮಾಡ್ತಾರೆ. ಮತ್ತು ಇಲ್ಲಿಯ ಸೊಸೈಟಿ ಅಥವಾ ಕಮ್ಯುನಿಟಿ ಅಂತ ಏನು ಕರಿತೀವಿ, ತುಂಬಾ ಯುನೈಟೆಡ್ ಆಗಿದ್ದಾರೆ. ಎಷ್ಟು ಯುನೈಟೆಡ್ ಆಗಿದ್ದಾರೆ ಅಂದರೆ ಒಂದೊಂದು ಸಿಸ್ಟಮ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಹೇಗೆ ಒಬ್ರಿಗೊಬ್ರು ಆಗ್ತಾರೆ ಪ್ರತಿಯೊಂದು ವಿಷಯದಲ್ಲೂ ಅಂತ ಅರ್ಥ ಆಗ್ತಾ ಹೋಗುತ್ತೆ. ಇವತ್ತು ನಾವು ನಿಂತಿದ್ದೀವಿ ಇಲ್ಲಿಯ ಬಹಳ ಮುಖ್ಯವಾದ ಫೆಡ್ರಿಕ್ ಪ್ಯಾಲೇಸ್ನ ಮುಂದೆ, ಅಥವಾ ಕ್ಯಾಸಲ್ ಅಂತ ಕರೀತಾರೆ. ಇಲ್ಲಿ ನಾವಿವತ್ತು ಎಕ್ಸ್ಪ್ಲೋರ್ ಮಾಡ್ತಾ ಏನು ಅರ್ಥ ಮಾಡ್ಕೊಳ್ಳೋಣ ಅಂದರೆ ಹೇಗೆ ಡೆನ್ಮಾರ್ಕ್ ದೇಶದ ಒಂದು ಪೊಲಿಟಿಕಲ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ, ಇಲ್ಲಿಯ ಸಿಸ್ಟಮ್ಸ್ ಏನು, ಪ್ರತಿಯೊಂದನ್ನು ಹೇಳ್ತಾ ಹೋಗ್ತೀನಿ. ಬನ್ನಿ, ಬಹಳ ಖುಷಿಯಾಗಿ ಹೋಗೋಣ. ಡೆನ್ಮಾರ್ಕ್ ದೇಶದ ವ್ಯವಸ್ಥೆಯನ್ನು ಸಾಂವಿಧಾನಿಕ ರಾಜಶಾಹಿ ವ್ಯವಸ್ಥೆ ಅಂತ ಕರೀತಾರೆ. ಆಂಗ್ಲ ಭಾಷೆಯಲ್ಲಿ ಇದನ್ನು ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ಅಂತ ಕೂಡ ಕರೀತಾರೆ. ಇದರ ಅರ್ಥ ಈ ಒಂದು ದೇಶದಲ್ಲಿ ರಾಜಾರಾಣಿ ಇದ್ದಾರೆ, ಆದರೆ ಅವರ ಕೈಯಲ್ಲಿ ಯಾವುದೇ ರೀತಿಯ ಅಧಿಕಾರ ಇಲ್ಲ. ಅವರು ಗೌರವಾನ್ವಿತವಾಗಿ ಪವರಲ್ಲಿರ್ತಾರೆ, ಆದರೆ ನಿಜವಾದ ಪವರ್ಸು
ಇಲ್ಲಿ ಜನರು ಆಯ್ಕೆ ಮಾಡುವಂತಹ ಸಂಸತ್ತು ಹಾಗೆ ಪ್ರಜಾಪ್ರಭುತ್ವದಿಂದ ಆಯ್ಕೆ ಮಾಡುವಂತಹ ನಾಯಕರು ಅವರು ಈ ದೇಶವನ್ನು ಲೀಡ್ ಮಾಡ್ತಾರೆ. ದೇಶದಲ್ಲಿ ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಹಾಗೆ ರಾಜ ಕೂಡ ಇದ್ದಾರೆ. ಈಗ ಸದ್ಯಕ್ಕೆ ಈ ಒಂದು ದೇಶವನ್ನು ಆಳ್ತಾ ಇರುವಂತಹ ರಾಜನ ಹೆಸರು ಫೆಡ್ರಿಕ್ 10. ಇವರು ಜನವರಿ 14, 2024ಕ್ಕೆ ಅಧಿಕಾರಕ್ಕೆ ಬಂದರು. ಇದರ ಹಿಂದೆ ರಾಣಿ ಈ ದೇಶದ ಅಧಿಕಾರವನ್ನು ವಹಿಸ್ಕೊಂಡಿದ್ರು, ಇವರ ತಾಯಿ. ಅವರಿಗೆ ಹುಷಾರು ತಪ್ಪಿತು, ಸೊ ಅಧಿಕಾರವನ್ನು ಮಗನಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಎಷ್ಟು ಸಖತ್ತಾಗಿರೋ ಫೌಂಟೇನ್ಸ್ ನಡುವೆ ರಾಜ ರಾಣಿ ಮತ್ತು ಅವರ ಫ್ಯಾಮಿಲಿ ಹೆಂಗೆ ಬದುಕ್ತಾ ಇದ್ರು ನೋಡಿ. ಆಗಿನ ಕಾಲದಲ್ಲಿ ಡೆನ್ಮಾರ್ಕ್ ದೇಶದ ರಾಜವಂಶಕ್ಕೆ 1000 ವರ್ಷಕ್ಕೂ ಹೆಚ್ಚಾದ ಒಂದು ಇತಿಹಾಸ ಇದೆ. 1849 ಇಸ್ವಿಯಲ್ಲಿ ಈ ಒಂದು ಮೊನಾರ್ಕಿಯಲ್ ಟೋಟಲಿ ಆವಾಗ ರಾಜವಂಶ ಮಾತ್ರ ಅಧಿಕಾರದಲ್ಲಿತ್ತು. ಅದಾದಮೇಲೆ ಹೊಸ ಸಂವಿಧಾನ ಚೇಂಜ್ ಆಯಿತು. ಆಗ ಸಂಪೂರ್ಣವಾಗಿ ಅಧಿಕಾರವನ್ನು ಡೆಮೋಕ್ರಸಿಗೆ ಕೊಡಲಾಯಿತು. ಜನಗಳು ಆಯ್ಕೆ ಮಾಡಿ ಸರ್ಕಾರವನ್ನು ಮಾಡೋಕ್ಕೆ ಶುರು ಮಾಡ್ತು. ಆಗಿಂದ ರಾಜ ಮತ್ತು ರಾಣಿ ಅಥವಾ ರಾಜ ಫ್ಯಾಮಿಲಿಗಳು ಇಲ್ಲಿಯ ವಿಧಿವಿಧಾನ ಮತ್ತು ಟ್ರೆಡಿಷನ್ಸ್ನ ಉಳಿಸ್ಕೊಳ್ಳೋದಕ್ಕೆ ಮಾತ್ರ ಅಧಿಕಾರದಲ್ಲಿ ಇದ್ದಾರೆ. ಈ ಒಂದು ಪ್ಯಾಲೇಸ್ನ ಗಮನ ಕೊಟ್ಟರೆ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂದರೆ, ಸುತ್ತಮುತ್ತ ಎಲ್ಲ ಕಡೆ ನೀರು, 4 ಸೈಡು ನೀರು, ಅದರ ಮಧ್ಯ ಈ ಒಂದು ಪ್ಯಾಲೇಸ್ನ ಡಿಸೈನ್ ಮಾಡಿದ್ದಾರೆ. ಒಂದು ರೀತಿಯ ಐಲ್ಯಾಂಡ್, ಆ್ಯಕ್ಚುಲಿ 3 ಐಲ್ಯಾಂಡ್ಸ್ ಇದೆಯಂತೆ. ಆ 3 ಐಲ್ಯಾಂಡ್ ಮೇಲೆ ಡಿಸೈನ್ ಮಾಡಿರುವಂತಹ ಪ್ಯಾಲೇಸ್ ಇದು. ಸಖತ್ ಸುಂದರವಾಗಿದೆ. ಅದಾದಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂದರೆ, ನಮ್ಮ ದೇಶದ ಪ್ರೆಸಿಡೆಂಟನ್ನು ರಬ್ಬರ್ ಸ್ಟ್ಯಾಂಪ್ ಅಂತ ಕರೀತಾರಲ್ಲ, ಅಂದರೆ ಅವ್ರಿಗೇನು ಅಧಿಕಾರ ಇಲ್ಲ, ಯಾವುದನ್ನು ತಿರಸ್ಕಾರ ಮಾಡೋಕ್ಕಾಗಲ್ಲ, ಯಾವುದನ್ನು ಒಪ್ಕೊಳ್ಳೋಕ್ಕೂ ಆಗಲ್ಲ. ಆದರೆ ಕೆಲವು ಅಧಿಕಾರ ಕೊಟ್ಟಿದ್ದಾರೆ ಸುಮ್ಮನೆ ಸೈನು ಸ್ಟ್ಯಾಂಪ್ ಮಾಡೋದಕ್ಕೋಸ್ಕರ. ಅದೇ ರೀತಿ ಇವತ್ತಿನ ಡೆನ್ಮಾರ್ಕ್ ದೇಶದಲ್ಲಿ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ದೊಡ್ಡ ಬಿಲ್ ಪಾಸ್ ಆದಾಗ್ಲೂ ರಾಜನ ಸಹಿ ಬೇಕು. ಆದರೆ ನೀವು ಸಹಿ ಮಾಡಲ್ಲ ಅಂತ ಹೇಳೋಂಗಿಲ್ಲ, ತಿರಸ್ಕಾರ ಮಾಡೋಂಗಿಲ್ಲ, ಆದರೆ ಸಹಿ ಬೇಕು ಸುಮ್ಮನೆ ಹೆಸರಿಗೆ. ಹಿಂದೆ ನಾವೆಲ್ಲರೂ ರಾಜರುಗಳು ಮಾಡಿದಂತಹ ದಬ್ಬಾಳಿಕೆಯನ್ನು ಅನುಭವಿಸಿದ್ವಿ. ಕೆಲವು ಉತ್ತಮ ಕಾರ್ಯಗಳನ್ನು ಕೂಡ ಮಾಡಿರೋದನ್ನು ನೋಡಿದ್ದೀವಿ. ನಮ್ಮ ಮೈಸೂರು ಮಹಾರಾಜರು ಸಾಕಷ್ಟು ಕಾಂಟ್ರಿಬ್ಯೂಷನ್ ಕೊಟ್ಟರು ಕರ್ನಾಟಕಕ್ಕೆ ಹಾಗೆ ಸುತ್ತಮುತ್ತಲಿನ ನಾಡಿಗೆ. ಅದೇ ರೀತಿ ಡೆನ್ಮಾರ್ಕ್ ದೇಶದ ರಾಜ ಕೂಡ ಸಾಕಷ್ಟು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಈ ಒಂದು ದೇಶಕ್ಕೆ. ಆದರೆ ಒಬ್ಬನೇ ಪರ್ಸನ್ನು ಎಲ್ಲ ನಿರ್ಧಾರಗಳನ್ನು ತೊಗೊಳ್ಬೇಕಾದ್ರೆ ಏನಾಗುತ್ತಪ್ಪ ಅಂದರೆ, ಅದರಿಂದ ಸಾಕಷ್ಟು ಪ್ರಾಬ್ಲಮ್ಸ್ ಇರುತ್ತೆ, ಅದರಿಂದ ಸಾಕಷ್ಟು ಕ್ರೌರ್ಯ ನೋಡಿದ್ದೀವಿ. ಡೆಮಾಕ್ರಸಿಯಲ್ಲಿ ಇಲ್ಲ ಅಂತಲ್ಲ, ಆದರೆ ರಾಜವಂಶ ಅಥವಾ ರಾಜರು ಒಬ್ಬ ಪರ್ಸನ್ನು ಎಲ್ಲದನ್ನು ಆಳ್ತಾನೆ. ಈಗ ಸದ್ದಾಮ್ ಹುಸೇನ್ ಡಿಕ್ಟೇಟರ್ಸ್ ಅವರು ಎಲ್ಲ ಒಂದು ರೀತಿಯ ರಾಜರೇ. ಹಿಟ್ಲರು, ಸದ್ದಾಮ್ ಹುಸೇನು, ಸ್ಟ್ಯಾಲಿನ್ನು, ಮುಸ್ಸಿಲೋನಿ, ಪಾಲ್ ಪಾಟು, ನೀವು ನೋಡಿದ್ರಿ ಆಶ್ವಿಟ್ಸಲ್ಲಿ ಏನೇನಾಯಿತು, ಈಗ ಬೇರೆ ಬೇರೆ ಕಡೆ ನೋಡಿದ್ದೀರಾ. ಅದಕ್ಕೋಸ್ಕರ ಈ ದೇಶ 1849ನಲ್ಲಿ ಕಾನ್ಸ್ಟಿಟ್ಯೂಷನ್ನ ಚೇಂಜ್ ಮಾಡಿ ಸಂಪೂರ್ಣವಾಗಿ ಡೆಮೋಕ್ರಸಿಯನ್ನು ಒಪ್ಕೊಂಡ್ರು. ಡೆನ್ಮಾರ್ಕ್ ದೇಶದ ಜನಗಳಿಗೆ ಇಲ್ಲಿಯ ರಾಜ ಮತ್ತು ರಾಜವಂಶ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂತ. ಯಾಕೆಂದರೆ ಅವ್ರ ಕೈಲಿ ಏನೂ ಅಧಿಕಾರ ಇಲ್ಲ, ಅವ್ರೇನೂ ಮಾಡೋಕ್ಕಾಗಲ್ಲ, ಸುಮ್ಮನೆ ಸೈನ್ ಮಾಡಬೇಕು, ರಬ್ಬರ್ ಸ್ಟ್ಯಾಂಪ್ ಹಾಕಬೇಕು. ಆದರೆ ಅವ್ರಿಗಿರುವಂತಹ ನಿಜವಾದ ಒಂದು ಸವಲತ್ತು ಏನಪ್ಪ ಅಂದರೆ, ಇಲ್ಲಿಯ ಟ್ರೆಷರಿ ಹಾಗೆ ಹಣವನ್ನು ಮೇಂಟೈನ್ ಮಾಡೋದು. ಹಾಗೆ ಪ್ರತಿಯೊಂದು ದೇಶದ ಲೆಕ್ಕಾಚಾರ ಅವರಿಗೆ ಪ್ರತಿಯೊಂದನ್ನು ತಿಳಿಸಿ ಹೇಳ್ತಾರೆ, ಸಹಿ ಹಾಕಬೇಕು. ಆದರೆ ಸಹಿ ಹಾಕಿದ ಮೇಲೆ ಅದನ್ನು ತಿರಸ್ಕಾರ ಮಾಡೋಂಗಿಲ್ಲ ಅಥವಾ ಅದಕ್ಕೇನು ಅಮೆಂಡ್ಮೆಂಟ್ಸ್ ಮಾಡೋಂಗಿಲ್ಲ. ಪ್ರತಿಯೊಂದು ಅಮೆಂಡ್ಮೆಂಟ್ಸ್ ಕೂಡ ಡೆಮೋಕ್ರೆಟಿಕ್ ಪಾರ್ಲಿಮೆಂಟೇ ಮಾಡಬೇಕು, ಆ ರೀತಿ ಒಂದು ರೂಲು. ಆದರೆ ರಾಜನ ಪಾತ್ರ ಏನು ಈ ದೇಶದಲ್ಲಿ ಅಂದರೆ, ಇಲ್ಲಿಯ ಕಲ್ಚರ್ನ ಮೇಂಟೈನ್ ಮಾಡೋದು, ಇಲ್ಲಿಯ ಟ್ರೆಡಿಷನ್ನ ಮೇಂಟೈನ್ ಮಾಡೋದು, ಇಲ್ಲಿಯ ಫೆಸ್ಟಿವಲ್ಸು, ಹಬ್ಬ ಹರಿದಿನಗಳನ್ನ ಮೇಂಟೈನ್ ಮಾಡೋದು, ಹಾಗೆ ಫಾರಿನ್ ದೇಶಗಳಿಂದ ಬರುವಂತಹ ಡಿಗ್ನಿಟರೀಸ್ನ ಮಾತಾಡಿಸೋದು, ಅವ್ರ ಜೊತೆ ಒಡನಾಟ, ಹಾಗೆ ಒಂದು ಉತ್ತಮವಾದ ಇಂಟರ್ನ್ಯಾಷನಲ್ ಹಾಗೆ ಲೋಕಲ್ ರಿಲೇಷನ್ಶಿಪ್ಸ್ನ ಮೇಂಟೈನ್ ಮಾಡೋದು. ಸಾಮಾನ್ಯವಾಗಿ ರಾಜಮನೆ ಜನಪ್ರಿಯ ರಾಜಕೀಯ ವ್ಯವಹಾರಗಳಿಂದ ದೂರ ಇರುತ್ತೆ, ದೇಶದ ಒಗ್ಗಟ್ಟನ್ನು ಪ್ರತಿನಿಧಿ ಮಾಡುತ್ತೆ. ಸಖತ್ತಾಗಿದೆ ಸಿಂಹ. ಇದು ಬರೋಕ್ ಆರ್ಕಿಟೆಕ್ಚರ್. ಇಲ್ಲೂ ಕೂಡ ನೀವು ಬರೋಕ್ ಆರ್ಕಿಟೆಕ್ಚರ್ನ ನೋಡ್ಬೋದು.
ಪ್ರಪಂಚದಾದ್ಯಂತ ಕನ್ನಡಿಗರನ್ನು ಭೇಟಿ ಮಾಡೋದು, ಅವರನ್ನು ಮಾತಾಡಿಸುವಂತಹ ಖುಷಿನೇ ಬೇರೆ. ಡೆನ್ಮಾರ್ಕ್ನ ಕಾಪನ್ಹೇಗನಲ್ಲೂ ನಮ್ಮ ಪ್ರೀತಿಯ ಕನ್ನಡಿಗರು ಸಿಕ್ಕಿದ್ದು ಬಹಳ ವಿಶೇಷವಾದ ಸಂಗತಿ ಅಂತಲೇ ಹೇಳ್ಬೋದು. ಸರ್, ಏನು ನಿಮ್ಮ ಹೆಸರು, ಎಲ್ಲಿಂದ, ಒಂಚೂರು ಹೇಳಿ ನಿಮ್ಮ ಬಗ್ಗೆ. ನನ್ನ ಹೆಸರು ಮಧು ಸೋಪನಹಳ್ಳಿ ಅಂತ. ನಾನು ತುಮಕೂರು ಇಂದ ಬಂದಿರೋದು. ಸೊ ಇಲ್ಲಿ ನಾನಿರೋದು ಹ್ಯಾಂಬರ್ಗ್ ಜರ್ಮನಿನಲ್ಲಿ. ಸೊ ಒಂದು 20 ಇಯರ್ಸಿಂದ ಇಲ್ಲಿದ್ದೀನಿ. ಏನು ಕೆಲಸ ಮಾಡ್ತೀರಾ? ನಾನು ಏರ್ಬಸ್ಸಲ್ಲಿ ಇಂಜಿನಿಯರು. ಓಕೆ ಓಕೆ. ಒಂದು 20 ಇಯರ್ಸಿಂದ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕೋಪನ್ಹೇಗನಲ್ಲಿ ನನ್ನ ತಮ್ಮ ಇದ್ದಾನೆ. ನನ್ನ ತಮ್ಮನ ಮನೆಗೆ ನಮ್ಮ ಇನ್ಲಾಸ್ ಕರ್ಕೊಂಡು ನಮ್ಮ ವೈಫ್ ಜೊತೆ ಒಂದು 2 ಡೇಸ್ ಅಂತ ಬಂದಿದ್ದೀವಿ. ವೆರಿ ನೈಸ್, ವೆರಿ ನೈಸ್. ನಾನಿಲ್ಲಿ ಕೂತ್ಕೊಂಡಿದ್ದೆ, ಏನೋ ಯೋಚನೆ ಮಾಡ್ತಾಯಿದ್ದೆ. ಆಗ ಸಡನ್ನಾಗಿ ನಮಸ್ಕಾರ ಅಂದರು. ನಮ್ಮ ಕನ್ನಡ ಕೇಳಿ ಬೇರೆ ಬೇರೆ ದೇಶದಲ್ಲಿ ನಮ್ಮ ಕನ್ನಡಕ್ಕೆ ನಮ್ಮ ಭಾಷೆಯನ್ನು ಕೇಳೋದಿದೆಯಲ್ಲ, ಅದ್ರ ಮಜಾನೇ ಬೇರೆ. ಹಾಗೆ ನಮ್ಮ ಜೊತೆ ಮೇಡಮ್ ಇದ್ದಾರೆ, ಅವ್ರನ್ನೂ ಮಾತಾಡ್ಸೋಣ. ಹೇಳಿ ಮೇಡಮ್, ನಿಮ್ಮ ಬಗ್ಗೆ ಹೇಳಿ. ನಮಸ್ಕಾರ, ನನ್ನ ಹೆಸರು ಸುಷ್ಮಾ ಅಂತ. ನಾನು ಮಧು ಅವ್ರ ವೈಫು. ನಾನು ಇಲ್ಲಿ ಆಲ್ಮೋಸ್ಟ್ ಒಂದು 20 ವರ್ಷದಿಂದ ಇದ್ದೀನಿ. ನಾನು ಸಾಫ್ಟ್ವೇರ್ ಇಂಜಿನಿಯರು. ಇಲ್ಲಿ ಒಂದು ಎಂಬೆಡೆಡ್ ಸಿಸ್ಟಮ್ಸ್ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೋ ನೈಸ್, ಸೋ ನೈಸ್. ಹಾಗೆ ನಮ್ಮ ಜೊತೆ ಬಹಳ ಸೀನಿಯರ್ ನಮ್ಮ ಕನ್ನಡಿಗರಿದ್ದಾರೆ, ಅವ್ರನ್ನೂ ಮಾತಾಡ್ಸೋಣ. ನನ್ನ ಹೆಸರು ನಾರಾಯಣ ಅಂತ ಅಂದ್ಬಿಟ್ಟು. ನಾವು ಬೆಂಗಳೂರಿನಲ್ಲಿ ವಾಸ ಇದ್ದೀವಿ. ನಾವು ಒರಿಜಿನಲ್ ಆಗಿ ಬಂದು ಬೆಸಗರಳ್ಳಿ ಅಂತ ಒಂದು ಮಂಡ್ಯದ ಹತ್ತಿರ ಇರೋ ಊರಿನಲ್ಲಿ ಇದ್ದೇವೆ. ಅಂದರೆ ಊರಿನಲ್ಲಿ ಹುಟ್ಟಿದವರು. ಬೆಂಗಳೂರಿನಲ್ಲಿ ಬಂದಾವಾಗಲೇ ಒಂದು 60 ವರ್ಷದ ಮೇಲಾಗಿದೆ. ಎಲ್ಲ ಅಲ್ಲಿ ಇರೋ ಪರಿಸರಕ್ಕೆ ಮತ್ತು ಹಳ್ಳಿ ಪರಿಸರಕ್ಕೆ ಹೊಂದ್ಕೊಂಡು ಚೆನ್ನಾಗಿ ಇದುವರೆಗೂ ಜೀವನ ಮಾಡಿದ್ದೀವಿ. ಸಂತೋಷಕರವಾಗಿದೆ. ನಿಮ್ಮನ್ನು ನೋಡಿದ್ರೆ ಭಾಳ ಖುಷಿ ಆಗುತ್ತೆ ಸರ್. ಅಲ್ಟ್ರಾ ಫಿಟ್ ಇದ್ದೀರಾ, ಹೆಂಗೆ? ಅದೇ 80+ ನೀವು, ಸಾಧ್ಯನೇ ಇಲ್ಲ. ಅಮ್ಮ ನಿಮ್ಮ ಹೆಸರೇನು? ಅಮ್ಮ ಒಂದು 80 ಇಯರ್ಸ್. ಲಕ್ಷ್ಮಿ ಲಕ್ಷ್ಮಿ ಅವರಾ? ಓಕೆ ಓಕೆ ಓಕೆ. ಭಾಳ ನೋಡಿ, ಇದೇ ಹೇಳೋದು, ಈ ಥರ ಸಿಕ್ಕಾಗ ಆಗೋ ಖುಷಿ ಇದೆಯಲ್ಲ, ಅದಕ್ಕೆ ಒಂಥರ ಅದು ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿ. ಅವರೆಲ್ಲ ನಮ್ಮ ಗ್ಲೋಬಲ್ ಕನ್ನಡಿಗ ವಾಹಿನಿಯನ್ನು ನೋಡ್ತಾರಂತೆ. ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ. ಪ್ರಪಂಚದಾದ್ಯಂತ ನಾವು ಕನ್ನಡಿಗರು ಒಗ್ಗಟ್ಟಾಗಿ ಬದುಕಬೇಕು, ಒಬ್ರಿಗೊಬ್ರು ಸಪೋರ್ಟ್ ಮಾಡಬೇಕು ಅನ್ನೋದೇ ಗ್ಲೋಬಲ್ ಕನ್ನಡಿಗ ಇನಿಷಿಯೇಟಿವು. ಆ ಒಂದು ಹಾದಿಯಲ್ಲಿ ನಡೀತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇರಲಿ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ನಾವು ನಿಮ್ಮ ವಿಡಿಯೋಗಳನ್ನ ರೆಗ್ಯುಲರಾಗಿ ನೋಡ್ತಾ ಇರ್ತೀವಿ. ನಿಮ್ಮ ಕಡೆಯಿಂದ ನೀವು ನಮಗೆ ಪ್ರಪಂಚನ ತೋರಿಸ್ತಾ ಇದ್ದೀರಾ. ಸೊ ನಮ್ಮ ಭಾಷೆಯಲ್ಲಿ ಅದು ನಮ್ಗೆ ತುಂಬಾನೇ ಖುಷಿ ಆಗುತ್ತೆ. ಹೌದು. ಸೊ ತುಂಬ ಖುಷಿ ಆಯಿತು. ಎಲ್ಲ ಕಡೆ ಲಾಸ್ಟ್ ಟ್ರಿಪ್ಪು ನೀವು ಪ್ಯಾರಿಸಲ್ಲಿದ್ದಾಗ ನಾವು ನೋಡಿದ್ದು. ಸೊ ಇನ್ನು ಮಿಕ್ಕಿದ್ದು ಪೋಲ್ಯಾಂಡ್ಗೆ ಹೋಗಿದ್ದೀನಿ ಅಂತ ಹೇಳಿದ್ರಿ, ಅದನ್ನು ನೋಡ್ತೀವಿ. ನೆಕ್ಸ್ಟ್ ಟೈಮ್ ಬಂದಾಗ ಜರ್ಮನಿ ಸಿಗೋಣ. ತುಂಬ ಸಂತೋಷ ಆಯಿತು. ಖಂಡಿತ. ಈಗಷ್ಟೇ ಭೇಟಿಯಾದ ಹಿರಿಯ ಕನ್ನಡಿಗ ಜೀವಿಗಳಿಗೆ 80-75 ವರ್ಷ ವಯಸ್ಸು. ಅಂಥದ್ರಲ್ಲೂ ಅವರು ನಮ್ಮ ಗ್ಲೋಬಲ್ ಕನ್ನಡಿಗ ವಾಹಿನಿಯನ್ನು ನೋಡ್ತಾರೆ ಅಂತ ಕೇಳಿ ಮನಸ್ಸಿಗೆ ಬಹಳ ಖುಷಿ ಆಯಿತು. ಒಂದು ರೀತಿಯ ರೆಸ್ಪಾನ್ಸಿಬಿಲಿಟಿ ಅನಿಸುತ್ತೆ. ಪ್ರತಿ ಸರಿನೂ ಈ ಥರ ಮಾತುಗಳನ್ನು ಕೇಳಿದಾಗ ಇನ್ನೂ ಹೆಚ್ಚೆಚ್ಚಾಗಿ ಒಳ್ಳೊಳ್ಳೆ ವಿಷಯಗಳನ್ನು ತೋರಿಸ್ಬೇಕು, ಇನ್ನೂ ಪ್ರಪಂಚದ ವಿಶಿಷ್ಟತೆಗಳನ್ನು ಅಪ್ಪಟ ಕನ್ನಡದಲ್ಲಿ ಪ್ರೆಸೆಂಟ್ ಮಾಡಬೇಕು ಅನ್ನೋದು. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ. ಖಂಡಿತ ನಾವೇನು ಅಂದ್ಕೊಂಡಿದ್ದೀವಿ, ಮಿಷನ್ 197 ಅದನ್ನು ಸಂಪೂರ್ಣ ಮಾಡೋಣ. ಪ್ರಾಬ್ಲಿ ಇನ್ನೂ 7-8 ವರ್ಷ ಬೇಕಾಗತ್ತೆ. ಅದೇ ನಿಮ್ಮ ಪ್ರೀತಿ ಪ್ರೋತ್ಸಾಹನೇ ಒಂದು ರೀತಿಯ ಶಕ್ತಿ. ಅದಿಲ್ಲದೆ ಮುಂದೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅರಮನೆಯ ಟೂರ್ನ ಮುಗಿಸ್ಕೊಂಡು ಅರಮನೆಯ ಆಚೆ ಇರುವಂತಹ ಸರೋವರದ ಪಕ್ಕ ಈ ಒಂದು ಪ್ರಶಾಂತ ಮರದ ನೆರಳಿನ ಕೆಳಗಡೆ ಕೂತಿದ್ದೀನಿ. ಸರೋವರದ ತಣ್ಣನೆ ಗಾಳಿ ಬೀಸ್ತಾ ಇದೆ, ಹಕ್ಕಿಯ ಚಿಲಿಪಿಲಿ ಕೇಳಿಸ್ತಾ ಇದೆ. ಹಾಗೆ ಕೆಲವರು ಇಲ್ಲಿ ಜಾಗಿಂಗು, ವಾಕಿಂಗು, ಸೈಕ್ಲಿಂಗ್ ಮಾಡ್ತಾ ಇದ್ದಾರೆ. ಮತ್ತು ಈ ಒಂದು ಸೀಟ್ ಬಹಳ ಇಷ್ಟ ಆಯಿತು. ಡೆನ್ಮಾರ್ಕ್ ದೇಶ ಬರೀ ಜನರ ಜೊತೆ ಮಾತಾಡಿದ್ರೆ ಮಾತ್ರ ಅಲ್ಲ, ಒಬ್ಬರೇ ಇದ್ರೂ ಖುಷಿಯಾಗುತ್ತೆ, ಅಷ್ಟು ಚೆನ್ನಾಗಿದೆ. ಎಸ್ಪೆಷಲಿ ಈ ಒಂದು ಸಮ್ಮರ್ ಸಮಯದಲ್ಲಿ ಬಂದಾಗ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ವಿಂಟರಲ್ಲಿ ಅದು ಒಂದು ರೀತಿಯ ಖುಷಿ, ಸ್ನೋಲ್ಲಿ ಆಟಾಡೋದು. ಬಟ್ ಏನಂದರೆ ಆಗ ಇಷ್ಟು ಉತ್ತಮವಾದ ಸೂರ್ಯಕಾಂತಿ ಇರಲ್ಲ, ಅದರಿಂದ ಸ್ವಲ್ಪ ಅಯ್ಯೋ ಅಂತ ವೈಟಮಿನ್ ಡಿ ಸಿಗಲ್ಲ ದೇಹಕ್ಕೆ. ಆಗ ಒಂಚೂರು ಬೇಜಾರು ಆಗಬಹುದೇನೋ, ಅಂದರೆ ಇಲ್ಲೇ ಇದ್ದು ಇರೋ ಜನಗಳಿಗೆ. ಬಟ್ ನನಗೆ ಎಲ್ಲ ರೀತಿಯ ವಾತಾವರಣಗಳು ಇಷ್ಟ ಆಗೋದ್ರಿಂದ ಎಲ್ಲ ಕೆಲಸ ಮುಗಿಸಿ ಸಂಜೆ ಹಿಂಗೆ ಕೂತಾಗ ಆಗೋ ಖುಷಿನೇ ಬೇರೆ. ನಿಮ್ಮೆಲ್ರಿಗೂ ಒಂದು ಫೇವ್ರೇಟ್ ಸ್ಪಾಟ್ಸ್ ಇರುತ್ತೆ, ಎಲ್ಲಿ ಈ ರೀತಿ ಕೂತ್ಕೊಂಡು ಆರಾಮಾಗಿ ಏನಾದ್ರು ಬರಿಬೋದು, ಓದ್ಬೋದು. ಯಾವುದು ನಿಮ್ಮ ಫೇವ್ರೇಟ್ ಪ್ಲೇಸ್ ಅಂತ ತಿಳಿಸಿ ಕಾಮೆಂಟ್ ಸೆಕ್ಷನಲ್ಲಿ. ಬಟ್ ಏನಂದರೆ ನಮ್ಮಲ್ಲಿ ಏನಾಗುತ್ತೆ ಅಂದರೆ ತುಂಬ ದೂರ ಹೋಗಬೇಕು ಪ್ರಶಾಂತತೆಗೆ. ಇಲ್ಲಿ ಸಿಟಿ, ನಾವು ರಾಜಧಾನಿಯ ಮಧ್ಯೆ ಇದ್ದೀವಿ, ಶಬ್ದನೇ ಇಲ್ಲ, ಒಬ್ಬರು ಹಾರ್ನ್ ಮಾಡಲ್ಲ, ಬಸ್ಗಳು ಸೌಂಡ್ ಮಾಡಲ್ಲ, ಪಯ ಪಯ ಆ ಥರ ಸೌಂಡ್ಗಳೇ ಇಲ್ಲ. ನೀವು ಎಲ್ಲೇ ಓಡಾಡಿ ಎಲ್ಲ ಕಡೆ ಒಂಥರ
ನಾನು ಅದೇ ಹೇಳ್ತಾ ಇದ್ದೆ, ಇದು ಬರೀ ಹ್ಯಾಪಿಯೆಸ್ಟ್ ಕಂಟ್ರಿ ಅಲ್ಲ, ಇದು ಒಂಥರ ಧ್ಯಾನದ ರೀತಿಯ ದೇಶ. ಇಡೀ ದೇಶನೇ ಧ್ಯಾನ ಮಾಡ್ತಾ ಇದೆಯೇನೋ, ಇಲ್ಲಿಯ ನೇಚರ್ ಕೂಡ ಧ್ಯಾನ ಮಾಡ್ತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ಅನುಭವ ಆಗುತ್ತೆ ಈ ಜಾಗದಲ್ಲಿ. ಡೆನ್ಮಾರ್ಕಿಗೆ ಬರೋದು ಅಷ್ಟು ಸುಲಭದ ಮಾತಲ್ಲ, ಯಾಕೆಂದರೆ ಒಂದು ವೀಸಾ, ಯುರೋಪಿಯನ್ ವೀಸಾ ಬೇಕು. ಯುರೋಪಿಯನ್ ವೀಸಾ ಅಲ್ಲಿ ನೀವು ಡೆನ್ಮಾರ್ಕು, ನಾರ್ವೆ, ಸ್ವೀಡನ್ನು ಎಲ್ಲ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ನ ನೋಡ್ಬೋದು. ಆದರೆ ಇದು ತುಂಬ ಎಕ್ಸ್ಪೆನ್ಸಿವ್ ದೇಶ, ಖರ್ಚು ವೆಚ್ಚಗಳು ತುಂಬಾ ಜಾಸ್ತಿ. ಒಂದು ಸಿಂಪಲ್ ಹಾಸ್ಟೆಲ್ ನೋಡ್ತಾ ಇದ್ದೆ, ಹಾಸ್ಟೆಲ್ಗೆ ಇಲ್ಲಿ ಪ್ರತಿ ದಿವಸಕ್ಕೆ 10,000 ರೂಪಾಯಿ ಇದೆ. ಅದರಲ್ಲೇ ಯೋಚನೆ ಮಾಡ್ಬೋದು ನೀವು ಎಷ್ಟು ಎಕ್ಸ್ಪೆನ್ಸಿವ್ ಅಂತ. ಬಂದ್ರೂ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ, ಹಾಗೆ ಮುಂಚೆನೇ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಂಬನ್ನಿ. ನಮ್ಮ ಎಲ್ಲ ಪ್ರೀತಿಯ ಕನ್ನಡಿಗರು ಹೋಸ್ಟ್ ಮಾಡ್ತಿರೋದ್ರಿಂದ ಆ ವಿಚಾರದಲ್ಲಿ ನನಗೆ ಟೆನ್ಷನ್ ಇಲ್ಲ, ಅಥವಾ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಹೋಟ್ಲಿಂದ ಹೋಟೆಲ್ಗೆ ಹೋಗಬೇಕು ಅಂತ ಆರಾಮಾಗಿ ಅವ್ರ ಮನೆಗಳಲ್ಲಿ ಇದ್ಕೊಂಡು ಮನೆ ಊಟ ಮಾಡಿಕೊಂಡು ಅವರ ಪ್ರೀತಿ ವಾತ್ಸಲ್ಯವನ್ನು ಅನುಭವಿಸ್ಕೊಂಡು ಜಗತ್ತನ್ನು ಸುತ್ತಾ ಇದ್ದೀನಿ ಸದ್ಯಕ್ಕೆ ಯುರೋಪಲ್ಲಿ. ನೋಡೋಣ ಇನ್ನು ಮುಂದಕ್ಕೆ ಏನೇನು ಪ್ಲ್ಯಾನ್ಸ್ ಅಂತ, ಇನ್ನೂ ಏನೂ ಪ್ಲ್ಯಾನ್ ಮಾಡಿಲ್ಲ. ವಾಪಸ್ ಮನೆಗೆ ಹೋಗುವಂತಹ ಪ್ಲ್ಯಾನ್ ಇದೆ. ಡೆನ್ಮಾರ್ಕ್ ಆದಮೇಲೆ ಮನೆಗೆ ಹೋಗಿ ಒಂಚೂರು ರೆಸ್ಟ್ ತೊಗೊಂಡು ಬಾಕಿ ಉಳಿದಿರೋ ಸೀರೀಸ್ ಎಲ್ಲ ಎಡಿಟ್ ಮಾಡಿ ಹಾಕಿ, ಅದಾದಮೇಲೆ ಅಷ್ಟರೊಳಗೆ ಹೊಸ ಪ್ಲ್ಯಾನ್ ಮಾಡಿಕೊಂಡು, ಇನ್ನೂ ಸಾಕಷ್ಟು ದೇಶಗಳಿವೆ. ಇನ್ನೂ ಕೇವಲ 50 ದೇಶನೋ ಎಷ್ಟೋ ಕವರ್ ಮಾಡಿರೋದು, ಇನ್ನೂ 150 ದೇಶ ನೋಡೋದಿದೆ ರೀ ಯಪ್ಪ. ಇನ್ನೊಂದು 5 ರಿಂದ 7 ವರ್ಷ ಬೇಕಾಗತ್ತೆ ಅನಿಸುತ್ತೆ. ಅದು ಒಳ್ಳೆ ಸ್ಪೀಡಲ್ಲಿ ಮಾಡಿದ್ರೆ. ಹೋಗ್ತಾ ಹೋಗ್ತಾ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗುತ್ತೆ, ಪ್ರತಿಯೊಂದು ಜಾಸ್ತಿ ಆಗುತ್ತೆ. ಬಟ್ ಏನಂದರೆ ನಾನು ದೌಡಾಯಿಸಿ ಓಡೋಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ, ಇದ್ದು ಅನುಭವಿಸೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಒಂದು ಮಿಷನ್ ಇದೆ, ಹೌದು ಮಾಡಬೇಕು ಅಂತ. ಆದರೆ ಆ ಮಿಷನನ್ನು ಮಾಡೋ ರೀತಿ ಕೂಡ ಒಂದು ಕ್ಯಾಲ್ಕುಲೇಟೆಡ್ ವೇಲಿರಬೇಕು, ಮತ್ತು ಅದೊಂಥರ ಫೀಲ್ ಗುಡ್ ಆಗಬೇಕು. ಏನು ಇಟ್ಕೊಂಡು ಓಡಿದ್ರೆ ಅದೊಂಥರ ಹಿಂಸೆ ಆಗೋಕ್ಕೆ ಶುರುವಾಗುತ್ತೆ, ಮಾಡ್ತಾರೋ ಕೆಲಸ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಮಿಷನ್ 500 ಅಂತ ಕೂಡ ಮಾಡಿದ್ದೀನಿ, ಗ್ಲೋಬಲ್ ಕನ್ನಡಿಗ ಮ್ಯೂಸಿಕ್ಗೋಸ್ಕರ. 500 ಕನ್ನಡ ಹಾಡುಗಳನ್ನು ಮುಂದಿನ 5 ವರ್ಷಗಳಲ್ಲಿ, ಅಂದರೆ 100 ಹಾಡು ಪ್ರತಿ ವರ್ಷಕ್ಕೆ ಅನ್ನೋ ರೀತಿಯಲ್ಲಿ ಮಾಡಬೇಕು ಅಂತ. ಅದಕ್ಕೂ ಅಷ್ಟೇ ನಿಮ್ಮ ಪ್ರೀತಿ, ಪ್ರೋತ್ಸಾಹ ಮತ್ತು ಮುಖ್ಯವಾಗಿ ಬೆಂಬಲ, ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಾಂಟ್ರಿಬ್ಯೂಟ್ ಮಾಡಿ. ಗ್ಲೋಬಲ್ ಕನ್ನಡಿಗ ಟ್ರಾವೆಲ್ ಚಾನಲ್ಗೆ, ಹಾಗೆ ಗ್ಲೋಬಲ್ ಕನ್ನಡಿಗ ಮ್ಯೂಸಿಕ್ಗೆ, ಎರಡರಿಂದ ನಾವು ವಿಶ್ವವನ್ನು ಕನ್ನಡದಲ್ಲಿ ತರ್ಬೋದು, ಹಾಗೆ ಕನ್ನಡ ಹಾಡುಗಳನ್ನು ವಿಶ್ವಕ್ಕೆ ತೊಗೊಂಡು ಹೋಗ್ಬೋದು. ಈ 2 ದೃಷ್ಟಿಕೋನ ಇದೆ ಇದಕ್ಕೆ. ತುಂಬ ಖರ್ಚು ವೆಚ್ಚ ಜಾಸ್ತಿ ಇದೆ, ಅದಕ್ಕೆ ಎಲ್ಲರ ಸಹಾಯ ಕೇಳ್ತಾ ಇದ್ದೀನಿ. ಅವಾಗ ಅಂದರೆ ನಮ್ಮದೊಂದು ಕಮ್ಯುನಿಟಿ ಇದ್ದ ಹಾಗೆ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಬೋದು ಇದ್ರ ಮೂಲಕ. ಹಾಗೆ ಇನ್ನೂ ಸಾಕಷ್ಟು ಹೊಸ ವಿಚಾರಗಳ ಬಗ್ಗೆ ಗಮನ ಕೊಡ್ಬೋದು. ಇಲ್ಲ ಅಂದರೆ ಬರೀ ಆ ಫಿನಾನ್ಷಿಯಲ್ ಟೆನ್ಷನ್ನೇ ಇರುತ್ತೆ, ಹೇಗೆ ಮಾಡೋದಪ್ಪ ಅಂತ. ಯಾಕಂದರೆ ಯೂಟ್ಯೂಬ್ ರೆವೆನ್ಯೂ ನಿಮಗೆ ಗೊತ್ತು ಎಷ್ಟು ಬರುತ್ತೆ ಅಂತ. ಮ್ಯಾಕ್ಸಿಮಮ್ ಅಂದರೆ ಅದೊಂದು 50% ಖರ್ಚು ವೆಚ್ಚನ ನಿರ್ವಹಿಸ್ಬೋದು. ಅದು ಬಿಟ್ಟು ಸ್ವಲ್ಪ ಸ್ಪಾನ್ಸರ್ಶಿಪ್ ಎಲ್ಲ ಬರೀತಾ ಇದ್ದಾರೆ. ಬಟ್ ಏನಂದರೆ ಎಲ್ಲ ಪ್ರಾಡಕ್ಟು ನಾವು ಕರೆಕ್ಟಾಗಿ ಟೆಸ್ಟ್ ಮಾಡಿದೆ, ನಾವು ಕರೆಕ್ಟಾಗಿ ಅದ್ರ ಬಗ್ಗೆ ಯೋಚನೆ ಮಾಡಿದೆ, ಅದನ್ನು ನಿಮಗೆ ಹೇಳಿ ಅದು ನಿಮಗೇನೋ ವರ್ಕ್ ಆಗದೆ, ನನಗೆ ಅದು ಒಂದು ಯಾವಾಗಲೂ ಸದಾ ತಲೆಯಲ್ಲಿರುತ್ತೆ. ನಾನು ಒಪ್ಕೊಂಡಿರೋದನ್ನು ಮಾತ್ರ ನಿಮಗೆ ಹೇಳ್ಬೋದು ಅಂತ. ಗ್ಲೋಬಲ್ ಕನ್ನಡಿಗ ಪ್ರಾಡಕ್ಟ್ಸ್ನು ಶುರು ಮಾಡ್ಬೋದು ಅನ್ನೋ ಒಂದು ಐಡಿಯಾ ಕೂಡ ಇದೆ. ಬಟ್ ಅದಕ್ಕೆ ಕರೆಕ್ಟಾಗಿ ಕೂತ್ಕೋಬೇಕು ನಾನು ಊರಲ್ಲಿ 3-4 ತಿಂಗಳು. ಸಾಕಷ್ಟು ಕೆಲಸಗಳಿವೆ, ಟೈಮ್ ಸಾಲ್ತಾ ಇಲ್ಲ ಅನ್ನಿಸ್ತಾ ಇದೆ. ಹೇಗೆ ಕಳೆದ 2.5 ವರ್ಷ ಕಳೆದೋಯ್ತೋ ಗೊತ್ತಿಲ್ಲ. ಇದೇ ನವಂಬರ್ 2ನೇ ತಾರೀಕಿಗೆ ಚಾನಲ್ ಶುರು ಮಾಡಿ 3 ವರ್ಷ ಆಗುತ್ತೆ. 3 ವರ್ಷಕ್ಕೆ ಆಲ್ಮೋಸ್ಟು ನನ್ನ ಪ್ರಕಾರ ಒಂದು 4 ಲಕ್ಷ ಇವಾಗೇನೇನು ದಾಟ್ತಾ ಇದ್ದೀವಿ. 4.5 ಲಕ್ಷ ಆಗಿರಬಹುದೇನೋ. ನವಂಬರ್ 2ಕ್ಕೆ 4.5 ಲಕ್ಷ 5 ಲಕ್ಷ ಆಯಿತು ಅಂದರೆ ಬಹಳ ಖುಷಿಯಾಗುತ್ತೆ. ಇದು ನಂಬರ್ ಗೇಮ್ಗಿಂತ ನನ್ನ ಜೊತೆಗೆ 100 ಜನ ಇದ್ರೂ ಆ 100 ಜನ ವ್ಯಾಲ್ಯೂಯಬಲ್ ಆಗಬೇಕು ನಮಗೆ. ಅಂದರೆ ಆ 100 ಜನದ ರಿಲೇಷನ್ಶಿಪ್ಸ್ ಆಗಲಿ, ಆ 100 ಜನದ ಲೈಫು ಒಂದು ರೀತಿ ಒಳ್ಳೆ ರೀತಿಯಲ್ಲಿ ತಿರುಗಿ ತೊಗೋಬೇಕು ಅನ್ನೋದು ನನ್ನ ಉದ್ದೇಶ. ಬರೀ 1 ಮಿಲಿಯನ್ ಇದ್ರೇನು, 10 ಮಿಲಿಯನ್ ಇದ್ರೇನು, ನಂಬರ್ಸ್ ಅವಶ್ಯಕ. ಯಾಕೆಂದರೆ ಒಬ್ಬ ಸ್ಪಾನ್ಸರ್ ಆಗಲಿ ಅಥವಾ ಇನ್ನೊಬ್ಬ ಆಗಲಿ ಎಷ್ಟಿದೆ, ವಾಟ್ ಆರ್ ಯುವರ್ ನಂಬರ್ಸ್, ಅನಾಲಿಟಿಕ್ಸ್ ಏನು ಅಂತ ಕೇಳ್ತಾರೆ. ಬಟ್ ನಾನು ನೋಡೋ ದೃಷ್ಟಿಕೋನ ಬೇರೆ. ನಾನು 100 ಜನ ಜೊತೆ ಕನೆಕ್ಷನ್ ಆಗಿದ್ರು ಒಂದು ರೀತಿಯ ಒಳ್ಳೆ ಕನೆಕ್ಷನ್ ಇರಬೇಕು ಅನ್ನೋದು. ಒಂದು ಗ್ಲೋಬಲ್ ಕನ್ನಡಿಗ ಕಮ್ಯುನಿಟಿ ವಿಶ್ವದಾದ್ಯಂತ ಒಂದು ಪವರ್ಫುಲ್ ಕಮ್ಯುನಿಟಿ ಆಗಬೇಕು. ಮತ್ತು ಈ ಡೆನ್ಮಾರ್ಕ್ ದೇಶ ಥರ ಒಂದು ಹ್ಯಾಪಿ ಕಮ್ಯುನಿಟಿ ಆಗಬೇಕು. ಯಾಕೆಂದರೆ ಖುಷಿ ಇಲ್ದಿರೋವಂತಹ ಜೀವನ ಏನು, ಖುಷಿ ಇಲ್ದಿದ್ರೆ ಅದು ಏನೋ ಒಂಥರ ಮಜಾನೇ ಇಲ್ಲ ರೀ. ಪ್ರತಿಯೊಂದು ವಿಷಯನೂ ಎಂಜಾಯ್ ಮಾಡ್ತಾ, ಖುಷಿಯಾಗಿ ಮಾತಾಡ್ತಾ, ಆ ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ನ ಇಟ್ಕೊಂಡು, ಆ ಒಂದು ಎಥಿಕಲ್ ಮಾರಲ್ ವ್ಯಾಲ್ಯೂಸ್ನ ಇಟ್ಕೊಂಡು ಮುಂದೆ ಹೋಗೋದಿದೆಯಲ್ಲ, ಸಖತ್ತಾಗಿರುತ್ತೆ. ಈಗ ನಮ್ಮ ಬ್ರದರ್ ಆನಂದ ವಾಪಸ್ ಬಂದಿದ್ದಾರೆ. ನಮ್ಮ ಪುಟ್ಟಿ ಮೋನ್ವಿತನ ಸ್ಕೂಲಿಂದ ಕರ್ಕೊಂಬರಕ್ಕೆ ಹೋಗಿದ್ರು, ಅದಕ್ಕೆ ನನ್ನ ಪ್ಯಾಲೇಸ್ ಹತ್ರ ಬಿಟ್ಟು ಹೋಗಿದ್ರು. ಈಗ ಊಟ ತೊಗೊಂಬಂದಿದ್ದಾರೆ ಮನೆಯಿಂದ. ನೀವು ಆಚೆಯಲ್ಲೂ ತಿನ್ನಬೇಡಿ, ನಾನೇ ಊಟ ತೊಗೊಂಬರ್ತೀನಿ ಅಂತ ಬಂದಿದ್ದಾರೆ. ಇಲ್ಲಿನ ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ದಾರಿಯಲ್ಲಿ ನಡ್ಕೊಂಡು ಹೋಗುವಂತಹ ಸುಖನೇ ಬೇರೆ. ನಮ್ಮ ಬ್ರೋ ಎಲ್ಲಿದ್ದಾರೆ ನೋಡ್ಬೇಕು ಇವಾಗ, ಇಲ್ಲೇ ಎಲ್ಲೋ ಇರಬೇಕು. ಅಲ್ಲಿ ನೋಡಿ ದೂರದಲ್ಲಿ ನಮ್ಮ ಮೋನ್ವಿತ ಪುಟ್ಟಿನ ಸ್ಟ್ರೋಲರಲ್ಲಿ ಹಾಕ್ಕೊಂಡು ಬ್ರೋ ಬ್ಯಾಗಲ್ಲಿ ಊಟ ಇಟ್ಕೊಂಡ್ಬರ್ತಾ ಇದ್ದಾರೆ. ಎಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಅಂದರೆ
ಭಾಳ ಖುಷಿಯಾಗತ್ತೆ ಮತ್ತು ಮನ ತುಂಬಿ ಬರುತ್ತೆ. ಬಂದ್ಲು ನಮ್ಮ ಪುಟ್ಟಿ ಬಂದ್ಲು ಸ್ಟ್ರೋಲರಲ್ಲಿ ಬಂದ್ಲು. ಪುಡಾಮ ಅಬ್ಬಾ ಇವತ್ತು ತಗೊಂಡ್ವಿ ಶೂಸ್ ಅವಳಿಗೆ ಹಾಕೊಂಬಿಟ್ಟು ಖುಷಿ ಪಡ್ತಿದ್ದಾಳೆ. ಹವ ಸ್ಕೂಲ್ ಬಂದ್ವಿತಾ? ಸ್ಕೂಲ್ ಹೇಗಿತ್ತು? ಫುಲ್ಲು ನಿದ್ದೆ ಮಾಡ್ತಾ ಇದ್ದೆ, ಮಲಗಿ. ಹೌದು, ಇದರಲ್ಲೇ ಕರ್ಕೊಂಬರ್ಬೇಕಾ ಇವಳನ್ನ? ಯಾಕೆ ಅಂದರೆ ಇಲ್ಲಿ ಸ್ವಲ್ಪ ರೂಲ್ಸ್ ಇದೆ, ಅಪ್ ಟು 4 years ಆಗೋವರೆಗೂ ಮಕ್ಕಳಿಗೆ ಸ್ವಲ್ಪ ಸ್ಟ್ರೋಲರ್ ಎಲ್ಲ ತಗೊಂಡು ನಡ್ಸ್ಕೊಂಡು ಕರ್ಕೊಂಡು ಹೋಗಿಲ್ವಾ? 4ನೇ ವರ್ಷನ ದಾಟೋವರೆಗೂ ಮಕ್ಕಳನ್ನ ಸ್ಟ್ರೋಲಲ್ಲೇ ಕರ್ಕೊಂಡು ಹೋಗ್ಬೇಕಂತೆ. ಯಾಕಂದ್ರೆ ಅವ್ರಿಗೆ ಏಟಾಗ್ಬೋದು ಅಥವಾ ಬ್ಯಾಲೆನ್ಸ್ ತಪ್ಬೋದು ಅನ್ನೋ ಉದ್ದೇಶದಲ್ಲಿ. ಅಪ್ಪ, ಮಕ್ಳಿಗೆ ಕೊಡುವಂತಹ ಫೆಸಿಲಿಟಿ ನಾನು ನೋಡ್ದಂಗೆ ಇಲ್ಲಿ ಈ ದೇಶದಲ್ಲಿ ಮಕ್ಕಳನ್ನ ದೇವ್ರ ರೀತಿಲಿ ನೋಡ್ಕೋಬೇಕಿಲ್ಲಿ. ಈಗ ನಾನು ನಮ್ಮ ಪುಟ್ಟಮ್ಮನ್ನ ಸ್ಟ್ರೋಲರಲ್ಲಿ ಗುಡು 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 ಅಂತ ಕರ್ಕೊಂಬರ್ತೀನಿ. ನೋಡಿ ಹೆಂಗೆ ಕರ್ಕೊಂಬರ್ಬೇಕು ಮಕ್ಕಳನ್ನ ಇಲ್ಲಿ. ಹಂಗೆ ನಡ್ಸ್ಕೊಂಬರಂಗಿಲ್ವಂತೆ 4 ವರ್ಷ ಆಗೋವರೆಗೂ. ಅದಾದಮೇಲೆ ಕರ್ಕೊಂಡು ಬರ್ಬೋದು. ಡೆನ್ಮಾರ್ಕ್ ದೇಶದ ರೂಲ್ಸ್ನ ಏನಾದರೂ ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಟ್ರೆ ಸೆಟ್ ಆಗೋವರೆಗೂ ಹುಚ್ಚಿಡ್ದು ಹೋಗ್ಬಿಡುತ್ತೆ. ನಮ್ಮ ಆನಂದ ಬ್ರೋ ಅದು ಹೆಂಗೆ 8 ವರ್ಷದಿಂದ ಇಲ್ಲಿ ಮ್ಯಾನೇಜ್ ಮಾಡ್ತಾಯಿರೋ ನನಗಂತೂ ಗೊತ್ತಿಲ್ಲ. ಫೆಸಿಲಿಟೀಸ್ ಅತ್ಯದ್ಭುತವಾಗಿದೆ. ಆದರೆ ಎಲ್ಲ ವಿಚಾರದಲ್ಲೂ ಯಾವ ಲೆವೆಲಾಗಿ ಪರ್ಫೆಕ್ಟಾಗಿರ್ಬೇಕಂದ್ರೆ ಇಮ್ಯಾಜಿನೂ ಮಾಡೋಕ್ಕಾಗಲ್ಲ. ಎಂಥ ಲೊಕೇಶನಲ್ಲಿ ನಮ್ಮ ಮೋನ್ವಿತಾ ಪುಟ್ಟಿ ಜೊತೆ ಕೂತ್ಕೊಂಡು ಈಗ ನಮ್ಮ ಆನಂದ ಬ್ರಜದ ಜೊತೆಗೆ ಊಟ ಎಲ್ಲ ತಂದಿಯಾರ ಮನೆಯಿಂದ. ಏನು ಬ್ರೋ ಇವತ್ತು ಎಣ್ಗಾಯ? ಇಲ್ಲ, ಎಣ್ಗಾಯಿ ರಾತ್ರಿಗೆ ಚಪಾತಿ ಎಣ್ಗಾಯಿ ಬಿಸಿ ಮಾಡ್ಕೊಂಡು. ಇವಾಗ ದಾಲಾ? ಬಿಸಿ ಬಿಸಿ ಈಗ ದಾಲ್, ರೈಸ್, ಹೋಳಿಗೆ ತಂದಿದ್ದೀನಿ, ಕಾಯಿ ಹೋಳಿಗೆ. ಡೆನ್ಮಾರ್ಕ್ ರಾಜನ ಮನೆ ಮುಂದೆ ಕರ್ನಾಟಕದ ಹೋಳಿಗೆ, ಇದು ಹಬ್ಬದ ಊಟ. ಅಂದರೆ ಅವರೆಲ್ಲ ರಾಜರು, ನಾವು ಕನ್ನಡಿಗರು ರಾಜರು. ಈ ಒಂದು ಪಾರ್ಕು 24 ಗಂಟೆಗಳು ಓಪನ್ ಇರುತ್ತಂತೆ. ಯಾವ ಸಮಯದಲ್ಲಿ ಬೇಕಾದ್ರೂ ಯಾವ ಪ್ರಜೆ ಬೇಕಾದರೂ ಓಡಾಡಿಕೊಂಡು ಜಾಗಿಂಗ್ ಮಾಡಿಕೊಂಡು ಊಟ ತಿಂಡಿ ಮಾಡ್ಕೊಂಡು ಎಲ್ಲಿ ಬೇಕೋ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ವೆರಿ ಗುಡ್. ಹೋಳಿಗೆ ತಿಂದು ಆರಾಮಾಗಿ ಮಾತಾಡ್ತಾ ಕೂತಿದ್ದೀವಿ. ನಮ್ಮ ಪುಟ್ಟಿ ಸ್ಟೋಲರಿಂದ ಅಪ್ಪನ ಹೆಗಲ ಮೇಲೆ ಬಂದಿದ್ದಾರೆ. ಇನ್ನೂ ಇವಾಗಷ್ಟೇ ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದಾಳೆ. ನಾನು ನಿದ್ದೆ ಮಾಡಲಿದ್ದಾಳೆ, ಚೆನ್ನಾಗಿ ಆಟಾಡಿ ಸುಸ್ತಾಗಿದ್ದಾಳೆ. ನಾನು ಕೇಳ್ತಾಯಿದ್ದೆ ನಮ್ಗೆ ಊಟ ಸಿಗ್ತಿವಾಗ ಪುಟ್ಟಿ ಹೆಂಗೆ ಊಟ ಮಾಡಿದ್ಲು, ಸ್ಕೂಲಲ್ಲಿ ಏನು ನಡೆಯುತ್ತೆ ಅಂತ ಕೇಳ್ತಾಯಿದ್ದೆ. ಅದಕ್ಕೆ ಡೆನ್ಮಾರ್ಕ್ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಪ್ರತಿಯೊಂದು ಫೆಸಿಲಿಟಿ ಕೊಡ್ತಾರೆ. ದಿನದಲ್ಲಿ 2 ಹೊತ್ತು ಊಟ ಕೊಡ್ತಾರೆ, ಒಂದು ಲಂಚು, ಇನ್ನೊಂದು ಸ್ನ್ಯಾಕು. ಅದಾದಮೇಲೆ ಅಪ್ಪ ಅಮ್ಮಂದ್ರಿಗೆ ಗೊತ್ತಿರುತ್ತೆ ಏನು ಕೊಡ್ತಾರೆ ಅಂತ. ಪೂರ್ತಿ ಸ್ಕೆಡ್ಯೂಲ್ನ ಫೋನಲ್ಲಿ ಕಳಿಸ್ಬಿಟ್ಟಿರ್ತಾರೆ PDF ಫಾರ್ಮ್ಯಾಟಲ್ಲಿ. ಮತ್ತು ಯಾವುದೋ ಅಪ್ಲಿಕೇಶನ್ ಇದೆಯಲ್ಲ, ಔಲಾ ಅಂತ ಒಂದು ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನಲ್ಲಿ ಸಂಪೂರ್ಣವಾಗಿ ಸ್ಕೆಡ್ಯೂಲು ಏನೇನು ನಡೆಯುತ್ತೆ ಪ್ರತಿ ದಿವಸ ಮತ್ತು ಊಟದ ಸಮಯ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾರಂತೆ. ಮತ್ತು ಊಟದ ಬಾಕ್ಸ್ಗಳು ಪ್ರತಿ ದಿವಸ ಫ್ರೆಶ್ ಆಗಿ ಪ್ಯಾಕಾಗಿ ಬರುತ್ತಂತೆ. ಅವರ ಪ್ರತಿ ಸ್ಟೂಡೆಂಟ್ ಹೆಸರು ಕೂಡ ಅದ್ರ ಮೇಲೆ ಮೆನ್ಷನ್ ಮಾಡಿರ್ತಾರಂತೆ. ಅಂದರೆ ಯೋಚನೆ ಮಾಡಿ ಸ್ಕೂಲ್ ಸಿಸ್ಟಮ್ನ ಕೂಡ ಎಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ ಅಂತ. ಸಾಧ್ಯವಾದರೆ ಪುಟ್ಟಿ ಸ್ಕೂಲ್ಗೆ ಹೋಗೋದು, ಹಾಗೆ ಸ್ಕೂಲಿಂದ ಬರೋದು, ಸ್ಕೂಲ್ನ ಕೆಲವು ವಿಜುವಲ್ಸ್ನ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಕೇಳಿದೆ ಶೂಟಿಂಗು ಸ್ಕೂಲ್ ಸಮಯದಲ್ಲಿ ಮಾಡೋಕ್ಕಾಗಲ್ಲ, ಸ್ವಲ್ಪ ಯಾರು ಇಲ್ದಿದ್ದಾಗ ಮಾಡ್ಕೋಬೋದು, ಮತ್ತು ಹೋಗೋದು ಬರೋದು ಮಾಡ್ಬೋದು ಅಂತ ಹೇಳಿದ್ದಾರೆ. ನೋಡೋಣ ಹೆಂಗಿರುತ್ತೆ ಅಂತ. ಸ್ಕೂಲು ಸಖತ್ ಮಜಾ ಅಲ್ವಾ? ನಮ್ಮ ಸ್ಕೂಲ್ ಒಂಥರ ಇದೆ, ಬೇರೆ ಬೇರೆ ದೇಶಗಳಲ್ಲಿ ಸ್ಕೂಲ್ ಒಂದು ರೀತಿ ಇರುತ್ತೆ. ಆ ಸ್ಕೆಡ್ಯೂಲ್ ತೋರಿಸ್ತೀನಿ ನಿಮಗೆ. ಪುಟ್ಟಿಗೆ ಏನೇನು ಊಟ ಕೊಡ್ತಾರೆ ಅಂತ ಈ ಮೀಲ್ ಪ್ಲ್ಯಾನ್ನ ಕಳಿಸ್ಕೊಟ್ಟಿದ್ದಾರೆ. ಸೋಮವಾರದಿಂದ ಶುಕ್ರವಾರದವರೆಗೂ ಸಂಪೂರ್ಣವಾಗಿ ಏನು ಊಟ ತಿಂಡಿ ಕೊಡ್ತಾರೆ, ಏನು ಫ್ರೂಟ್ ಕೊಡ್ತಾರೆ, ಪ್ರತಿಯೊಂದು ಇದೆ. ಡ್ಯಾನಿಷ್ ಭಾಷೆಯಲ್ಲಿದೆ, ಸ್ವಲ್ಪ ಅರ್ಥ ಆಗದೆ ಇರ್ಬೋದು. ಈಗ ವ್ಯಾಂಡ್ ಮೆಲನ್ ಅಂತ ಅಂದರೆ ವಾಟರ್ ಮೆಲನ್, ಬನಾನರ್ ಅಂದರೆ ಬನಾನಾ, ಆ ಥರ. ಇಲ್ಲಿ ಊಟದ ಪ್ಲ್ಯಾನ್ ಇದೆ, ಯೋಗರ್ಟು ಮತ್ತು ಏನೇನೋ ಕಾಣಿಸ್ತದೆ, ಮಿಕ್ಕಿದ ಅರ್ಥ ಆಗ್ತಾಯಿಲ್ಲ. ಈ ರೀತಿ ಮೀಲ್ ಪ್ಲ್ಯಾನ್ ಇರುತ್ತೆ. ಮತ್ತು ಸ್ಕೂಲಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದಾರೆ ಪ್ರತಿನಿತ್ಯ, ಮತ್ತು ಔಟಿಂಗ್ ಎಲ್ಲೆಲ್ಲಿ ಹೋದರೂ ಅದನ್ನು ಕೂಡ ತೋರಿಸ್ತಾರಂತೆ ಸಂಪೂರ್ಣವಾಗಿ. ನೀವು ನೋಡ್ಬೋದು ಇಲ್ಲಿ ಎಲ್ಲ ಫೋಟೋಸ್ ಎಲ್ಲ ಇದೆ ನೋಡಿ. ಇಲ್ಲಿ ಔಟಿಂಗ್ ಕರ್ಕೊಂಡು ಹೋಗಿದ್ದು, ಮತ್ತು ಅಲ್ಲಿ ಔಟಿಂಗ್ ಕರ್ಕೊಂಡು ಹೋದ್ರೂ ಆ್ಯಕ್ಟಿವಿಟೀಸ್ ಬೇರೆ ಬೇರೆ ಥರ ಮಾಡಿಸ್ತಾರೆ. ಫಿಶಿಂಗು, ಮತ್ತು ಇನ್ಸೆಕ್ಟ್ಸ್ ಮೇಲೆ ಏನೇನಂದರೆ ಪ್ರಾಣಿ ಪಕ್ಷಿಗಳ ಮಾಹಿತಿ ಕೊಡೋದು, ಫಿಶಿಂಗ್ ಮಾಡಿಸೋದು. ಹಿಡ್ಕೊಂಬರ್ತಾರಾ? ಹಿಡ್ಕೊಂಬಂದು ಅಲ್ಲಿ ಅವರು ಇದರಲ್ಲಿ ಸ್ಕೂಲಲ್ಲಿ ಸಾಕ್ತಾರೆ ಅವನ್ನ. 1 ವೀಕ್ ಸ್ಟಡಿ ಮಾಡಿಸ್ತಾರೆ ಅದ್ರ ಬಗ್ಗೆ. ಚಿಕ್ಕ ಚಿಕ್ಕ ಇನ್ಸೆಕ್ಟ್ಸ್ನೆಲ್ಲ ಹುಳುಗಳನ್ನ ಹಿಡ್ಕೊಂಬಂದು ಸ್ಕೂಲಲ್ಲಿ ಸ್ಟಡಿ ಮಾಡಿಸ್ತಾರಂತ. ಆಮೇಲೆ ಬಾಕ್ಸ್ಗಳಲ್ಲಿ ಇಟ್ಟು ಫಿಶ್ ಸಾಕ್ತಾರೆ. 1 ವಾರ ಬಿಡ್ತಾರೆ, ಮತ್ತೆ ತಗೊಂಡೋಗಿ ಮತ್ತೆ ವಾಪಸ್ ಬಿಡೋದಾ? 1 ವಾರ ಆದಮೇಲೆ ಅದಾದಮೇಲೆ ಮತ್ತೆ ವಾಪಸ್ ತೊಗೊಂಡೋಗಿ ಬಿಡೋದಂತೆ. ಅದರದ್ದು ಪ್ರತಿಯೊಂದು ಅಪ್ಡೇಟ್ ಕೂಡ ಈ ಥರ ಆ್ಯಪಲ್ಲಿ ಕೊಡ್ತಾರೆ. ಪೇರೆಂಟ್ಸಿಗೆ ಎಲ್ಲ ಗೊತ್ತಿರುತ್ತೆ ಏನು ನಡೀತಾ ಇದೆ ಸ್ಕೂಲಲ್ಲಿ. ಜಾಗದ ಹೆಸರು ಬರಾಕ್ ಹೆವೆನ್. ನಿಜವಾಗ್ಲೂ ಸ್ವರ್ಗನೇ ಇದು. ನಮ್ಮ KRS ಅಲ್ಲಿ ಗಾರ್ಡನ್ ಇದೆಯಲ್ಲ, ಅದೇ ರೀತಿಯ ಅದ್ಭುತವಾದ ಗಾರ್ಡನ್ ಇಲ್ಲಿ ನೋಡ್ಬೋದು. ಆದರೆ ಇಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ. ನೀವು ಯಾವುದೇ ಲಾನ್ ಮೇಲೆ ಕೂತ್ಕೊಂಡು ಬಿಯರ್ ಕುಡೀರಿ, ಎಣ್ಣೆ ಹೊಡೀರಿ,
ಮಲ್ಕೊಂಡು ಹೊರಳಾಡಿ ಆಟ ಆಡಿ ಯಾರೂ ಕೇಳಲ್ಲ. ಹೆಂಗಿದೆ ನೋಡಿ ಜಾಗ. ವಾ 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 ವಾ, ಇಲ್ಲಿಯ ಹೂಗಳು, ಆಹಾ. ಎದುರುಗಡೆನೆ ಅರಮನೆ, ಮತ್ತು ಇಲ್ಲಿ ಅತ್ಯದ್ಭುತವಾದ ಉದ್ಯಾನವನ. ಇದು ನೋಡಿ ಸ್ಪೆಷಲ್ ಗಂಟು ಮರ. ಇಷ್ಟೊಂದು ಗಂಟಿರೋ ಮರ ಎಲ್ಲ, ಈ ಮರಗಳಿಗೆಲ್ಲ ಗಂಟು, ಮತ್ತು ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಯಾವುದೋ ದೇವಲೋಕ ನೋಡ್ದಂಗೆ ಆಗ್ತದೆ. ಇಲ್ಲೂ ಅಷ್ಟೇ ನೋಡಿ, ಮೇಲೆ ಹತ್ತು ತೋರಿಸ್ತೀನಿ ಹೇಗಿದೆ ಅಂತ ಇಲ್ಲಿ ಜಾಗ. ವಾ 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 ವಾ, ನೋಡಿ 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 ನೋಡಿ, ಯಾವುದೋ ಪಿಕ್ಚರ್ ಸಾಂಗ್ ಶೂಟಿಂಗ್ ತೆಗಿಬೋದ್ರಿ, ಹೆಂಗಿದೆ ಜಾಗ ಇದು. ವಾವ್. ಪ್ರತಿಯೊಂದು ದೇಶಕ್ಕೂ ಅಲ್ಲಿಯ ಕರೆನ್ಸಿ ಹಾಗೆ ಎಕಾನಮಿ ಆ ದೇಶದ ಜೀವಾಳ ಆಗಿರುತ್ತೆ. ಅದೇ ನಿರ್ಧಾರ ಮಾಡುತ್ತೆ ಆ ದೇಶದ ಒಂದು ರೂಪರೇಷೆಯನ್ನು. ನನಗೆ ಪ್ರತಿ ದೇಶಕ್ಕೆ ಹೋದಾಗ ಅಲ್ಲಿಯ ಕರೆನ್ಸಿನ ಅರ್ಥ ಮಾಡ್ಕೊಳ್ಳೋದು, ಅಲ್ಲಿಯ ಎಕಾನಮಿನ ಅರ್ಥ ಮಾಡ್ಕೊಳ್ಳೋದು, ಅಲ್ಲಿಯ ಸಿಸ್ಟಮ್ಸ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಇಷ್ಟ. ಡೆನ್ಮಾರ್ಕ್ ದೇಶ ಯುರೋಪಿಯನ್ ಯೂನಿಯನ್ ಭಾಗವಾದರೂ ಇಲ್ಲಿ ಯೂರೋ ಬಳಕೆ ಆಗಲ್ಲ. ಅದು ಬಹಳ ಆಶ್ಚರ್ಯಕರವಾದ ವಿಚಾರ. ಆಲ್ಮೋಸ್ಟ್ ಎಲ್ಲ ದೇಶಗಳಲ್ಲೂ ಯೂರೋ ಯೂಸ್ ಮಾಡ್ತಾರೆ. ಆದರೆ ಈಗ ಪೋಲ್ಯಾಂಡ್ಗೆ ಹೋದರೆ ಪೋಲ್ಯಾಂಡ್ ಸ್ಲಾತಿ ಯೂಸ್ ಮಾಡ್ತಾರೆ. ಹಾಗೆ ಬೇರೆ ಬೇರೆ ಕೆಲವು ದೇಶಗಳಲ್ಲಿ ಇವತ್ತಿಗೂ ತಮ್ಮದೇ ಆದ ಲೋಕಲ್ ಕರೆನ್ಸಿ ಯೂಸ್ ಮಾಡ್ತಾರೆ. ಯೂರೋ ಕೂಡ ಅಕ್ಸೆಪ್ಟ್ ಮಾಡ್ತಾರೆ, ಆದರೆ ಮುಖ್ಯವಾಗಿ ಅವರದೇ ಆದ ಸ್ವಂತ ಕರೆನ್ಸಿ ಇದೆ. ಡೆನ್ಮಾರ್ಕ್ ದೇಶದಲ್ಲಿ ಬಳಕೆ ಮಾಡುವಂತಹ ಕರೆನ್ಸಿಯನ್ನು ಡಾನ್ಮಾರ್ಕ್ ಕ್ರೋನರ್ ಅಂತ ಕರೀತಾರೆ. ಈ ಕ್ರೋನರು ಈಗ ಭಾರತ ದೇಶದ 10 ರೂಪಾಯಿ ಅಂದರೆ ಇಲ್ಲಿ 130.65, ಅಂದರೆ ಒಂದು ಡೆನ್ಮಾರ್ಕ್ ಕ್ರೋನರು ನಮ್ಮ ಭಾರತ ದೇಶದ 13.65 ರೂಪಾಯಿಗೆ ಸಮಾನ ಇಂದಿನ ರೇಟ್ನಲ್ಲಿ. ಸ್ವಲ್ಪ ಇತ್ತೀಚೆಗೆ ಬಹಳ ಫ್ಲಕ್ಚುಯೇಷನ್ ಆಗ್ತಾ ಇದೆ. ಆನಂದ್ ಬ್ರದರ್, ಯಾರು ನನ್ನ ಕನ್ನಡಿಗ ಹೋಸ್ಟ್ ಇದ್ದಾರೆ, ಅವರು ಈ ದೇಶಕ್ಕೆ ಬಂದಾಗ ಇಲ್ಲಿಯ ಕರೆನ್ಸಿಯ ವ್ಯಾಲ್ಯೂ 9 ರೂಪೀಸ್ ಇತ್ತಂತೆ. ಒಂದು ಡೆನಿಷ್ ಕ್ರೋನರು ಭಾರತ ದೇಶದಲ್ಲಿ 9 ರೂಪಾಯಿ ಇತ್ತು. ಈಗ 13.65 ಆಗಿದೆ. ಅಂದರೆ ಯೋಚನೆ ಮಾಡಿ ಎಷ್ಟು ಜಾಸ್ತಿ ಆಗಿದೆ, 4.65 ಜಾಸ್ತಿ ಆಗಿದೆ. ಅಂದರೆ ಅದರ ಅರ್ಥ ಈ ದೇಶದ ಎಕಾನಮಿ ಭಾಳ ತುಂಬ ಚೆನ್ನಾಗಿ ಬೆಳೀತಾ ಇದೆ ಅಂತ ಅರ್ಥ ಮಾಡ್ಕೋಬೋದು. ಕೈಯಲ್ಲಿದೆ ಡ್ಯಾನಿಷ್ ಕ್ರೋನರ್, ಯಾವ ಥರ ಇದೆ ಅಂತ ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಡಾನ್ಮಾರ್ಕ್ ನ್ಯಾಷನಲ್ ಬ್ಯಾಂಕ್ ಇದನ್ನು ಇಶ್ಯೂ ಮಾಡ್ತಾ ಇರೋದು. ಬಹಳ ಸಿಂಪಲ್ ಆಗಿದೆ, ಒಂದು ರೀತಿ ಪೇಪರ್ ಫೀಲ್ ಇದೆ, ಅರ್ಧ ಪ್ಲಾಸ್ಟಿಕ್ ಫೀಲ್ ಇದೆ. ಹಾಗೆ ಇದ್ರ ಮೇಲೆ ಇಲ್ಲಿ ಯಾವುದೋ ಒಂದು ಕಲಾಕೃತಿ ಮತ್ತು ಒಂದು ದೊಡ್ಡ ಬ್ರಿಡ್ಜನ್ನು ಮೆನ್ಷನ್ ಮಾಡಿದ್ದಾರೆ. ಮತ್ತು 2 ಸಿಗ್ನೇಚರ್ಸ್ನ ಕೂಡ ನೀವು ನೋಡ್ಬೋದು. ಅಷ್ಟೇ, ಬಹಳ ಸಿಂಪಲ್ ಆದ ನೋಟು. ಮಧ್ಯ ಒಂದು ರೀತಿಯ ಯಾವುದೋ ಒಂದು ಇಂಪ್ರಿಂಟ್ ಮಾಡಿದ್ದಾರೆ. ಇದರಿಂದ ಡಿಸೈಡ್ ಆಗುತ್ತೆ ಒರಿಜಿನಲ್ ಫೇಕ್ ಅಂತ ಅನಿಸುತ್ತೆ. ಇದರಲ್ಲಿ ಸಾಕಷ್ಟು ಸೀಕ್ರೆಟ್ ಇರುತ್ತೆ ಪ್ರತಿಯೊಂದು ದೇಶದ ಕರೆನ್ಸಿಯಲ್ಲಿ. ಹಾಗೆ ಇಲ್ಲಿ ಬೇರೆ ಬೇರೆ ದೇಶಗಳಿದೆ, ಸ್ವೀಡನ್ನು, ನಾರ್ವೆ. ಆ ದೇಶಗಳು ಕೂಡ ತಮ್ಮದೇ ಆದ ಕ್ರೋನರ್ಸ್ನ ಯೂಸ್ ಮಾಡ್ತಾರೆ. ಇಲ್ಲಿಯ ಕಾಯಿನ್ಸು ಸದ್ಯಕ್ಕೆ ನನ್ನ ಹತ್ರ ಒಂದೇ ಒಂದು ನೋಟ್ ತೋರ್ಸೋಕ್ಕೆ ಸಾಧ್ಯ ಆಗ್ತಾ ಇರೋದು. ಯಾಕೆ ಅಂದರೆ ಇಲ್ಲಿ ಎಲ್ಲರೂ ಈ ಪೇಮೆಂಟ್ಸ್ ಅಂದರೆ ಹಣವನ್ನು ಬಳಕೆ ಮಾಡೋದನ್ನು, ಪೇಪರ್ ಕರೆನ್ಸಿನ ಬಳಕೆ ಮಾಡೋದನ್ನು ಬಿಟ್ಬಿಟ್ಟಿದ್ದಾರೆ. ಎಲ್ಲರೂ ಆನ್ಲೈನ್ ಪೇಮೆಂಟ್ಸು, ಡಿಜಿಟಲ್ ಪೇಮೆಂಟ್ಸೇ ಮಾಡ್ತಾಯಿದ್ದಾರೆ. ಕೈಯಲ್ಲಿದೆ 2 ಕ್ರೌನರ್, 2 ಕ್ರೌನರ್ ಚೆನ್ನಾಗಿದೆ. ಮಧ್ಯ ತೂತ ಇದೆ. ಈ ಥರ ಕಾಯಿನ್ನು ಒಂಥರ ವಿಶೇಷವಾಗಿ ಕಾಣುತ್ತೆ ನೋಡಿ. ಮಧ್ಯ ಒಂದು ಇದು ನಮ್ಮ ತೂತು ಒಡೆ ಥರ ಕಾಣಲ್ವಾ? ಹಾಗೆ ಇದು 10 ಕ್ರೋನರು. 10 ಕ್ರೋನರ್ ಅಂದರೆ 136 ರೂಪಾಯಿ ಹತ್ತಿರ ಬರುತ್ತೆ. ಇದು 50 ಸೆಂಟ್ಸ್. ಸೊ 50 ಸೆಂಟ್ಸಿಂದ ಶುರುವಾಗಿ ಸಾಕಷ್ಟು ಡಿನಾಮಿನೇಷನ್ಸ್ ಅಪ್ ಟು 2000ವರೆಗೂ ಇದೆಯಂತೆ. ಬಹಳ ಸ್ಟ್ರಾಂಗ್ ಕರೆನ್ಸಿ, ಬಹಳ ಪವರ್ಫುಲ್ ಕರೆನ್ಸಿ ಜಗತ್ತಿನಲ್ಲಿ. ಇದು ಡೆನ್ಮಾರ್ಕ್ನ ಕರೆನ್ಸಿಯ ಕತೆ. ದಿ ನೆಕ್ಸ್ಟ್ ಡೇ ಶುಭೋದಯ. ಡೆನ್ಮಾರ್ಕಲ್ಲಿ ಕೊನೆಗೂ ಬೆಳಗ್ಗೆ ಹೊತ್ತು ಬಿಸಿಲು ಬಂದ್ಬಿಟ್ಟಿದೆ. ಸಮಯ 9 ಗಂಟೆ. ಇವತ್ತಿನ ಬೆಳಗಿನ ವಿಶೇಷ ಏನಂದರೆ ಇಲ್ಲಿಯ ತಿಂಡಿ ತೋರಿಸ್ತೀನಿ. ಹಾಗೆ ನಮ್ಮ ಪುಟ್ಟಿ ಮೋನ್ವಿತಾ ಇದ್ದಾಳಲ್ಲ, ಅವಳು ಸ್ಕೂಲ್ಗೆ ಹೋಗ್ತಾಳೆ. ಇಲ್ಲಿಯ ಮಕ್ಕಳು ಸ್ಕೂಲ್ಗೆ ಹೇಗೆ ಹೋಗ್ತಾರೆ, ಏನೇನು ತೊಗೊಂಡು ಹೋಗ್ತಾರೆ, ಎಷ್ಟು ಭಾರವಾದ ಬ್ಯಾಗ್ ತೊಗೊಂಡು ಹೋಗ್ತಾರೆ, ಪ್ರತಿಯೊಂದು ನೋಡೋಣ ಬನ್ನಿ. ಇಲ್ಲಿಂದ ನಮ್ಮ ಮೋನ್ವಿತಾ ಪುಟ್ಟಿಯನ್ನು ನಮ್ಮ ಆನಂದ್ ಬ್ರದರು ಬೆಳಗ್ಗೆ ರೆಡಿ ಮಾಡಿದ್ದಾರೆ. ನಮ್ಮ ಪುಟ್ಟಿ ನೋಡಿ ರೆಡಿ ಆಗಿದ್ದಾಳೆ. ಎಲ್ಲಿ ಸ್ಕೂಲ್ ಬ್ಯಾಗು?
ಏನಿಲ್ಲ ಇಷ್ಟೇ. ವ್ಯಾನಿಟಿ ಬ್ಯಾಗ್ ತೊಗೊಂಡು ಹೋಗ್ತಾ ಇದೆಯಾ ಸ್ಕೂಲ್ ಬ್ಯಾಗ್ ಅಂದ್ಬಿಟ್ಟು? ಏನೇನಿದೆ ತೋರಿಸು. ಬಾ ಪುಟ್ಟಮ್ಮ, ನಿನ್ನ ಬ್ಯಾಗಲ್ಲಿ ಏನೇನಿದೆ ತೋರಿಸ್ ಬಾ, ಇಲ್ವಾ. ಈಗ ನೋಡಿ ನಮ್ಮ ಮೋನ್ವಿತಾ ಪುಟ್ಟಿ ಶಿನ್ಕಾಮಿನ್ಗಿ ಶೂ ಹಾಕೊಂಡು ಇವಾಗ ನಮಗೆ ಅವಳ ಬ್ಯಾಗಲ್ಲಿ ಏನೇನಿದೆ ವ್ಯಾನಿಟಿ ಬ್ಯಾಗಲ್ಲಿ ತೋರಿಸ್ತಾಳೆ. ಹಾಂ, ಬಿದ್ದೋಯ್ತು. ಹಾಂ ಸರ ಮತ್ತು ಕನ್ನಡಕ. ಇದೇನಿದು? ಇದೊಂದು ಟಾಯಾ? ಬೊಂಬೆ ಇದೆಯಾ ಇದು? ಎಂಥ ಟಾಯ್ ಇದು? ಇದು ಮೋನ್ವಿತಾನಾ? ಹಾಂ, ಇದು ಕಪ್ಪು. ಹಾಂ, ಕಾಫಿ ಟೀಗೆ. ಹಾಂ, ಆಮೇಲೆ ಇದೇನಿದು? ಓ, ರೈನ್ಬೋ ಕಲರ್ ಹೇರ್ ಕ್ಲಿಪ್ ಈಗ ಹಾಕೊಂಡಿದ್ದಾಳೆ. ಅಕಸ್ಮಾತ್ ಕಳೆದೋಗ್ಬಿಟ್ರೆ ಎಕ್ಸ್ಟ್ರಾ. ಹಾಂ, ಓಕೆ. ಓಯ್, ಇದು ಯಾವ ಥರ ಸ್ಕೂಲ್ ಇದು ನಿಮ್ಮದು? ಹಾಂ, ಬುಕ್ಸಲ್ಲಿ ಇನ್ನೊಂದು ಹೇರ್ ಕ್ಲಿಪ್ಪು. ಹಾಂ, ಆಮೇಲೆ ಕಲರ್ ಪೆನ್ಸಿಲ್. ಹಾಂ, ಇನ್ನೇನಿದೆ? ನಿನ್ನ ಬ್ಯಾಗ್ ತೋರಿಸು ಪುಟ್ಟಮ್ಮ. ಇದು ನಿಮ್ಮ ಬ್ಯಾಗು ಎಷ್ಟು ಚೆನ್ನಾಗಿದೆ. ಹಾಂ, ಒನ್ ಮೋರ್ ಬ್ಯಾಗ್. ಇದೇನಿಕ್ಕಿದು ಈ ಬ್ಯಾಗು? ಈ ಬ್ಯಾಗಲ್ಲಿ ವಾಟರ್ ಬಾಟಲ್ ಅಷ್ಟೇ. ಹಾಂ, ವಾಟರ್ ಬಾಟಲ್ ಮತ್ತೆ ಒಳಗೆ ಏನಾದರೂ ಒಂದು ಸ್ನ್ಯಾಕ್ಸ್ ತಿನ್ನಕ್ಕೆ. ಹಾಂ, ಮಿಕ್ಕಿದೆಲ್ಲ ಊಟ ತಿಂಡಿ ಸ್ಕೂಲ್ ಒಳಗೆ ಕೊಡ್ತಾರೆ. ಮಧ್ಯಾಹ್ನದ ಬಿಸಿ ಊಟ ಹಾಗೆ ಸಂಜೆಯ ಸ್ನ್ಯಾಕ್ಸ್ ಕೂಡ ಕೊಡ್ತಾರೆ. ಇದೊಂದು ಸ್ವಲ್ಪ ಇವ್ರಿಗೆ ಮಾತ್ರ ಈಗ ಎಮರ್ಜೆನ್ಸಿ ಥರನಾ? ಎಮರ್ಜೆನ್ಸಿ ಅಂದರೆ ಮನೆಗೆ ಬರ್ಬೇಕಾದ್ರೆ ಹೊಟ್ಟೆ ಹಸ್ತ ಕೇಳಿದ್ರೆ ಕೊಡೋದು. ಓಕೆ, ಇದೇನು ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ. ಹಾಗಾದರೆ ನೀವು ಹೋಗ್ಬೇಕಾದ್ರೂ ತೊಗೊಂಡೋಗ್ಬೋದು. ನೋಡಿ ಪುಟ್ಟಿ ಸ್ಕೂಲ್ಗೆ ನಾವೆಲ್ಲ 20 kg ಬ್ಯಾಗ್ ಹಾಕ್ಕೊಂಡು ಬೆನ್ನೆಲ್ಲ ಮುರ್ಕೋತಾ ಇದ್ವಿ. ಈ ಪುಟ್ಟಿ ನೋಡಿ ವ್ಯಾನಿಟಿ ಬ್ಯಾಗ್ ಇಟ್ಕೊಂಡು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಸ್ಟೈಲಾಗಿ ಹೋಗ್ತಾಳೆ. ಇವಾಗ ನಾನು ಅವಳ ಜೊತೆಗೆ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಸ್ಟೈಲಾಗಿ ನಮ್ಮ ಮೋನ್ವಿತಾ ಅಮ್ಮ ನಾನು ಹೋಗೋಣ ಸ್ಕೂಲ್ಗೆ. ಹಾಂ, ನಮ್ಮ ಸಿಸ್ಟರ್ ಕಂಪ್ಲೇಂಟ್ ಮಾಡ್ತಾಯಿದ್ದಾರೆ, ನಮ್ಮ ಆನಂದ್ ಬ್ರೋ ಹೇಳಿದ್ದೇನು ಮನೆಗೆ ಸಾಮಾನು ತರಲ್ಲ ಅಂದ್ಬಿಟ್ಟು ಬೈತಾ ಇದ್ದಾರೆ. ಈಗ ಸ್ಕೂಲ್ ಕಡೆ ಹೋಗ್ತಾ ಇದ್ದೀವಿ. ಎಷ್ಟು ದೂರ ಇದೆ ಸ್ಕೂಲಿಂದ? ಒಂದು 400 ಮೀಟರ್. ಸ್ಕೂಲಿನ ಟೈಮಿಂಗ್ಸ್ ಏನು? ಟೈಮಿಂಗ್ಸ್ ಅಂದರೆ ಏನಿಲ್ಲ, 6 ಗಂಟೆಯಿಂದ ನಾರ್ಮಲಿ 6 ಗಂಟೆಯಿಂದ 5:30ವರೆಗೂ. ಹಾಂ, ಬೆಳಗ್ಗೆ 6 ಗಂಟೆನಾ? ಬೆಳಿಗ್ಗೆ 6 ಗಂಟೆಯಿಂದ. ಅಂದರೆ ಸಣ್ಣ ಮಕ್ಕಳನ್ನೆಲ್ಲ ಬಿಟ್ಟು ಹೋಗ್ತಾರೆ. ಈಗ ದೂರ ಟ್ರಾವೆಲ್ ಮಾಡೋರು 6 ಗಂಟೆಗೆ ಬಿಟ್ಟು ಹೋಗ್ಬಿಡ್ತಾರಾ? ಅಂದರೆ ಅಲ್ಲೇ ನೋಡ್ಕೊಳ್ತಾರೆ. ಈಗ ಆಫೀಸ್ ಹೋಗೋರಿಗೆ ಬೆಳಗ್ಗೆ 6 ಗಂಟೆಗೆ ಬಿಟ್ಟು ಹೋಗೋದು. ನಾನೇನು ಮಾಡ್ತೀನಿ, ಇವಳಿಗೆ 9 ಗಂಟೆಗೆ ಬಿಟ್ಟು. ನೀವು ಬೇಗ ಬಿಡ್ಬೋದು ಬೇಕಾರೆ? ನಾನು ಬೇಗ ಬಿಡ್ಬೋದು, ಎಷ್ಟು ಗಂಟೆ ಬಿಡ್ಬೋದು ಬೇಕಾದ್ರೆ ಬಿಡ್ಬೋದು. ಆ ಥರ ಏನು ರೂಲ್ಸ್ ಇಲ್ಲ, ಇಷ್ಟೇ ಟೈಮಿಂಗ್ ಎಲ್ಲ ಏನಿಲ್ಲ. ಆಮೇಲೆ ವಾಪಸ್ ಕರ್ಕೊಂಬರೋದಕ್ಕೆ ವಾಪಸ್ ಕರ್ಕೊಂಬರೋದು ಟೈಮಿಂಗ್ ಏನಿಲ್ಲ. ಬಿಫೋರ್ 5:30 ಕರ್ಕೊಂಬರ್ಬೇಕು ಅಷ್ಟೇ. ಹಾಂ, ಬೆಳಗ್ಗೆ ಬೇಕಾದ್ರೆ ಹೋಗ್ಬೋದು, ಕರ್ಕೊಂಬರ್ಬೋದು. ಆಲ್ಮೋಸ್ಟ್ 12 ಗಂಟೆಗಳ ಕಾಲ ಸ್ಕೂಲ್ ನಡೆಯುತ್ತೆ. ಓಯ್ ಪುಟ್ಟಮ್ಮ, ಬಾ ಕೂಲಿಂಗ್ ಗ್ಲಾಸ್ ಹಾಕೋಣ ಇಬ್ರು. ಆ್ಯಸ್ ಆಲ್ವೇಸ್ 400 ಮೀಟ್ರ್ ಆಗಲಿ 1 ಮೀಟ್ರ್ ಆಗಲಿ ಮಕ್ಕಳನ್ನ ಆ ಒಂದು ಸ್ಟೋಲರಲ್ಲೇ ಬೆಲ್ಟ್ ಹಾಕಿ ಕೂರಿಸ್ಬೇಕು. ಇಲ್ಲಾಂದರೆ 13,500 ಫೈನ್ ಹಾಕ್ತಾರೆ. ಪ್ರತಿಯೊಂದು ದೇಶದ ಸ್ಕೂಲ್ ಸಿಸ್ಟಮ್ಮು ಹಾಗೆ ಅಲ್ಲಿಯ ವಾತಾವರಣ ತಿಳ್ಕೊಳ್ಳೋದು ಬಹಳ ಇಂಟ್ರೆಸ್ಟಿಂಗು. ಡೆನ್ಮಾರ್ಕ್ ಸ್ಕೂಲು ಮತ್ತು ಇಲ್ಲಿ ಎಜುಕೇಷನ್ ಸಿಸ್ಟಮ್ಮು ನನಗೆ ಕೇಳೇ ತಾಗೆಟ್ಟೋಗ್ಬಿಟ್ಟಿದೆ. ಒಂಚೂರು ಇವಾಗ ಸ್ಕೂಲ್ ಹತ್ರ ಹೋಗಿ ಅದರ ಅನುಭವ ಪಡೆಯೋಣ ಬನ್ನಿ. ಮೋನ್ವಿತಾ ಇಲ್ಲೋಡು, ಅವಳು ಯಾರು ಬೇರೆಯವ್ರನ್ನೆಲ್ಲ ನೋಡ್ತಾ ಇದ್ದಾಳೆ, ಯಾರು ಏನು ಮಾಡ್ತಾ ಇದ್ದಾರೆ ಮಕ್ಕಳು ಅಂತ. ಮಕ್ಕಳು ತೆಗಿಬಾರ್ದು ಅಂತ ಹೈಟು ಮಾಡಿದ್ದಾರೆ, ಗಟ್ಟಿನೂ ಮಾಡಿದ್ದಾರೆ. ಮಕ್ಕಳು ಇಲ್ದರೆ ತೆಗೆದುಬಿಟ್ಟು ಓಡೋಗ್ಬಿಡ್ತಾರೆ ಅಂತ. ನೋಡಿ ಅಲ್ಲಿ ವ್ಯಾನಿಟಿ ಬ್ಯಾಗ್ ನೋಡಿ, ವ್ಯಾನಿಟಿ ಬ್ಯಾಗ್ ಇಟ್ಕೊಂಡ್ಬರೋದು ಮಕ್ಕಳು ಸ್ಕೂಲ್ಗೆ. ಶಾಲೆಗೆ ಎಂಟ್ರಾದ್ವಿ. ಶಾಲೆಯಲ್ಲಿ ಯಾರ್ಯಾರು ಟೀಚರ್ಸ್ ಇದ್ದಾರೆ ಅನ್ನೋದನ್ನು ಇಲ್ಲಿ ಬೋರ್ಡಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಒಳಗೆ ಬಂದರೆ ಶಾಲೆ. ಇಲ್ಲಿ ಮಕ್ಕಳು ಜಾಕೆಟು ಬಟ್ಟೆ ಎಲ್ಲ ಹಾಕುವಂತಹ ಜಾಗ. ನೋಡಿ ಹೆಂಗಿದೆ ಶಾಲೆ. ಸ್ನೇಕ್ ಆ್ಯಂಡ್ ಲ್ಯಾಡರ್ ಬರೆದಿದ್ದಾರೆ ಎಲ್ಲ ಕಡೆನೂ. ಸಿಂಪಲ್ ಆಗಿದೆ. ಓ, ಇವಾಗ ಚೆಕ್-ಇನ್ ಮಾಡಬೇಕಾ? ಚೆಕ್-ಇನ್ ಮಾಡ್ತಾಯಿದ್ದಾರೆ ಅಂದರೆ ಕರ್ಕೊಂಬಂದು ಬಿಡ್ತಾಯಿದ್ದೀವಿ ಅಂತ. ಈಗ ಒಳಗೆ ಹೋಗಿ ಬಿಡೋದು. ಇಲ್ಲಿ ನೋಡಿ ಎಲ್ಲ ಜಾಕೆಟ್ ಎಲ್ಲ ಬಿಚ್ಚಿ, ಶೂ ಎಲ್ಲ ಬಿಚ್ಚಿ ಇಡುವಂತಹ ಜಾಗ. ಈಗ ನಮ್ಮ ಮೋನ್ವಿತಾ ಪುಟ್ಟಿನ ಒಳಗೆ ಬಿಟ್ಟು ಬಂದ್ವಿ. ಒಳಗೆ ಮಕ್ಕಳು ಬೇರೆಯವರಿದ್ದಾಗ ಶೂಟಿಂಗ್ ಮಾಡೋವಂಥ ಅವಕಾಶ ಇಲ್ಲ, ಯಾಕೆಂದರೆ ಮಕ್ಕಳಲ್ವಾ, ಅಂದರೆ ಅವರೊಂದು ಸೆಕ್ಯೂರಿಟಿ ಆಗ್ಬೋದು ಮತ್ತೊಂದು ವಿಷಯಕ್ಕೆ. ಇಲ್ಲಿ ಆಟ ಆಡುವಂತಹ ಪ್ಲೇ ಏರಿಯಾ ಮಾಡಿದ್ದಾರೆ, ಮರದಲ್ಲಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಎಂಥ ಫೆಸಿಲಿಟಿ ಕೊಟ್ಟಿದ್ದಾರೆ ರೀ. ನಂಗೆ ಒಳಗೆ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಅಷ್ಟು ನೋಡಿ ಸರ್ಕಾರ ಎಂತೆಂಥ ಫೆಸಿಲಿಟಿ ಕೊಡ್ತಾಯಿದೆ. ನಾವು ಏನು ಮಾಡ್ತಾಯಿದ್ದೀವಿ? ನಮ್ಮ ಮಕ್ಳು ಏನು ತಪ್ಪು ಮಾಡಿದ್ದಾರೆ? ನಮ್ಮ ಮಕ್ಳು ಯಾಕೆ ಏನೂ ಇಲ್ಲದೆ ಅನುಭವಿಸ್ತಾ ಇದ್ದಾರೆ? ಪ್ರತಿಯೊಂದು ವಿಷಯನೂ ಇಲ್ಲಿ ಸರ್ಕಾರ ನೋಡ್ಕೋತಾ ಇದೆ. ಈ ಲೆವೆಲ್ ಫೆಸಿಲಿಟೀಸು ಮತ್ತು ಇನ್ನೂ ಹೇಳ್ತೀನಿ ಸಿಸ್ಟಮ್ಸು ನಿಮಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಸೊ ಇದು ಪ್ಲೇ ಏರಿಯಾ, ಹೂ ಬೆಳೆಸಿದ್ದಾರೆ, ಇವ್ರ ಮಕ್ಳಿಗೆ ಆ್ಯಕ್ಟಿವಿಟೀಸು, ಸ್ವಿಮ್ಮಿಂಗ್ ಪೂಲು. ಹಾಂ, ಇವಾಗ ಜೇನುಳ ಬಂದರೆ ಬಿ ಬಂದರೆ ಹೆಂಗೆ ಮಕರಂದ ಇರುತ್ತೆ, ಅದೇ ಜೇನಿಂದ ಇದನ್ನು ಮಾಡಿದ್ದಾರೆ ಬಾಕ್ಸ್, ಅದೆಲ್ಲ ತೋರಿಸ್ತಾರೆ ಅವ್ರಿಗೆ. ಪ್ರತಿಯೊಂದು ಹೇಳ್ಕೊಡ್ತಾರಂತೆ ಲೈಫ್ ಸ್ಕಿಲ್ಸನ್ನ.
ಹಾಗೆ ಶಾಲೆಯಲ್ಲಿ ಆ್ಯಪಲ್ ಮರ ಇದೆ. ಈಗಷ್ಟೇ ಆ್ಯಪಲ್ ಬಿಡೋದಕ್ಕೆ ಶುರುವಾಗಿದೆ, ನೋಡ್ಬೋದು ನೀವು. ಚಿಕ್ಕ ಆ್ಯಪಲ್ಲು, ಕೆಂಪು ಆ್ಯಪಲ್ಲು. ಈಗ ಮತ್ತೆ ಸಂಜೆ ವಾಪಸ್ ಬಂದಾಗ ಸ್ಕೂಲ್ ಒಳಗೆ ಹೆಂಗಿದೆ ಅಂತ ತೋರಿಸ್ತೀನಿ. ಸ್ಕೂಲಲ್ಲಿ ಯಾವ ಸೆಕ್ಯೂರಿಟಿ ಇಲ್ಲ, ಯಾವ ಗೇಟ್ ಕೀಪರು ಇಲ್ಲ. 24 ಗಂಟೆ ಓಪನಾ? ಓ, ಸ್ಕೂಲು 24 ಗಂಟೆ ಓಪನ್ ಅಂತೆ, 365 ಡೇಸ್. ಅವ್ರೇನು ಟ್ರೀಟ್ ಮಾಡ್ತಾರೆ, ದಿಸ್ ಇಸ್ ಅ ಪಬ್ಲಿಕ್. ಯಾಕಂದರೆ ಇದಕ್ಕೆ ಪಬ್ಲಿಕ್ ಪೇ ಮಾಡ್ತಾ ಇರೋದಲ್ವ ಟ್ಯಾಕ್ಸು. ಯಾರು ಬೇಕೋ ಯಾವ ಟೈಮಲ್ಲಿ ಬೇಕೋ ಬರ್ಬೋದು. ಈ ದೇಶದಲ್ಲಿರುವಂತಹ ಗಾಲ್ಫ್ ಸೆಂಟರ್ಸು ಅಥವಾ ಯಾವುದೇ ಒಂದು ಸ್ಪೋರ್ಟಿಂಗ್ ಫೆಸಿಲಿಟಿ ಕೂಡ ಪಬ್ಲಿಕ್ಕು ಯಾವುದೇ ಸಮಯದಲ್ಲಿ ಹೋಗಿ, ಈಗ ಒಬ್ಬನೇ ಜಿಮ್ನಾಸ್ಟಿಕ್ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಒಂದು ಸ್ಟೇಡಿಯಮ್ಗೆ ಹೋಗಿ ಇಡೀ ಸ್ಟೇಡಿಯಂ ಲೈಟ್ಸ್ನ ತಾನೇ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಆ ರೀತಿ ಶಕ್ತಿ ಇರುವಂತಹ ದೇಶ. ಅಂದರೆ ಯಾರು ಬೇಕೋ, ಯಾವುದೇ ಕ್ಷೇತ್ರದಲ್ಲಿ ಬೇಕೋ ಬೆಳೆಯೋಕ್ಕೆ ಅವಕಾಶ ಇರುವಂತಹ ದೇಶ. ಬಹಳ ಆಶ್ಚರ್ಯ ಆಗುತ್ತೆ ನಾವು ಯಾವಾಗ ಈ ದಾರಿಲಿ ಸಾಗೋದು. ನಮ್ಮ ಮಕ್ಕಳು, ಈಗ ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನು, ನನಗೆ ಸಪೋರ್ಟ್ ಸಿಕ್ಕಿದರೆ ಇವತ್ತು ನಾನು ಒಲಿಂಪಿಯನ್ ಆಗಿರ್ತಾ ಇದ್ದೆ. ಆದರೆ ನಾನು ಇವತ್ತು ಕೊರಗಿದೆ, ನಾನು ಸ್ಪೋರ್ಟ್ಸ್ ಪರ್ಸನ್ ಆಗಲಿಲ್ಲ ಅಂತ. ಕ್ರಿಯೇಟಿವ್ ಇರುವಂಥ ಮಕ್ಕಳಿದ್ದಾರೆ, ಬೇರೆ ಬೇರೆ ಆಸ್ಪೆಕ್ಟಲ್ಲಿ ಅತ್ಯದ್ಭುತವಾದ ಟ್ಯಾಲೆಂಟ್ ಇರುವಂತಹ ಮಕ್ಕಳು ಇಡೀ ನಮ್ಮ ಕರ್ನಾಟಕದಲ್ಲಿ, ಇಂಡಿಯಲ್ಲಿ ಎಷ್ಟು ಜನ ಇದ್ದಾರೆ. ಆದರೆ ಅವರೆಲ್ಲರಿಗೂ ಆ ಮಾನ್ಯತೆಯೇ ಸಿಗಲ್ಲ. ಅದರಿಂದ ಬಹಳ ನೋವಾಗುತ್ತೆ. ನಾವು ಕಲಿಬೇಕು ಈ ಥರ ಒಂದು ಡ್ಯಾನಿಶ್ ಸಿಸ್ಟಮಿಂದ, ಪ್ರಪಂಚದ ಬೇರೆ ಬೇರೆ ಸಿಸ್ಟಮಿಂದ ನಾವು ಹೇಗೆ ಅದನ್ನು ಅಳವಡಿಸ್ಕೊಂಡು ನಾವು ಹೇಗೆ ನೆಕ್ಸ್ಟ್ ಜನ್ರೇಷನ್ ಆಫ್ ನಮ್ಮ ದೇಶದ ಸಿಟಿಸನ್ಸ್ನ ನಾವು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ಬೇಕು ಅನ್ನೋದು ಬಹಳ ಮುಖ್ಯ. ಇಲ್ಲ ಅಂದರೆ ತುಂಬಾ ಕಷ್ಟ ಇದೆ ಮುಂದಕ್ಕೆ. ಈಗ ತಿಂಡಿ ಹಾಗೆ ಕಾಫಿ ಸಮಯ. ಡೇನಿಷ್ ಬ್ರೇಕ್ಫಾಸ್ಟ್ ಮಾಡ್ತೀವಿ. ಯಾಕೆಂದರೆ ನಮ್ಮ ಸಿಸ್ಟರ್ ನೆನ್ನೆ ಪೂರ್ತಿ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿದ್ದಾರೆ. ಅವ್ರ ಕೇಳಿ ನಾವು ಕೆಲಸ ಮಾಡಿಸ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೀವಿ. ಅವರು ಇಲ್ಲ ತಿಂಡಿ ಮಾಡಿಕೊಡ್ತೀನಿ ಅಂತ ಗಲಾಟೆ ಮಾಡಿದ್ರು. ಆದರೂ ನಾವು ಬೇಡ ಅಂತ ಗಲಾಟೆ ಮಾಡ್ತಾಯಿದ್ವಿ. ನನ್ನ ಆಫೀಸಲ್ಲಿ ಇಲ್ಲ ಡ್ಯಾನಿಷ್ ಆಫೀಸಲ್ಲಿ ಏನಾಗುತ್ತೆ ಅಂದರೆ, ಈಗ ಇಲ್ಲಿ ಯಾಕೆ ಜಾಸ್ತಿ ಜನ ಅಡುಗೆ ಮಾಡಲ್ಲ ಅಂದರೆ, ಆಫೀಸಲ್ಲಿ ಮಧ್ಯಾಹ್ನ 11:30 ನಮಗೆ ಲಂಚ್ ಟೈಮಿಂಗ್. 11 ಗಂಟೆ ನಾರ್ಮಲಿ 11 ಗಂಟೆ ಲಂಚ್ ಟೈಮ್ ಸ್ಟಾರ್ಟ್ ಆಗುತ್ತೆ. ಸೊ 12:30 ಎಲ್ಲರೂ ಊಟ ಮಾಡಿಬಿಡ್ತಾರೆ. 12:30 ಮೇಲೆ ಭಾಳಷ್ಟು ಫುಡ್ ಉಳಿಯುತ್ತಲ್ಲ, ಅದನ್ನು ನಾರ್ಮಲಿ ಏನಂದರೆ ನೆಕ್ಸ್ಟ್ ದಿನಕ್ಕೆ ಇಡಲ್ಲ, ಚೆಲ್ತಾರೆ. ಇಲ್ಲಿ ಚೆಲ್ಲಬೇಕಾಗುತ್ತೆ. ಅದಕ್ಕೆ ಅಲ್ಲಿ ಏನು ಮಾಡ್ತಾರೆ ಅಂದರೆ, ಆ ಎಂಪ್ಲಾಯೀಸು ಮನೆಗೆ 10 ಕ್ರೋನು ಇಲ್ಲ 15 ಕ್ರೋನು ಬಾಕ್ಸ್ ಇರುತ್ತೆ. ಕೆಲವೊಂದು ಕಂಪ್ನಿಯಲ್ಲಿ 15 ಕ್ರೋನು, ನಮ್ಮ ಕಂಪ್ನಿಯಲ್ಲೆಲ್ಲ 10 ಕ್ರೋನು, 135 ರೂಪಾಯಿ. 10 ಕ್ರೋನ್ ಕೊಟ್ಟರೆ ಒಂದು ಬಾಕ್ಸ್ ಕೊಡ್ತಾರೆ. ಆ ಬಾಕ್ಸಲ್ಲಿ ನೀವು ಏನು ಬೇಕಾದ್ರೂ ತುಂಬಿಸ್ಕೋಬೋದು. ಮೀಟನ್ನಾಗಲಿ, ಬೀಫ್ ಆಗಲಿ, ವೆಜಿಟೇರಿಯಬಲ್ ಆಗಲಿ, ಏನೇ ಆಗಲಿ ಫುಲ್ ಆಗೋವರೆಗೂ ತುಂಬಿಸ್ಕೊಂಡು ಹೋಗ್ಬೋದು. ಇನ್ನೊಂದು ಬಾಕ್ಸ್ ಬೇಕಂದರೆ ಇನ್ನೊಂದು 10 ಕ್ರೋನ್ ಕೊಟ್ಟರೆ ಇನ್ನೊಂದು ಬಾಕ್ಸ್ ಕೊಡ್ತಾರೆ. ಆ ಥರ. ಅದರಿಂದ ಹೌದು, ಊಟನೂ ವೇಸ್ಟ್ ಆಗಲ್ಲ, ಬೇರೆಯವರಿಗೆ ಸದ್ಬಳಕೆ ಆಗುತ್ತೆ. ಕೆಲವೊಂದು ಕಂಪ್ನಿಯಲ್ಲಿ ಫ್ರೀಯಾಗಿ ಕೊಡ್ತಾರೆ ಬಾಕ್ಸ್, ಫ್ರೀಯಾಗೆ ಬಾಕ್ಸ್ ಇಟ್ಟಿರ್ತಾರೆ. ನಾನು ಪ್ರೀವಿಯಸ್ ಕಂಪ್ನಿಯಲ್ಲಿ ಇದ್ದಾಗೆ ಅಲ್ಲಿ ಫ್ರೀಯಾಗಿತ್ತು, ಯಾವುದೇ ಚಾರ್ಜಸ್ ಇರಲಿಲ್ಲ. ಸೊ ಆ ಥರ ಇರುತ್ತೆ ಇಲ್ಲಿ, ಯಾವುದೂ ವೇಸ್ಟ್ ಆಗಲ್ಲ ಆ್ಯಕ್ಚುಲಿ. ಪ್ರತಿಯೊಂದು ಕಾರಲ್ಲೂ ಕೂಡ ಈ ರೀತಿ ಒಂದು ಮಷೀನು ಇನ್ಸ್ಟಾಲ್ ಆಗಿರುತ್ತೆ. ಇದರ ಹೆಸರು ಪಾರ್ಕ್ ಲೈಟು. ಇದರಿಂದ ಏನಂದರೆ, ನಾವು ಗಾಡಿಯನ್ನು ಯಾವುದೇ ಒಂದು ಪಾರ್ಕಿಂಗ್ ಝೋನ್ ಅಥವಾ ಎಲ್ಲೇ ನಿಲ್ಲಿಸಿದಾಗಲೂ ಈ ಒಂದು ಮಷೀನು ಟೈಮಿಂಗ್ ಸ್ಟಾರ್ಟ್ ಮಾಡುತ್ತೆ. ಈಗ 1 ಅವರ್ ಅಥವಾ 2 ಅವರ್ಸ್ ಏನು ಪಾರ್ಕಿಂಗ್, ಇಲ್ಲಿ ಅರ್ಧ ಗಂಟೆ ಪಾರ್ಕಿಂಗ್ ಇದ್ದರೆ, ಇಲ್ಲಿ ಅಕಸ್ಮಾತ್ ಈ ಮೆಷೀನಲ್ಲಿ ನಾವು 3/4 ಗಂಟೆ ನಿಲ್ಲಿಸಿದರೆ ಪಾಸ್ ಆಗುವಂತಹ ಪೊಲೀಸು ಇಲ್ಲಿ ಬಂದು ಫೈನ್ ಇಟ್ಬಿಟ್ಟು ಹೋಗ್ತಾರೆ. ಒಂದ್ಸಲಿ ಅಂದರೆ ಲೋಕಲ್ ಪ್ರೈವೇಟ್ ಕಂಪ್ನಿಗಳು. ಹಾಂ. ಸೊ ಪೊಲೀಸಿಗೆ ಕೊಟ್ಟಿಲ್ವಂತೆ, ಪ್ರೈವೇಟ್ ಹ್ಯಾಂಡ್ಲರ್ಸ್ ಮಾಡ್ತಾರೆ, ಬಂದು ಫೈನ್ ಹಾಕ್ಬಿಟ್ಟು ಹೋಗ್ತಾರೆ. ಒಂದ್ಸಲಿ ರಾಂಗ್ ಪಾರ್ಕಿಂಗ್ ಮಾಡಿದ್ರೆ 13,500 ಕಟ್ಟಕ್ಕೆ ರೆಡಿ ಆಗಬೇಕು. ಈಗ ತಿಂಡಿಯ ಸಮಯ. ಫಾರ್ಮ್ ಹೌಸ್ ಅಂತ, ಅಂದರೆ ಫಾರ್ಮ್ ಹೌಸ್ ಅನ್ನೋ ಥರ ಒಂದು ಜಾಗ. ಫ್ರಾನ್ಸಲ್ಲಿ ಬಲಾಂಜರಿ ಅಂತ ಹೇಳ್ತಾ ಇದ್ವಲ್ಲ, ಅದೇ ರೀತಿ ಇಲ್ಲಿ ಫಾರ್ಮ್ ಹೌಸ್, ಕೆಫೆ, ಬ್ರೆಡ್ಡು ಇದೆಲ್ಲ ಇರುವಂತಹ ಜಾಗ. ಬನ್ನಿ ಹೇಗಿದೆ ಅಂತ ಟ್ರೈ ಮಾಡುವ. ಇವ್ರ ಪೇಸ್ಟ್ರಿ ಕಲರೇ ಬೇರೆ ಥರ ಇದೆ. ಸಿಂಪಲ್ಲು ಕ್ರೊಯಾನು, ಬ್ರೆಡ್ಡು, ಕಾಫಿ. ನೋಡಿ ಬ್ರೆಡ್ ರಾಶಿ ಹೆಂಗಿಟ್ಟಿದ್ದಾರೆ ಅಂತ. ಒಂದು ಮೂಟೆ ಬ್ರೆಡ್ ಇಟ್ಟಿದ್ದಾರೆ, ಅದು ಮರದಲ್ಲಿ. ಇದೆಲ್ಲ ಡ್ಯಾನಿಷ್ ಕೇಕ್ಸ್. ಒಂದು ನೆಕ್ಸ್ಟ್ ರೇಂಜ್ಗೆ ತುಂಬಿಸ್ಬಿಟ್ಟಿದ್ದಾರೆ ಸ್ಟ್ರಾಬೆರೀಸ್ನ. ಇದು ಉಂಡೆ ಬ್ರೆಡ್, ಇಷ್ಟು ದಪ್ಪ ಇದೆ ನೋಡಿ. ಬಂತು ನೋಡಿ, ಇದೇನೋ ಸ್ಪೆಷಲ್ ರೀತಿಯ ಕೇಕು. ಇದರ ಹೆಸರೇನು? ಇದರ ಹೆಸರು ಯೋಬಾ ಕೇಕ್. ಯೋಬಾ ಅಂದರೆ ಡ್ಯಾನಿಷ್ ಭಾಷೆಯಲ್ಲಿ ಸ್ಟ್ರಾಬೆರಿ. ಸೊ ಸ್ಟ್ರಾಬೆರಿ ಕೇಕ್ ಅಂತ ಅರ್ಥ. ಸ್ಟ್ರಾಬೆರಿ, ಕ್ರೀಮು ಮತ್ತು ಚಾಕ್ಲೇಟು, ಕೆಳಗಡೆ ಕೇಕು. ಇದು ಬಹಳ ಫೇಮಸ್ ಆದ ಡಿಶ್ಶು. ಇದನ್ನು ಟ್ರೈ ಮಾಡಲೇಬೇಕಂತ. ಇದರ ಹೆಸರು ಫೂಸ್ನೋಬಾ. ಫೂಸ್ನೋಬಾ ಅಂದ್ಬಿಟ್ಟು. ಯಾರನ್ನ ಹಾಲಿಡೇಗೆ ಹೋದರೆ, ಸೊ ಅವಾಗ ಹಾಲಿಡೇಗೆ ಹೋದಾಗ ನಾವು ತಗೊಂಡು ಹೋಗ್ತೀವಿ ನಮ್ಮ ಕಲೀಗ್ಸಿಗೆ ಕೊಡೋಕ್ಕೆ. ಡೆನ್ಮಾರ್ಕ್ ದೇಶದಲ್ಲಿ ಯಾರೇ ಹಾಲಿಡೇಗೆ ಹೋಗಬೇಕು ಅಂದ್ರೂ, ಬಂದಮೇಲೆ ಯಾರು ಹಾಲಿಡೇಗೆ ಹೋಗಬೇಕಾದ್ರೆ ಅಥವಾ ಹಾಲಿಡೇಯಿಂದ ವಾಪಸ್ ಬಂದಾಗ ಈ ಒಂದು ಫೂಸ್ನೋಬಾನ ಎಲ್ರಿಗೂ ತಿನ್ನಿಸ್ತಾರಂತೆ. ಬ್ರೆಡ್ಡು ಒಂಥರ ಸುತ್ತಿರೋ ಬ್ರೆಡ್ಡು, ಅದಕ್ಕೆ ಮೇಲ್ಗಡೆ ಒಂಚೂರು ಸ್ವೀಟ್ ಹಾಕಿರ್ತಾರೆ, ಹಾಗೆ ಎಳ್ಳು ಹಾಕಿದ್ದಾರೆ. ಇದು ಇಲ್ಲಿಯ ತಿಂಡಿ. ಬೆಳಗಿನ ತಿಂಡಿ ಸಿದ್ಧ. ಫೂಸ್ನೋಬಾ ಮತ್ತು ಯೋಗಾ ಕೇಕ್.
ಕೈಯಲ್ಲಿದೆ ಫೂಸ್ನಾಬಾ, ಇದನ್ನು ಟ್ರೈ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಅಯ್ಯೋ ಹೆಂಗಿದೆ ನೋಡಿ, ಏನೋ ಸಾಸಿವೆ ಕಾಳು ಮತ್ತು ಎಳ್ಳು ಎಲ್ಲನೂ ಹಾಕ್ಬಿಟ್ಟಿದ್ದಾರೆ ಇದಕ್ಕೆ. ಇದನ್ನು ಎಳೆದು ತಿನ್ನೋಣ. ಚೆನ್ನಾಗಿ ಕರಿ ಹೋಗುತ್ತೆ ನೀವು ಬಾಯಲ್ಲಿ. ವಾವ್, ನಿಜ ಹೇಳ್ತಾನೆ ಸಖತ್ತಾಗಿದೆ. ನಂಗೆ ಜನರಲಿ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗೆ ಈ ಬೇಕ್ರಿ ಪ್ರಾಡಕ್ಟ್ಸ್ ಇಷ್ಟ ಆಗಲ್ಲ, ಆದರೆ ಇದು ಮಾತ್ರ ವ್ಯಾರೆ ಲೆವೆಲ್, ವ್ಯಾರೆ ತುಂಬ ಚೆನ್ನಾಗಿದೆ. ಇಲ್ಲಿ ಏನಾದರೂ ಜಾಸ್ತಿ ಸ್ವೀಟ್ ಹಾಕಲ್ಲ ಯಾವುದಕ್ಕೂ. ಮುಖ ಕೊಡೋ ಥರ ಸ್ವೀಟ್ ಇಲ್ಲ, ಭಾಳ ಸಿಂಪಲಾಗಿ ಮಾಡಿದ್ದಾರೆ. ಇದು ಯೋಗ ಕೇಕ್ ಅಂದರೆ ಸ್ಟ್ರಾಬೆರಿ ಕೇಕು. ಇದನ್ನು ತೋರಿಸ್ತೀನಿ. ಇದು ಕಲ್ತರ ಇದೆ ಕೇಕ್. ಇದು ಅದು ಕೆಳಗೆ ಚೆನ್ನಾಗಿರೋದು. ಹೌದಾ, ಲೇಯರ್ ಮಾಡಿದ್ದಾರೆ. ಹಾಂ, ಕೇಕು, ಚಾಕ್ಲೇಟು ಎಲ್ಲನೂ ಮಿಕ್ಸ್ ಮಾಡಿ, ಕ್ರೀಮು, ಇದು ಕ್ರೀಮ್ ನೋಡಿ ಹೆಂಗೆ ಹಾಕಿದ್ದಾನೆ. ಈ ಕ್ರೀಮ್ ಮಿಕ್ಸ್ ಮಾಡಿ ಅದ್ದಾಡ ಕ್ರೀಮ್ನ ಚೆನ್ನಾಗಿ. ಆಹಾ, ವಾವ್. ₹300 ಒಂದು. ಹಾಂ, ₹300 ಅದು. ಒಂದು ಪೀಸ್ ಕೇಕ್ಗೆ ₹300. ಅದು ಅಷ್ಟೇ 300. ಇದು ಒಂದಕ್ಕೆ. ಇದು ಅಷ್ಟೇ ಒಂದಕ್ಕೆ 300. ಸೊ ನಮ್ಮ ತಿಂಡಿ ಬಿಲ್ಲು ಎಲ್ಲ ಸೇರಿ ಒಂದು ₹200 ಆಗುತ್ತೆ. ದಿಸ್ ಇಸ್ ಡೆನ್ಮಾರ್ಕ್ 5, ಕಾಸ್ಟ್ಲಿ ದುನಿಯಾ. ನೋಡಿ, ಆನಂದ್ ಬ್ರದರು ಕಾರ್ ಹತ್ರ ಹೋದರು, ಯಾಕೆಂದರೆ ಅರ್ಧ ಗಂಟೆ ಮಾತ್ರ ಇಲ್ಲಿ ಪಾರ್ಕಿಂಗ್ ಇರೋದು. 1 ನಿಮಿಷ ಎಕ್ಸಿಡ್ ಆದರೂ 13,000 ಫೈನ್ ಹಾಕ್ತಾರೆ. ಇವಾಗ ಬ್ರದರ್ ಏನು ಮಾಡ್ತಾರೆ, ಇಲ್ಲಿಂದ ಮುಂದಕ್ಕೆ ಹೋಗ್ತಾರೆ, ಒಂದು ರೌಂಡ್ ಹೊಡ್ಕೊಂಡು ವಾಪಸ್ ಅಲ್ಲೇ ನಿಲ್ಲಿಸ್ತಾರೆ. ಅವಾಗ ನಮಗೆ ಮತ್ತೆ ಅರ್ಧ ಗಂಟೆಗೆ ಸಿಗುತ್ತೆ. ಈ ಥರ ರೂಲ್ಸ್ ಇಲ್ಲಿ. ಕೆಫೇಲಿ ಸಕ್ಕರೆ ಮತ್ತು ಡಬ್ಬಗಳನ್ನೆಲ್ಲ ಈ ಜಾಗದಲ್ಲಿ ಇಟ್ಟಿದ್ದಾರೆ, ಕ್ಯಾಸ್ಕ್ ಮೇಲೆ. ಚೆನ್ನಾಗಿ ಕಾಣಿಸುತ್ತೆ, ಒಂಥರ ಅಥೆಂಟಿಕ್ ಫೀಲು. ಅಕಸ್ಮಾತ್ ನೀವು ಎಕ್ಸ್ಪ್ರೆಸ್ಸು ತೊಗೊಂಡಾಗ ನಿಮ್ಗೆ ಏನಾದರೂ ಚೂರು ಹಾಲು ಬೇಕು ಅಂದರೆ ಹಾಲು ಇಟ್ಟಿದ್ದಾರೆ, ಸಕ್ಕರೆ ಇಟ್ಟಿದ್ದಾರೆ, ಸ್ಟಿಕ್ಸ್ ಇಟ್ಟಿದ್ದಾರೆ. ಮತ್ತು ಪಾರ್ಸೆಲ್ ತೊಗೊಂಡೋಗ್ಬೇಕು ನೀವು ಅಂತ ಹೇಳೋದಾದರೆ ಅದಕ್ಕೆ ಕಪ್ ಸ್ಟ್ಯಾಂಡ್ಸ್ ಇಟ್ಟಿದ್ದಾರೆ. ಚೆನ್ನಾಗಿ ಕೊಟ್ಟಿದ್ದಾರೆ, ಒಂದು ಅಥೆಂಟಿಕ್ ಫೀಲಿಂಗ್ ಕೊಟ್ಟಿದ್ದಾರೆ. ಇದು ನಮ್ಮ ಕೆಫೆ. ಈಗ ಇಲ್ಲಿಂದ ಹೊರಡೋ ಸಮಯ. ನೋಡಿ, ಇಲ್ಲೆಲ್ಲ ಕೆಲಸ ಮಾಡ್ತಾರಲ್ಲ ಮೇಡಮ್ ಎಲ್ಲ, ಇವರಿಗೆಲ್ಲ ಹತ್ತತ್ರ ಫುಲ್ ಟೈಮ್ ಕೆಲಸ ಮಾಡಿದ್ರೆ 4 ಲಕ್ಷ ಬರುತ್ತೆ. ಕೆಫೆಯಲ್ಲಿ ಕೆಲಸ ಮಾಡೋರಿಗೆ 4 ಲಕ್ಷ ಸ್ಯಾಲ್ರಿ. ಪ್ರತಿಯೊಂದು ಕ್ಲೀನಿಂಗು ಮತ್ತು ಪ್ರತಿಯೊಂದನ್ನು ಇವರೇ ನೋಡ್ಕೋಬೇಕು. ಇಡೀ ಕೆಫೆಗೆ ಒಬ್ಬರೇ ಇರೋದು. ನೋಡಿ, ಇನ್ನೂ ಮೇಡಮ್ ಓದ್ತಾ ಇದ್ದಾರಂತೆ. ನೈಸ್ ಮೀಟಿಂಗ್ ಯು. ಥ್ಯಾಂಕ್ ಯು. ಇವರು ಟೀಚಿಂಗ್ ಜಾಬ್ಗೆ ಓದ್ತಾ ಇದ್ದಾರಂತೆ. ಮಧ್ಯ ಪಾರ್ಟ್ ಟೈಮ್ ಥರ ಕೆಲಸ ಮಾಡ್ತಾರೆ. ಮಕ್ಕಳು ಕೂಡ ಇಲ್ಲಿ ಅವಕಾಶ ಇದೆ. ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡ್ಕೊಂಡು ಆರಾಮಾಗಿ ಕೂತ್ಕೋಬೋದು. ಪ್ರತಿಯೊಂದು ಕೆಫೆಲೂ ಕೂಡ ಇಲ್ಲಿ ಮಕ್ಕಳಿಗೆ ಏನಾದ್ರು ಒಂದು ಆ್ಯಕ್ಟಿವಿಟಿ ಮಾಡೋದಕ್ಕೆ ವಸ್ತುಗಳನ್ನ ಇಟ್ಟಿರ್ತಾರೆ, ಎಲ್ಲ ಫ್ರೀ ಆಫ್ ಕಾಸ್ಟ್. ಈ ದೇಶದಲ್ಲಿ ಮಕ್ಕಳಿಗಿರೋಷ್ಟು ಫೆಸಿಲಿಟಿ ಎಲ್ಲೂ ಜಗತ್ತಲ್ಲಿ ಪ್ರಾಬ್ಲಿ ಎಲ್ಲೂ ಇಲ್ಲ. ಲೈಫಲ್ಲಿ ನಾಯಾಗಿ ಹುಟ್ಟಿದ್ರೆ, ಲೈಫಲ್ಲಿ ಮುಂದಿನ ಜನ್ಮ ಅಂತಿದ್ರೆ, ಅದನ್ನು ನಾವು ಡೆನ್ಮಾರ್ಕ್ ದೇಶದಲ್ಲಿ ಮಗುವಾಗಿ ಹುಟ್ಟಬೇಕು ಅಥವಾ ನಾಯಾಗಿ ಹುಟ್ಟಬೇಕು. ಯಾಕಂದರೆ ಈ ದೇಶದಲ್ಲಿ ನಾಯಿಗಳನ್ನು ಮಕ್ಕಳುಗಳನ್ನು ನೋಡ್ಕೊಳ್ಳೋ ರೀತಿ ಇದೆಯಲ್ಲ, ಆಹಾ, ದೇವ್ರೂ ನೋಡ್ಕೊಳ್ಳಲ್ಲ ರೀ. ಆ ಮಟ್ಟದ ಫೆಸಿಲಿಟಿ ಕೊಟ್ಟು ನೋಡ್ಕೊಳ್ತಾರೆ. ಈಗ ನೀವು ನೋಡ್ತಾ ಇದ್ದೀರಾ, ಬಹಳ ಪ್ರತಿಷ್ಠಿತ ಐಲ್ಯಾಂಡ್ ಅಂದರೆ ದ್ವೀಪದ ಮೇಲಿರುವಂತಹ ರಾಸ್ಕಿಲೆ ಕೆಥಿಡ್ರಲ್ಲು. ಈ ಒಂದು ಕೆಥಿಡ್ರಲ್ಲು 14ನೇ ಶತಮಾನದ ಗಾಥಿಕ್ ಆರ್ಕಿಟೆಕ್ಚರ್ ಇರುವಂತಹ ಕೆಥಿಡ್ರಲ್ಲು. ಆಗಿನ ಕಾಲದ ರಾಜರು ಸಿಕ್ಕಾಪಟ್ಟೆ ಶೋಕಿರಿ, ಅವ್ರು ಸತ್ತ ಮೇಲೂ ಅವ್ರಿಗೆ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಅರಮನೆ ಒಳಗೆ ಊತಾಕಬೇಕು. ಆ ರೀತಿ ಈ ಕೆಥಿಡ್ರಲ್ ಒಳಗೆ 40 ರಾಜ ರಾಣಿಯರು ಹಾಗೆ ರಾಜವಂಶಸ್ಥರು ಬರಿಯಲ್ ಮಾಡಲಾಗಿದೆ. ನೋಡಿ ಗಾಥಿಕ್ ಆರ್ಕಿಟೆಕ್ಚರ್ ಯಾವ ಥರ ಇರುತ್ತೆ ಅಂತ. ಬಹಳ ಒಂದು ವಿಶೇಷವಾದ ಆರ್ಕಿಟೆಕ್ಚರು, ಬ್ರಿಕ್ಸ್ನ ಬಳಕೆ ಮಾಡಿರುವಂಥದ್ದು. ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟು. 1995ನೇ ಇಸ್ವಿಯಲ್ಲಿ ಇದನ್ನು ಯುನೆಸ್ಕೋ ಇದರ ಆರ್ಕಿಟೆಕ್ಚರ್ ಹಾಗೆ ಕಲ್ಚರಲ್ ಇಂಪಾರ್ಟೆನ್ಸ್ ಮೂಲಕ ಈ ಒಂದು ಜಾಗವನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಅಂತ ಡಿಸೈಡ್ ಮಾಡ್ತು. ಆಗಿಂದ ಪ್ರತಿ ವರ್ಷ 1,65,000 ಜನಗಳು ಈ ಒಂದು ಕೆಥಿಡ್ರಲ್ನ ನೋಡೋದಕ್ಕೆ ಬರ್ತಾರೆ ಪ್ರತಿ ವರ್ಷ. ಇವತ್ತು ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ನಮ್ಮ ಇನ್ನೊಬ್ಬರು ಗ್ಲೋಬಲ್ ಕನ್ನಡಿಗರಾದ ಆನಂದ್ ಬ್ರೋ ಜೊತೆಗೆ ಈ ಒಂದು ಕೆಥಿಡ್ರಲ್ಲು ಹಾಗೆ ಈ ಒಂದು ಐಲ್ಯಾಂಡು, ಈ ಒಂದು ಕೆಥಿಡ್ರಲ್ ಇರೋದು ಝಿಲ್ಯಾಂಡ್ ಅನ್ನೋ ಒಂದು ಐಲ್ಯಾಂಡ್ ಮೇಲೆ. ಈ ಒಂದು ಐಲ್ಯಾಂಡ್ನ ಕೂಡ ಎಕ್ಸ್ಪ್ಲೋರ್ ಮಾಡಿಕೊಂಡು ಚಿಕ್ಕದಾಗಿ ಅರ್ಥ ಮಾಡಿಕೊಂಡು ಹೋಗೋಣ ಬನ್ನಿ.
ಆಗಿನ ಕಾಲದಲ್ಲಿ ಕೆಥಿಡ್ರಲ್ಲಿ ಪ್ರೇಯರ್ ನಡಿಬೇಕಾದ್ರೆ ನೀವು ಮೇಲೆ ನೋಡಿದ್ರೆ ರಾಜ ರಾಣಿಯರ ಸೀಟು, ಅಲ್ಲಿ ಕಿರೀಟವನ್ನು ಹಾಕಿದ್ದಾರೆ. ಅದರ ಅರ್ಥ ಇಲ್ಲಿ ರಾಜ ಕೂತ್ಕೋತಾಯಿದ್ರು, ಇಲ್ಲಿ ರಾಣಿಯರು ಕೂತ್ಕೋತಾಯಿದ್ರು, ಇಲ್ಲಿ ನೆಕ್ಸ್ಟ್ ಹೆಡ್ ಮಂತ್ರಿ ಕೂತ್ಕೋತಾಯಿದ್ರು ಅನಿಸುತ್ತೆ. ಕೆಳಗಡೆ ಸಾಮಾನ್ಯ ಪ್ರಜೆಗಳು ಆ್ಯಸ್ ಆಲ್ವೇಸ್. ಕೂತ್ಕೊಂಡು ಪ್ರೇಯರ್ ಮಾಡೋ ಜಾಗ. ಎಲ್ಲ ಗ್ಲೋಬಲ್ ಕನ್ನಡಿಗರಿಗೂ, ಎಲ್ಲ ಕನ್ನಡಿಗರಿಗೂ, ಜಗತ್ತಿನ ಎಲ್ಲ ಸಿಟಿಸನ್ಸ್ಗೂ, ಇಡೀ ವಿಶ್ವಕ್ಕೂ ಒಳ್ಳೆಯದಾಗಲಿ. ಪ್ರಾರ್ಥನೆ ಮಾಡುವಂತಹ ಜಾಗ. ಅಲ್ಲಿ ಒಂದು ಪುಸ್ತಕವನ್ನು ಇಟ್ಟಿದ್ರು, ಕನ್ನಡಿಗರ ಪರವಾಗಿ ಒಂದು ಪುಟ್ಟ ಸಂದೇಶ. ಇದು ರಾಣಿ ಸಮಾಧಿ, ಸಂಪೂರ್ಣವಾಗಿ ಮಾರ್ಬಲಲ್ಲಿ ಮಾಡಿದ್ದಾರೆ. ಮೇಲ್ಗಡೆ ರಾಣಿಯ ಒಂದು ಮೂರ್ತಿಯನ್ನು ಮಾಡಿ ಅವಳು ಹಾಕೋತಿದ್ದಂತಹ ಕ್ರೌನ್ನ ಕೂಡ, ಕಿರೀಟವನ್ನು ಕೂಡ ಇಟ್ಟಿದ್ದಾರೆ. ಒರಿಜಿನಲ್ ಅಲ್ಲ, ಇದು ಕ್ರಿಯೇಟ್ ಮಾಡಿರೋದು. ಈ ಜಾಗದಲ್ಲಿ 18ನೇ ಶತಮಾನದ ರಾಜ ಕಾಂಗ್ ಕ್ರಿಶ್ಚಿಯನ್ 9 ಅವರ ಬರಿಯಲ್ ಜಾಗವನ್ನು ಮಾಡಿದ್ದಾರೆ. ಸಂಪೂರ್ಣವಾಗಿ ಮಾರ್ಬಲ್ ಹೆಂಗೆ ಮಾಡಿದ್ದಾರೆ ನೋಡಿ, ಒಳ್ಳೆ ಬಾಟಪ್ ಥರ ಇದೆ ಇದು. ಹೆಂಗೆ ಮಾಡಿದ್ದಾರೆ ನೋಡಿ. ಮೇಲ್ಗಡೆ ಕ್ರೌನ್ ಕೂಡ ಇಟ್ಟಿದ್ದಾರೆ. ಇಲ್ಲಿ ಕಿಂಗನ್ನು ಕಾಂಗ್ ಅಂತ ಕರೀತಾರೆ. ಕೆಥಿಡ್ರಲಿಂದ ಆಚೆ ಬಂದ್ವಿ. ಇಲ್ಲಿ ಗಮನ ಕೊಡ್ಬೋದು ನೀವು, ಯುಕ್ರೇನ್ದು ಒಂದು ಕಾರು ಇಲ್ಲಿ ಬಂದು ನಿಂತ್ಕೊಂಡಿದೆ. ಹೆಂಗೆ ಬಂದು ನಿಂತ್ಕೊಂಡಿದೆ ಅಂದರೆ, ಯುಕ್ರೇನಿಯನ್ ರೆಫ್ಯೂಜೀಸ್ ಏನಿದ್ದಾರೆ ಅವರು ಇಡೀ ಯುರೋಪಲ್ಲಿ ಎಲ್ಲ ಕಡೆ ಹೋಗಿ ಸೆಟ್ಲ್ ಆಗ್ತಾ ಇದ್ದಾರೆ. ಅವರು ಕಾರು, ಅವ್ರ ಮನೆ ಎಲ್ಲ ಖಾಲಿ ಮಾಡಿಕೊಂಡು ಇಲ್ಲಿಗೆ ಬರ್ತಾ ಇದ್ದಾರೆ. ಕೆಲವು ಜನ ಡೆನ್ಮಾರ್ಕ್ ಕೂಡ ಬರ್ತಾ ಇದ್ದಾರೆ. ಬಟ್ ಇತ್ತೀಚೆಗೆ ರೂಲ್ಸು ರೆಗ್ಯುಲೇಷನ್ ಸ್ಟ್ರಾಂಗ್ ಮಾಡಿದ್ದಾರೆ. ಮುಂಚೆ ಎಲ್ಲರನ್ನೂ ಬಿಟ್ಬಿಡೋರು. ಈಗ ಬರೋರು ಲಕ್ಷಾಂತರ ಸಂಖ್ಯೆಲಾದ್ರಿಂದ ಈ ದೇಶನೂ ತಡ್ಕೊಳ್ಳೋವಂಥ ಕೆಪಾಸಿಟಿ ಬೇಕಲ್ಲ, ಅದಕ್ಕೆ ಸ್ವಲ್ಪ ಸ್ಟ್ರಿಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡ್ತಾರೆ. ಇದ್ಯಾವುದು ಪುಟಾಣಿ ನಾಯಿ ಮರಿ, ಸಖತ್ತಾಗಿದೆ. ನಡ್ಕೊಂಬರ್ಬೇಕಾದ್ರೆ ನೀವು ಗಮನ ಕೊಟ್ಟರೆ ಹೆಂಗಿದೆ ನೋಡಿ, ಮನೆಗಳ ಆಚೆ ಹೂ ಗಿಡಗಳನ್ನು ರಾಶಿ ರಾಶಿಯಾಗಿ ಬೆಳೀತಾರೆ. ಮನೆ ಮುಂದೆನೇ ರೋಸು, ಇಲ್ಲಿ ಬೇರೆ ಯಾವುದೋ ಫ್ಲವರು, ಸೈಕಲ್ಲು, ಒಂದು ಬೇರೆ ಥರ ಫೀಲಿಂಗ್ ಕೊಡುತ್ತೆ ಜಾಗಕ್ಕೆ. ಏನೋ ಹತ್ತಿ ಹೂವನ, ಹತ್ತಿ ಹೂವು. ಹಾಂ 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 ಪುಟ್ಟಿಗೆ ಇಷ್ಟ ಆಗತ್ತೆ, ಪಿಂಕ್ ಕಲರು. ನಮ್ಮ ಮೋನ್ವಿತಾಗಿ ಎಲ್ಲ ಪಿಂಕ್ ಇರಬೇಕು. ಹೆಣ್ಮಕ್ಳು ಅದೇ ಪಿಂಕನ್ನು ತುಂಬ ಇಷ್ಟಪಡ್ತಾರೆ. ಪಿಂಕ್ ಆ್ಯಂಡ್ ಪರ್ಪಲ್. ಭಾರತ ದೇಶದ ಯೋಗ ಹಾಗೆ ನಮ್ಮ ಥೆರಪೀಸು ಇಲ್ಲೂ ಕೂಡ ಬಹಳ ಬಹಳ ಪ್ರಸಿದ್ಧ. ನೀವು ನೋಡ್ಬೋದು ಇಲ್ಲಿ ನೋಡಿ, ಯೋಗ ಕ್ಲಾಸು, ಪಿಲಾತೆ ಕ್ಲಾಸು, ಇದ್ರೊಳಗೆ ಹೋದರೆ ಯೋಗ ಕ್ಲಾಸ್ ಅಂತೆ. ಬ್ರೋ ಏನು ಗೊತ್ತಾ, ಇಲ್ಲಿ ನೀವು ಗಾಡಿ ಬಗ್ಗೆ ಭಾಳ ಕೇಳ್ತಾ ಇದ್ರೆ, ಯಾಕೆ ಗಾಡಿಗಳು ಎಲ್ಲವೂ ಎಷ್ಟು ಚೆನ್ನಾಗಿ ಕಾಣಿಸ್ತದಲ್ಲ, ನೀವು ಎಷ್ಟು ವರ್ಷ ಆಯಿತು ಈ ಗಾಡಿ ತೊಗೊಂಡು ಅಂತ. ಈ ಗಾಡಿ ಈಗ ಆಲ್ಮೋಸ್ಟ್ 2020 ತೊಗೊಂಡ್ರೆ ಗಾಡಿ ನೋಡಿ ಇದು ಹೆಂಗಿದೆ ಅಂತ. ಇಲ್ಲಿ ಯಾವ ಗಾಡಿ ಆದರೂ ನೋಡಿ ಡೆನ್ಮಾರ್ಕಲ್ಲಿ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಯಾಕಂದರೆ ಇಲ್ಲಿ ಎವ್ರಿ 2 ಇಯರ್ಸು ನೀವು ಗಾಡಿ ಸ್ಯೂನ್ ಮಾಡಿಸ್ಬೇಕು, ಅಂದರೆ ಗಾಡಿ ಹೆಲ್ತ್ ಚೆಕ್ ಮಾಡಿಸ್ಬೇಕು. ಸೊ ಯಾವ ಥರ ಇರುತ್ತಂತೆ ತೋರಿಸ್ತೀನಿ ನೋಡಿ ಗಾಡಿ. ನೀವು ಈಗ ಬಾನೆಟ್ ಓಪನ್ ಮಾಡ್ತೀನಿ ಜಸ್ಟ್, ಯಾಕಂದರೆ ಇದು ಭಾಳ ಇಂಪಾರ್ಟೆಂಟ್. ಇದಕ್ಕೆ ಯಾವತ್ತೂ ನೀರು ಹಾಕಲ್ಲ ನಾವು ಅಲ್ವಾ. ನೀವು ಇದರಲ್ಲಿ ಈಗಿನ ಶೋರೂಮಿಂದ ಬಂದ ಥರ ಇರುತ್ತೆ ನೀವು ಗಾಡಿನ ನೋಡಿ. ಈಗಿನ ಶೋರೂಮಿಂದ ಬಂದಿದ್ದ ಥರ ಇದೆ ಗಾಡಿ. ಚೂರು ಧೂಳಿಲ್ಲ, ಒಂದು ಚೂರು ಧೂಳಿಲ್ಲ, ಆಯಿಲ್ ಕಾಣಿಸ್ತಾ ಇಲ್ಲ, ಹೌದು, ಸ್ಪಿಲೇಜ್ ಕಾಣಿಸ್ತಾ ಇಲ್ಲ. ಈ ಥರನೇ ಮೇಂಟೈನ್ ಮಾಡಬೇಕು, ಇದೇ ಥರ ಮೇಂಟೈನ್ ಮಾಡಬೇಕು. ಇದೇ ಥರ ಎಲ್ಲ ನೀವು ಯಾವುದೇ ಗಾಡಿ ಓಪನ್ ಮಾಡಿ, ನಂದಂತಲ್ಲ. ನೀವು ಯಾವುದೇ ಕೆಲವೊಂದು ಗಾಡಿ ನಾನು 14 ವರ್ಷದ ಗಾಡಿ ನೋಡಿದ್ದೀನಿ, ಅದು ಹಿಂಗೆ ಇದ್ದಾವೆ. ಇಲ್ಲ ಅಂದ್ರೆ ಟೆಸ್ಟ್ ಪಾಸ್ ಆಗಲಿಲ್ಲ ಅಂದ್ರೆ ಗಾಡಿನೇ ಓಡಿಸಂಗಿಲ್ಲ. ಕೆಲವೊಂದು ಏನಂದರೆ ಹಳೆ ಗಾಡಿಗಳು ಸ್ವಲ್ಪ ಇಲ್ಲಿ ಸ್ನೋ ಜಾಸ್ತಿ ಅಲ್ವಾ, ಉಪ್ಪು ಹಿಡಿಯುತ್ತಲ್ವಾ, ಅಂದರೆ ಸ್ನೋ ಬಿದ್ದಾಗೆ ಉಪ್ಪು ಹಾಕೊಂಡು ಹೋಗ್ತಾರೆ ರೋಡಲ್ಲಿ. ಅದು ಸ್ವಲ್ಪ ಒಳಗಡೆ ಹೋದಾಗ ನಿಮಗೆ ಸ್ವಲ್ಪ ಇಲ್ಲಿ ಬೆಳ್ಳು ಕಾಣಿಸುತ್ತೆ. ಅದು ಬಿಟ್ಟರೆ ಈ ಥರ ಗಾಡಿಗಳು ನಿಮಗೆ ನ್ಯೂವಾಗಿ ಕಾಣಿಸುತ್ತೆ. ಸೊ ಮತ್ತು ನಿಮಗೆ ಇಂಡಿಕೇಟ್ರು ಕಂಪಲ್ಸರಿ 3 ಇಂಡಿಕೇಟ್ರ್ ಇರಬೇಕು. ನಿಮಗೆ ಬ್ಯಾಕ್ ಇಂಡಿಕೇಟರ್ ನಿಮಗೆ ಲೆಫ್ಟ್ ಮಾಡಿದ್ದೀನಿ ಅಂದರೆ 3 ಇಂಡಿಕೇಟರ್ ಆನ್ ಆಗಬೇಕು. ಕೆಲವೊಂದು ಕಾರುಗಳಿಗೆ ಇಲ್ಲಿ ಕೊಟ್ಟಿರ್ತಾನೆ, ಇವಾಗೆಲ್ಲ ನ್ಯೂ ಗಾಡಿಗಳಿಗೆ ಇಲ್ಲೇ. ನೀವು ಎಂಥ ಓಲ್ಡ್ ಕಾರ್ ನೋಡಿ, 2000 ಇಸ್ವಿ ಯಾವ ಕಾರ ನೋಡಿ, ಇಲ್ಲಿ ಡೆನ್ಮಾರ್ಕಲ್ಲಿ ಸ್ಪೆಷಲಿ ನಾನು ನೋಡಿರೋದು 3 ಇಂಡಿಕೇಟರ್ ಇರುತ್ತೆ, ಇರಲೇಬೇಕು. ಅದು ರೂಲ್ಸ್. ಲೈಟು 24 ಅವರ್ಸು 365 ಡೇಸು ಯಾವಾಗಲೂ ಲೈಟ್ ಆನಲ್ಲೇ ಇರಬೇಕು. ಹಾಂ, ಹೆಡ್ಲೈಟ್ಸ್ ಆನಲ್ಲೇ ಇರಬೇಕು. ಐದರ್ ಬೀಮಲ್ಲಿ ಇರಬೇಕು, ಲೋ ಬೀಮಲ್ಲಿ, ಇಲ್ಲ ಡೇ ಲೈಟಲ್ಲಿ. ಈಗ ಹೊಸ ಗಾಡಿಗಳಿಗೆಲ್ಲ ಡೇ ಲೈಟು. ಈಗ ಹಳೆ ಕಾರೆಲ್ಲ ನೀವು ನೋಡಿದ್ರೆ ನಾರ್ಮಲ್ ಹೆಡ್ಲೈಟ್ ಹಾಕೊಂಡೆ ಗಾಡಿ ಓಡಬೇಕು. ಯಾಕೆ ಅಂದರೆ ಇಲ್ಲಿ ಕ್ಲೈಮೇಟು ಅನ್ಪ್ರಿಡಿಕ್ಟೇಬಲು. ಡೆನ್ಮಾರ್ಕ್ ಕ್ಲೈಮೇಟ್ ಇದೆಯಲ್ಲ ಭಾಳ ಅನ್ಪ್ರಿಡಿಕ್ಟೇಬಲು. ವಿತಿನ್ ಸೆಕೆಂಡಲ್ಲಿ ನಿಮಗೆ ಮಳೆ ಬರುತ್ತೆ, ವಿತಿನ್ ಸೆಕೆಂಡಲ್ಲಿ ಫುಲ್ಲು ಡಾರ್ಕ್ ಆಗುತ್ತೆ. ನಿಮಗೆ ಮುಂದೆ ರೋಡ್ ಏನನ್ನೋದು ಕಾಣಲ್ಲ, ಅಷ್ಟು ಡಾರ್ಕ್ ಆಗುತ್ತೆ.
ಅದು ನಾನು ಭಾಳ ಸರಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಓಕೆ, ಅದಕ್ಕೋಸ್ಕರ ಯಾವಾಗಲೂ 365 days 24 hours ಲೈಟ್ ಇರಲೇಬೇಕು. ಲೈಟ್ ಇಲ್ಲ ಅಂದ್ಕೊಳ್ಳಿ, ನಿಮಗೆ 1000 ಕ್ರೋನರ್ ಫೈನ್ ಕೊಡ್ತಾರೆ, ಅಂದರೆ 13,500 ಆಲ್ಮೋಸ್ಟ್ ಈಗಿನ ರೇಟಿಗೆ. ಪ್ಲಸ್ ಇನ್ನೊಂದು ಆರನ್ನು ಭಾಳ ಇಂಪಾರ್ಟೆಂಟ್. ನಾವು ನಾನು ಈಗ 8 ವರ್ಷದಲ್ಲಿ ಒಂದು ದಿನವೂ ನಾನು ಆರನ್ನು ಪ್ರೆಸ್ ಮಾಡಿಲ್ಲ. ಅಪ್ಪಿತಪ್ಪಿ ನಾನು ಚೆಕ್ ಮಾಡೋಕ್ಕೆ ಹೋಗಿಲ್ಲ ಯಾವತ್ತೊಂದು ದಿನ ಮನೆ ಹತ್ರ, ಯಾಕಂದರೆ ಅದು ಚೆಕ್ ಮಾಡಲೇಬೇಕು. ಏನಕ್ಕಂತ ಹೇಳ್ತೀನಿ, ಸಪೋಸ್ ನಿಮಗೆ ಅದು ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಸ್ ಬಂದಾಗ, ಅನ್ಪ್ರಿಡಿಕ್ಟಬಲ್ ಸಿಚುವೇಶನ್ಸ್ ಬಂದಾಗ ನೀವು ಆರನ್ನು ಹೊಡಿಲೇಬೇಕಾಗುತ್ತೆ. ಹೊಡೆದಾಗ ನಿಮಗೆ ಕೆಲಸ ಮಾಡಿಲ್ಲ ಅಂದ್ಕೊಳ್ಳಿ, ಗಾಡಿನ ಅಲ್ಲೇ ನಿಲ್ಲಿಸ್ಕೋಬೇಕು ನೀವು. ಅದನ್ನು ನಾವೇ ಸ್ವಂತ ರಿಪೇರಿ ಮಾಡ್ಕೊಂಡು ತೊಗೊಂಡೋಗ್ಬೇಕು. ನಮಗೆ ರಿಪೇರಿ ಆಗಲಿಲ್ಲ, ನಾವು ನಮ್ಮ ಇನ್ಶೂರೆನ್ಸ್ ಕಂಪ್ನಿಗೆ ಫೋನ್ ಮಾಡಿಸಿ ಅವರಿಂದ ರಿಪೇರಿ ಮಾಡ್ಕೊಂಡು ಅಲ್ಲಿಂದ ಗಾಡಿ ತೊಗೊಳ್ಬೇಕು. ಆರನ್ ಕೆಲಸ ಮಾಡಿಲ್ಲ ಅಂದರೆ ಗಾಡಿ ಎತ್ತಂಗೆ ಇಲ್ಲ. ಅಕಸ್ಮಾತ್ ನಿಮಗೆ ಪೊಲೀಸ್ ಏನೇನು ಚೆಕ್ ಮಾಡಿದರೆ ಆರನ್ ಕೆಲಸ ಮಾಡಿಲ್ಲ ಅಂದರೆ ನಿಮಗೆ 2,000 ಕ್ರೋನ್ ಫೈನ್ ಮಾಡ್ತಾರೆ. ಆಲ್ಮೋಸ್ಟ್ 27,000 ಚಾರ್ಜ್ ಮಾಡ್ತಾರೆ. ಸೊ ಈ ಥರ ಡಿಫ್ರೆಂಟ್ ರೂಲ್ಸ್ ಇದೆ ಕಾರಲ್ಲಿ. ಯಾಕೆ ಇಷ್ಟೊಂದು ನಗ್ತಾ ಇದ್ದೀರಿ ಅಂದರೆ, ನಾನು ಯಾವುದೇ ದೇಶಕ್ಕೆ ಹೋದರೂ ಅಲ್ಲಿ ಯಾವ್ದಾದ್ರು ಮದುವೆ ಸಿಗುತ್ತಾ, ಯಾವ್ದಾದ್ರು ಫಂಕ್ಷನ್ ಸಿಗುತ್ತಾ ಅಂತ ಕೇಳ್ತಾ ಇದ್ದೆ. ಅದಕ್ಕೆ ಬ್ರೋ, ಈ ದೇಶದವರು ಮದುವೆನೇ ಆಗಲ್ಲ, ಎಲ್ಲರೂ ಲಿವಿಂಗಲ್ಲೇ ಇರ್ತಾರೆ. ಅಪರೂಪಕ್ಕೆ ಕೆಲವು ಸಲ ಮಕ್ಕಳು 18 ವರ್ಷ ಆದಮೇಲೆ ಅವ್ರುಗಳು 50ನೇ ವರ್ಷದಲ್ಲಿ ಮದುವೆ ಆಗ್ತಾರೆ. ಅದು ಒಂದು ಫಾರ್ಮಾಲಿಟಿ ಥರ ಒಂದು 20 ಜನನ ಕರೆದ್ಬಿಟ್ಟು ಚಿಕ್ಕದಾಗಿ ಕ್ರಿಶ್ಚಿಯನ್ ವೆಡ್ಡಿಂಗ್ ಥರ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಗು ಬರ್ತಾ ಇದೆ. ಈ ದೇಶದಲ್ಲಿ ಎಲ್ಲಿಂದ ಮದುವೆ ಹುಡ್ಕೋಣ ಅಂತ. ಮದುವೆನೇ ಆಗಿಲ್ಲ, ಮದುವೆನೇ ಆಗಿಲ್ಲ ಅಂದರೆ ಏನು ಇನ್ನು ಅದು ಮದುವೆ ಇದೆ. ಗಂಡಸರು ಮದುವೆ ಆಗೋದು, ಹೆಂಗಸರು ಅದಾಗ್ತಾರಾ? ಅದು ಆಗ್ತಾರೆ. ಅದು ಚರ್ಚಲ್ಲಿ ಹೋಗಿ ಇದೆಲ್ಲ ಚೇಂಜ್ ಮಾಡ್ತಾರೆ. LGBT ಕಮ್ಯುನಿಟಿಗೆ ಸಪೋರ್ಟಿವ್ ಆಗಿದೆ ಡೆನ್ಮಾರ್ಕ್ ದೇಶ. ಸೊ ಹುಡುಗ ಹುಡುಗಿ ಮದುವೆ ಜಾಸ್ತಿ ಆಗ್ತಾರಂತೆ ಇಲ್ಲಿ. ಅಂದ್ರೆ ಏನಾಗಿದೆ, ಅದೇ ನನ್ನ ಕಲೀಗ್ಸೇ ಇದ್ದಾರೆ. ಎಕ್ಸಾಂಪಲ್ ನನ್ನ ಕಲೀಗ್ಸೇ 2-3 ಕಲೀಗ್ಸ್. ಅವರು ಮೊದಲು ಈಗ 60 ವರ್ಷ ಅವನಿಗೆ. ಓಕೆ, 60 ವರ್ಷ. ಈಗ 54ನೇ ವರ್ಷದಲ್ಲಿ ಹೆಂಡತಿಗೆ ಡಿವೋರ್ಸ್ ಕೊಟ್ಟಿದ್ದಾನೆ. ಮೊದಲು ಮದುವೆ ಆಗಿದೆ, ನಾರ್ಮಲ್ ಮದುವೆ. 30 ವರ್ಷ 32 ವರ್ಷದ ಮಕ್ಕಳಿದ್ದಾರೆ. ಅವ್ರಿಗೆ ಮೊಮ್ಮಕ್ಕಳನ್ನು ನೋಡಿದ್ದಾನೆ. ಬಟ್ ಅದೆಲ್ಲ ಆದ್ಮೇಲೆ ಏನು ಗೊತ್ತಿಲ್ಲ, ಏನಕ್ಕೆ ಜಿಗುಪ್ಸೆ ಬಂತು ಲೈಫಲ್ಲಿ. ಓಕೆ, ಹೆಂಡತಿಯಿಂದ. ಸೊ ಅವನು 54ನೇ ವರ್ಷದಲ್ಲಿ ಡಿವೋರ್ಸ್ ಕೊಟ್ಟು ಹುಡುಗನ್ನ ಮದುವೆ ಆಗಿದ್ದಾನೆ. ಅದನ್ನ ಪ್ರೌಡಾಗಿ ಹೇಳ್ಕೊಂತಾರೆ ಆಫೀಸಲ್ಲಿ. ಏನು ಗೊತ್ತಾ, ನಮ್ಮ ಆಫೀಸಲ್ಲಿ ನಮಗೆ ಹೊಸಬ್ರು ಜಾಯಿನ್ ಆಗ್ತಾರಲ್ಲ, ಹೊಸಬ್ರು ಜಾಯಿನ್ ಆದಾಗ ಇಂಡಿಯಾದಿಂದ ಯಾರನ್ನ ಜಾಯಿನ್ ಆದರೆ ಇಂಟ್ರೊಡ್ಯೂಸ್ ಮಾಡ್ಕೊಂತೀವಿ ನಾವೆಲ್ಲರೂ. ಅಂದರೆ ಫ್ರಮ್ ಹೌ ಲಾಂಗ್ ಯು ಆರ್ ಸ್ಟೇಯಿಂಗ್ ಹಿಯರ್, ನಿಮಗೆ ಎಷ್ಟು ಜನ ಮಕ್ಕಳಿದ್ದಾರೆ, ನಿಮಗೆ ನಿನ್ನ ವೈಫ್ ಹೆಸರೇನು ಎಲ್ಲ ಶೇರ್ ಮಾಡ್ಕೊಂತೀವಿ. ಅದೇ ಥರ ಅವರು ನಮ್ಮ ಹಸ್ಬೆಂಡ್ ಅಂತಾರೆ. ಅವರು ಮೈ ಹಸ್ಬೆಂಡ್ ಉಲ್ರಿಕ್, ಹುಡುಗನ ನನ್ನ ಹಸ್ಬೆಂಡ್ ಈ ತರ ನೇಮ್ ಅಂತ ಹೇಳ್ತಾರೆ. ಸೊ ಅದು ಎಲ್ಲರಿಗೂ ಒಂಥರ ನಗು ಬರುತ್ತೆ. ಅದಾದ್ಮೇಲೆ ಕೇಳ್ತಾರೆ ಏನಾಯ್ತು ಹೆಂಗೆ ಅಂತ. ನನ್ನನ್ನು ಮದುವೆಗೆ ಇನ್ವೈಟ್ ಮಾಡಿದ್ದ ಪಾಪ, ಬಟ್ ಇಲ್ಲಿಂದ 350 ಕಿಲೋಮೀಟರ್ ನನಗೆ ಹೋಗೋಕ್ಕಾಗಿಲ್ಲ. ಸೊ ಬೇರೆ ಮಗು ಸಣ್ಣದಿತ್ತು. ಸೊ ಅವರು ಅದನ್ನು ಲೀವಿಂಗಲ್ಲಿ 2 ವರ್ಷ ಇದ್ದು ಅದಾದ್ಮೇಲೆ ಮದುವೆ ಆಗಿರೋದು. ಹುಡುಗಿರ ಸವಾಸ ಸಾಕಾಯ್ತು. ಅದಕ್ಕೆ ಹುಡುಗರೇ ಬೆಟ್ರು ಬದುಕೋದಿಕ್ಕೆ, ಆರಾಮಾಗಿ ಫ್ರೆಂಡ್ಸ್ ಥರ ಇರ್ಬೋದು ಅಂದ್ಬಿಟ್ಟು 56ನೇ ವರ್ಷದಲ್ಲ, 56ನೇ ವರ್ಷದಲ್ಲಿ ಈಗ 60 ವರ್ಷ ಹುಡುಗ ಮದುವೆ ಆಗಿದ್ದಾರೆ. ಬಟ್ ನನಗೆ ಒಂದೇ ಒಂದು ಡೌಟ್, ನಾನು ಸೋರೇನು ಬಹಳ ಕಾಮಿಡಿ ಮಾಡ್ತೀವಿ. ಸೋರೇನ್ ಅಂದ್ರೆ ಇವ್ರ ಫ್ರೆಂಡ್, ನನ್ನ ಫ್ರೆಂಡ್, ಬಹಳ ಕ್ಲೋಸ್ ಫ್ರೆಂಡ್. ಅವನಿಗೆ 58 ವರ್ಷ ಅಲ್ವಾ ಬ್ರೋ. ಈ ವಯಸ್ಸಲ್ಲಿ ಏನಕ್ಕೆ ಒಬ್ರು ಮದುವೆ ಆಗಿದ್ದಾರೆ, ಗಂಡಸರು ಏನ್ ಮಾಡ್ತಾರೆ ನನಗೇನು ಗೊತ್ತು ಬ್ರೋ, ನಾವಿಬ್ರು ಆಗೋಣ ಈಗ ಅಂತ. ಕಾಮಿಡಿ, ಅವ್ನು ಫಸ್ಟೇ ಕಾಮಿಡಿ ಮಾಡೋದು. ನಾಳೆ ಮೀಟ್ ಮಾಡ್ತಾ ಇದೀವಿ. ಸೊರೇನ್ ಅನ್ಬಿಟ್ಟು ಇವರ ಕಲೀಗು ಮತ್ತೆ ಇವರ ಬಹಳ ಹತ್ತಿರದ ಫ್ರೆಂಡು. ಇವರಿಗೆ ಡೆನ್ಮಾರ್ಕ್ಗೆ ಬಂದಾಗ ಪ್ರತಿಯೊಂದು ವಿಷಯದಲ್ಲೂ ಇವತ್ತಿನವರೆಗೂ ಸಪೋರ್ಟಿವ್ ಆಗಿ ಒಂದು ಬೆನ್ನೆಲುಬಾಗಿ ನಿಂತಿರುವಂತಹ ಒಬ್ರು ಬಹಳ ಅದ್ಭುತವಾದ ಮನುಷ್ಯ ಅಂತ ಡಿಸ್ಕ್ರೈಬ್ ಮಾಡ್ತಾ ಇದ್ರು. ನಾನು ಎದುರು ನೋಡ್ತಾ ಇದ್ದೀನಿ ಅವ್ರನ್ನ ಭೇಟಿ ಆಗೋದಕ್ಕೆ, ಅವ್ರ ಜೊತೆಗೆ ಕಾಲ ಕಳೆಯೋದಕ್ಕೆ. ನಾಳೆ ಅವ್ರ ಮನೆಗೆ ಊಟಕ್ಕೆ ಕರೆದಿದ್ದಾರೆ ನಮ್ಮನ್ನ. ಇದೊಂದು ಬಹಳ ಆನರಬಲ್ ವಿಷಯ. ಇಲ್ಲಿಯ ಲೋಕಲ್ ಡ್ಯಾನಿಷ್ ಫ್ಯಾಮಿಲಿ ಮೀಟ್ ಮಾಡೋಣ. ಅವ್ರ ಹತ್ರ ಮುದ್ದಾದ ನಾಯಿಗಳಿದೆಯಂತೆ, ಅವ್ರದ್ದೊಂದು ಗಾರ್ಡನ್ ಇದೆಯಂತೆ. ಅಲ್ಲೆಲ್ಲ ಚಿಕ್ಕ ಪಾರ್ಟಿ ಮಾಡಿ ಊಟ ತಿಂಡಿ ಎಲ್ಲ ಮಾಡಿ ಸಿಕ್ಕಾಬಿಟ್ಟೆ ಮಜಾ ಮಾಡೋ ಪ್ಲಾನ್ ಇದೆ ನಾಳೆ ಮಧ್ಯಾಹ್ನ ಅಲ್ಲಲ್ವಾ? ಎಸ್ ಮೇಡಮ್, ವೆರಿ ನೈಸ್. ಮಧ್ಯಾಹ್ನ ಊಟ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಂದು ದಿವಸನೂ ಡೆನ್ಮಾರ್ಕಲ್ಲಿ ಬಹಳ ವಿಶೇಷವಾದ ದಿವಸಗಳನ್ನು ಕಲಿತಾ ಇದ್ದೀವಿ. ಬಹಳ ಖುಷಿ ಆಗ್ತಾ ಇದೆ. ಇನ್ನೊಂದು ಬಹಳ ನಾವು ಕಲಿಬೋದಂತಹ ವಿಷಯ ಭಾಷೆಯ ಕಲಿಕೆ. ಡ್ಯಾನಿಷ್ ಭಾಷೆ ಪ್ರಪಂಚದ ಅತ್ಯಂತ ಡಿಫಿಕಲ್ಟ್ ಭಾಷೆಗಳಲ್ಲಿ ಒಂದು. ಇಲ್ಲಿಯ ಪ್ರೊನೌನ್ಸಿಯೇಷನ್ನು, ಗ್ರಾಮರು ತುಂಬ ಕಷ್ಟ. ಆದರೆ ಡೆನ್ಮಾರ್ಕ್ ಸರ್ಕಾರ ಏನು ಮಾಡಿದೆ ಅಂದರೆ, ಯಾರೇ ಬರಲಿ ಈ ದೇಶಕ್ಕೆ, ಮೈಗ್ರೆಂಟ್ಸ್ ಆಗ್ಬೋದು, ಗ್ರೀನ್ ಕಾರ್ಡ್ ವರ್ಕರ್ಸ್ ಆಗ್ಬೋದು, ಯಾರೇ ಬಂದರೂ ಕೂಡ ಅವರಿಗೆ 5 ವರ್ಷಗಳ ಕಾಲ ಉಚಿತವಾಗಿ ಡ್ಯಾನಿಷ್ ಭಾಷೆಯನ್ನು
ಬರೆಯೋದು, ಓದೋದು, ಮಾತಾಡೋದನ್ನ ಕಲಿಸೋವಂತಹ ಪ್ರಯತ್ನ ಮಾಡುತ್ತೆ. ಯಾರು ಬೇಕೋ ಹೋಗಿ ವೀಕೆಂಡಲ್ಲಿ ಅಥವಾ ಅವ್ರಿಗೆ ಸಮಯ ಸಿಕ್ಕಾಗ ಕ್ಲಾಸಸ್ ಜಾಯಿನ್ ಆಗಿಬಿಟ್ಟು ಕಲಿಬೋದು. ಅದಕ್ಕೆ ಬೇಕಾದಂತಹ ಪುಸ್ತಕಗಳು, ಬೇಕಾದಂತಹ ಟೂಲ್ಸು, ಆಡಿಯೋ ಟೂಲ್ಸು, ವಿಡಿಯೋ ಟೂಲ್ಸು ಪ್ರತಿಯೊಂದನ್ನು ಉಚಿತವಾಗಿ ಕೊಡುತ್ತಂತೆ. ಇದರಿಂದ ನಾವೇನು ಕಲಿಬೋದು ಅಂದರೆ, ನಾವು ಕೂಡ ನಮ್ಮ ರಾಜ್ಯದಲ್ಲಿ ಭಾಷೆ ಕಲೀರಿ ಅಂತ ಹೇಳ್ಬಿಡೋದು ಸುಲಭ, ಆದರೆ ಭಾಷೆ ಕಲಿಯೋದಕ್ಕೆ ಟೂಲ್ಸ್ ಬೇಕಲ್ಲ. ಆ ಟೂಲ್ಸ್ನ ನಮ್ಮ ಸರ್ಕಾರಗಳು ಓಪನ್ ಮಾಡಬೇಕು. ಫ್ರೀ ಕನ್ನಡ ಶಾಲೆಗಳನ್ನು ಓಪನ್ ಮಾಡಿದಾಗ ಅಲ್ಲಿ ಟೀಚರ್ಸ್ ಇಟ್ಟಾಗ, ಈಗ ಉತ್ತರ ಭಾರತೀಯರು, ಬೇರೆ ದೇಶದಿಂದ ಬಂದವರು, ಬೇರೆ ಬೇರೆ ಮೂಲೆಯಿಂದ ಬಂದವರು ತಮ್ಮ ಸಮಯದಲ್ಲಿ ಬಂದು, ಈಗ ಅದೇ ಹೇಳೋದು, ಪ್ರೀತಿಯಿಂದ ಕಲ್ಸೋಕ್ಕೆ ಪ್ರಯತ್ನ ಮಾಡಬೇಕು. ಕಲೀರಿ ಅಂತ ಹೊಡಿಯೋಕ್ಕೆ ಹೋಗೋದು, ಬಡಿಯೋಕ್ಕೆ ಹೋಗೋದು, ಈ ರೀತಿಯ ಒಂದು ನಿರ್ಧಾರಗಳನ್ನ ತಗೊಂಡಾಗ ಅವ್ರಿಗೂ ಅಷ್ಟೇ ಜಿಗುಪ್ಸೆ ಬರುತ್ತೆ, ಭಾಷೆ ಮೇಲೆ ಪ್ರೀತಿ ಬರಲ್ಲ. ಸೊ ನಾವುಗಳು ಕೂಡ ಈ ವಿಷಯದಲ್ಲಿ ದಿಟ್ಟ ನಿರ್ಧಾರ ತಗೊಂಡು, ಸರ್ಕಾರ ಮಾಡುತ್ತೋ ಇಲ್ಲೋ ಗೊತ್ತಿಲ್ಲ, ಯಾಕೆಂದರೆ ಸರ್ಕಾರದ ಮೇಲಂತೂ ನಂಬಿಕೆ ಇಲ್ಲ. ನಮ್ಮ ಕನ್ನಡ ಶಾಲೆಗಳು, ನಮ್ಮ ಕನ್ನಡಿಗರು ಓದ್ತಿರೋ ಶಾಲೆಗಳನ್ನೇ ಉಳಿಸ್ತಾ ಇಲ್ಲ, ಇನ್ನು ಹೊಸ ಶಾಲೆಗಳನ್ನ ಕಟ್ಟುವಂಥದ್ದು ಒಂದು ಡ್ರೀಮ್ ಅಂತಾನೆ ಕರಿಬೋದು. ಆದರೆ ಪ್ರಾಬ್ಲಿ ನಾವುಗಳೇ ಗ್ಲೋಬಲ್ ಕನ್ನಡಿಗರೇ ಶುರು ಮಾಡ್ಬೋದೇನೋ ಒಂದು ವಿಷನ್. ಇದೆಲ್ಲ ಬೇರೆ ಬೇರೆ ದೇಶಕ್ಕೆ ಬರುತ್ತೆ, ಬಂದಾಗ ಐಡಿಯಾಸ್ ಬರುತ್ತೆ, ಹಿಂಗೆ ಮಾಡಬೇಕಿತ್ತು, ನಮ್ಮಲ್ಲಿ ನಮ್ಮ ಜನಕ್ಕೂ ಈ ಫೆಸಿಲಿಟಿ ಕೊಡಬೇಕು, ನಮ್ಮ ರಾಜ್ಯದಲ್ಲೂ ಈ ಥರ ನಾವು ನಮ್ಮ ಜನಗಳನ್ನ ಮೇಲೆ ಎತ್ಕೊಂಡು ಹೋಗಬೇಕು ಅಂತ ಆಸೆ ಆಗ್ತಾ ಇರುತ್ತೆ. ಸೊ ಇದೇ ಗ್ಲೋಬಲ್ ಕನ್ನಡಿಗ ಇನಿಷಿಯೇಟಿವ್. ನಾವು ಕಲಿಯೋಣ, ಮುಂದಿನ ಜನ್ರೇಷನ್ ಆದ್ರೂ ಬೇರೆ ರೀತಿಯಲ್ಲಿ ಬೆಳೆಸೋಕ್ಕೆ ಪ್ರಯತ್ನ ಮಾಡೋಣ. ನಮ್ಮ ಭಾಷೆಯ ಕಲಿಕೆಯಲ್ಲಿ ಕೂಡ ನಾವು ಸಾಕಷ್ಟು ವಿಷಯಗಳನ್ನು ಇಲ್ಲಿಂದ ಕಲಿಬೋದು ಅಂತ ನನಗೆ ಅನಿಸ್ತು. ಅದಕ್ಕೆ ವಿಚಾರವನ್ನು ಶೇರ್ ಮಾಡಿದೆ. ಕೆಲವು ವಿಚಾರ ಕೇಳಿದ್ರೆ ಶಾಕ್ ಆಗುತ್ತೆ, ಕೆಲವು ವಿಚಾರಗಳನ್ನ ಕೇಳಿದ್ರೆ ಮನಸ್ಸಿಗೆ ನೋವಾಗುತ್ತೆ. ಡೆನ್ಮಾರ್ಕ್ ದೇಶದಲ್ಲಿ 100% ಸಿಟಿಸನ್ಸು ಇನ್ಕಮ್ ಟ್ಯಾಕ್ಸನ್ನು ಕಟ್ತಾರೆ, ಕಟ್ಟಲೇಬೇಕು. ಈಗ ಭಾರತ ದೇಶದ ನಿದರ್ಶನ ತಗೊಂಡ್ರೆ ನಮ್ಮಲ್ಲಿ ಕೇವಲ 2% ಪಾಪ್ಯುಲೇಷನ್ ಮಾತ್ರ ಟ್ಯಾಕ್ಸ್ ಕಟ್ತಾ ಇದೆ. ಆ 2% ಜನಗಳನ್ನು ಹಿಂಡಿ ಹಿಪ್ಪೆಕಾಯಿ ಮಾಡ್ತಾ ಇದೆ ಸರ್ಕಾರ. ಅವ್ರ ಮೇಲೆ ಏನೇನು ಮಾಡೋಕ್ಕಾಗುತ್ತೋ ದೌರ್ಜನ್ಯ, ಟ್ಯಾಕ್ಸ್, ಎಂತೆಂಥ ಏನೇನೋ ಹೊಸ ಸ್ಕೀಮ್ ತಂದು ಇನ್ನೂ ಆ 2%ಅನ್ನೇ ಚೆನ್ನಾಗಿ ರೂಪ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದೆ. ಈ 2% ಯಾರು? ಅಫ್ಕೋರ್ಸ್ ನಮ್ಮ ನಿಮ್ಮ ಥರ ಮಿಡ್ಲ್ ಕ್ಲಾಸು, ಸ್ಯಾಲ್ರಿಡ್ ಎಂಪ್ಲಾಯೀಸು. ಅವ್ರುಗಳು ಯಾರಿಗೆ ಕೊಡ್ತಾ ಇದ್ದಾರೆ ದುಡ್ಡು? ಇನ್ಕಮ್ ಟ್ಯಾಕ್ಸು ಓತ್ಲ ಹೊಡಿಯೋರಿಗೆ. ಆದರೆ ಇಲ್ಲಿ ಹಂಗಲ್ಲ. ಇಲ್ಲಿ ಪ್ರತಿಯೊಬ್ಬ ಮನುಷ್ಯ ಕೆಲಸ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ನಿನಗೆ ಇಷ್ಟ ಆಗುವಂಥ ಕೆಲಸವನ್ನು ಕಮ್ಯುನೇ ಹುಡ್ಕೊಡುತ್ತೆ ನಿನಗೆ. ಅಥವಾ ನಿನಗೆ ಅದು ಟ್ರೈನಿಂಗ್ ಇಲ್ಲ ಅಂದರೂ ಟ್ರೈನಿಂಗ್ ಕೊಡುತ್ತೆ. ಅಥವಾ ನಿನಗೆ ಕೆಲಸ ಚೇಂಜ್ ಮಾಡಬೇಕು ಅಂದ್ರೂ ನಿನಗೆ ಏನು ಕೆಲಸ ಬೇಕು ಅಂತ ಕೇಳಿ ಆ ಕೆಲಸಕ್ಕೆ ಟ್ರೈನಿಂಗ್ ಕೊಟ್ಟು ಆ ಟ್ರೈನಿಂಗ್ ಮುಗಿದ ತಕ್ಷಣ ನಿನಗೆ ಪ್ಲೇಸ್ಮೆಂಟ್ ಕೂಡ ಮಾಡುತ್ತೆ. ದೇಶ ಸರ್ಕಾರ ಮಾಡುತ್ತೆ ಈ ಕೆಲಸನ. ಆಮೇಲೆ ಪ್ರತಿಯೊಬ್ಬ ಸಿಟಿಸನ್ ಕೂಡ ಒತ್ತಡ ಹೊಡೆಯೋಂಗಿಲ್ಲ. ಎಲ್ಲರೂ ಸೊಸೈಟಿಗೆ, ಸಮಾಜಕ್ಕೆ, ಕಮ್ಯುನಿಟಿಗೆ ಕಾಂಟ್ರಿಬ್ಯೂಟ್ ಮಾಡಲೇಬೇಕು. ಅದು ಟ್ಯಾಕ್ಸೇಷನಲ್ಲಾಗ್ಬೋದು, ಮತ್ತೊಂದರಲ್ಲಾಗ್ಬೋದು, ಎಲ್ಲ ರೀತಿ. ಒಂದ್ಸಲ ಯೋಚನೆ ಮಾಡಿ, ನಾವು ಕಟ್ತಾ ಇರೋದು 2%, ಇಲ್ಲಿ ಕಟ್ತಾ ಇರೋದು 100%. ಅದಕ್ಕೆ ಈ ದೇಶ ಯಾವ ಕಡೆ ಹೋಗ್ತಾ ಇದೆ, ನಮ್ಮ ದೇಶ ಯಾವ ಕಡೆಗೆ ಹೋಗ್ತಾ ಇದೆ, ಇದರಿಂದನೇ ನಾವು ಅರ್ಥ ಮಾಡ್ಕೋಬೋದು ನಾವು ಎಷ್ಟು ಹಿಂದೆ ಇದ್ದೀವಿ ಎಲ್ಲ ವಿಚಾರದಲ್ಲೂ ಅಂತ. ನಾವು ಮುಂದೆ ಹೋಗಬೇಕು ಅಂದರೆ ತುಂಬ ಡ್ರಾಸ್ಟಿಕ್ ಮೆಷರ್ಸ್ನ ಅವಶ್ಯಕತೆ ಇದೆ. ಇಲ್ಲ ಅಂದರೆ ನಾವು ಹೋಗ್ತಾ 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 ತುಂಬ ಸಿವಿಲ್ ಅನ್ರೆಸ್ಟ್ ಅಂತ ಏನು ಕರಿತೀವಿ ಆ ಕಡೆಗೆ ಹೋಗ್ಬಿಡ್ತೀವಿ. ಇದು ನನಗೆ ಡೆನ್ಮಾರ್ಕ್ ದೇಶ ಒಂದು ಜ್ಞಾನೋದಯ ಆಗುವಂತಹ ಜಾಗಕ್ಕೆ ಬಂದಿದ್ದೀನಿ ಅಂತ ಅನಿಸ್ತಾ ಇದೆ. ಇಲ್ಲಿ ಕಲಿತಾ ಇರುವಂತಹ ವಿಷಯ ಅಪಾರ, ಒಂದು ಎನ್ಸೈಕ್ಲೋಪೀಡಿಯಾ. ಇಲ್ಲಿ ಯಾವ ಮನುಷ್ಯನೂ ಯಾರೂ ನೆಗ್ಲೆಕ್ಟ್ ಮಾಡಲ್ಲ. ಆ ಪ್ರತಿಯೊಬ್ಬ ಮನುಷ್ಯನ ನೆಸೆಸಿಟಿಗೆ, ನೀಡ್ಗೆ ತಕ್ಕಂತೆ ಸಿಸ್ಟಮ್ನ ಡಿಸೈನ್ ಮಾಡಿದ್ದಾರೆ. ನನಗೆ ಶಾಕ್ ಆಗ್ತಾ ಇದೆ, ಒಂದು ಕಡೆ ಬೇಜಾರಾಗ್ತಾ ಇದೆ. ಯಾಕೆಂದರೆ ನಾವು ಬದುಕ್ತಾ ಇರೋ ಸಿಸ್ಟಮ್ಮು ಎಂಥ ಕನಿಷ್ಠವಾದ ಸಿಸ್ಟಮ್ಮು ಅಂತ ಈ ಸಿಸ್ಟಮ್ಸ್ನ ನೋಡಿದಾಗ ಅರ್ಥ ಆಗ್ತಾ ಇದೆ. ನಮ್ಮಲ್ಲಿ ಕೆಲಸ ಇಲ್ಲ ಅಂತ ಓದಾಡ್ತಾ ಇದ್ದೀವಿ. ಇಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೆಲಸ ಇದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಅಕಸ್ಮಾತ್ ಅವ್ನು 1 ವರ್ಷ ಆದಮೇಲೆ ನನಗೆ ಈ ಕೆಲಸ ಇಷ್ಟ ಇಲ್ಲ ಅಂದರೆ ಇನ್ನೊಂದು ಶಿಫ್ಟ್ ಮಾಡ್ಕೋತೀನಿ ಬೇರೆ ಕೆಲಸಕ್ಕೆ ಅಂದರೆ ಇಮ್ಮಿಡಿಯೇಟ್ಲಿ ಅದಕ್ಕೆ ಟ್ರೈನಿಂಗ್ ಕೊಟ್ಟು ಮತ್ತೆ ಅದಕ್ಕೆ ಕೆಲಸ ಕೊಡ್ತಾರೆ. ನಮ್ಮಲ್ಲಿ ಎಲ್ಲ ಓದ್ದವರು, ಡಿಗ್ರಿ ಹೋಲ್ಡರ್ಸು, MBA ಹೋಲ್ಡರ್ಸು 10,000, 20,000, 30,000 ಕೆಲಸಕ್ಕೆ ಹೋಗುವಂಥ ಸಿಚುವೇಶನ್ ಬಂದಿದೆ. ಇಲ್ಲಿ ಒಬ್ಬ ನಾರ್ಮಲ್ ಕಾರ್ಮಿಕ ಕೂಡ 4 ಲಕ್ಷ, 5 ಲಕ್ಷ, 6 ಲಕ್ಷ ದುಡಿತಾ ಇದ್ದಾನೆ. ಅದರಲ್ಲೇ ಯೋಚನೆ ಮಾಡಿ ಯಾವ ರೀತಿ ಮೈಂಡ್ ಸೆಟ್ ಇದೆ ದೇಶದ್ದು ಅಂತ. ನಾವು ಯಾವಾಗ ಹೀಗಾಗೋದು, ನಾವು ಯಾವಾಗ ಈ ದಾರಿಲಿ ನಡೆಯೋದು? ಇದನ್ನೆಲ್ಲ ನೋಡಿದ್ಮೇಲೆ ನಾನು ಪರ್ಸ್ನಲಿ ನಮ್ಮ ಬ್ರದರ್ ಆನಂದಾಗ ಹೇಳ್ತೇನೆ, ದಯವಿಟ್ಟು ನೀವು ಬರಬೇಡಿ ಇಂಡಿಯಾಗೆ ವಾಪಸ್ಸು. ದಯವಿಟ್ಟು ಇನ್ನೊಂದು 5-6 ವರ್ಷ ಅಥವಾ 10 ವರ್ಷ ಅಥವಾ ಸಾಧ್ಯವಾದರೆ ನಿಮ್ಮ ಜೀವನ ಪೂರ್ತಿ ಇಲ್ಲೇ ಕಳೀರಿ ಅಂತ. ಯಾಕೆಂದರೆ ಈ ಥರ ಒಂದು ಸಿಸ್ಟಮಲ್ಲಿ ಬದುಕಿದ ಮೇಲೆ ನಮ್ಮ ಸಿಸ್ಟಮಲ್ಲಿ ಹೆಂಗೆ ಬದುಕಕ್ಕೆ ಸಾಧ್ಯ? ಇಂಪಾಸಿಬಲ್. ಬಟ್ ಆದರೆ ಏನು ಮಾಡ್ಬೇಕು ಬ್ರೋ? ಅಲ್ಲ, ಅದೇ ತಂದೆ ತಾಯಿ ವಿಚಾರ ಇವೆಲ್ಲ ಒಂದು ಸೈಡ್ ಇದೆ. ಬಟ್ ಯೋಚನೆ ಮಾಡ್ತಾ ಇದ್ದೀನಿ ನಾನು. ನನಗೆ ಅನ್ನಿಸ್ತಾ ಇದೆ, ನನಗೆ ಯಾವತ್ತೂ ಅನ್ನಿಸ್ತಾ ಇರಲಿಲ್ಲ. ಅಂದರೆ ಸುಮಾರು ದೇಶಕ್ಕೆ ಹೋದೆ,
ಯಾವತ್ತೂ ಆ ಥರ ಅನ್ನಿಸ್ತಾ ಇರಲಿಲ್ಲ. ಈಗ ನನ್ನ ದೇಶ ಕೆಟ್ಟದು ನಾನು ಹೇಳ್ತಿಲ್ಲ, ನನ್ನ ದೇಶದ ಜನರು ಕೆಟ್ಟವರು ಅಂತ ಹೇಳ್ತಿಲ್ಲ. ಆದರೆ ನಮ್ಮ ಸಿಸ್ಟಮ್ಮು, ನಮ್ಮ ಪೊಲಿಟಿಕಲ್ ಸಿಸ್ಟಮು, ನಮ್ಮ ಪೊಲಿಟಿಕಲ್ ಇಂಟೆನ್ಷನ್ನು, ನಮ್ಮ ಗೌರ್ಮೆಂಟ್ ಸ್ಕೀಮ್ಸು, ನಮ್ಮ ಥಾಟ್ ಪ್ರಾಸೆಸ್ ಯಾವ ಥರ ಇದೆ, ಬಿಟ್ಟಿ ಭಾಗ್ಯಗಳು, ಬಿಟ್ಟಿ ಬಸ್, ಅರ್ಥ ಮೀನಿಂಗ್ಲೆಸ್ ಪ್ರತಿಯೊಂದೂ ಅನ್ಸಕ್ಕೆ ಶುರು ಆಗ್ಬಿಟ್ಟಿದೆ ನನಗಂತೂ. ನನಗೆ ಒಂದೊಂದ್ಸರಿ ನನ್ನ ಮನಸ್ಸಿಗೆ ಅನಿಸ್ತಾ ಇರುತ್ತೆ, ಏನು ಅನಿಸ್ತಾ ಇರುತ್ತೆ ಅಂದರೆ, ಇಲ್ಲಿಂದ ಎಲ್ಲ ಬಿಟ್ಟು ಇಂಡಿಯಾಕ್ಕೆ ಹೋಗಿ ಓಕೆ ಒಂದು ಧರಣಿ ಕೊಟ್ಕೊಂಡು ಸುಮ್ಮನೆ ಒಂದು 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 ದೊಡ್ಡ ರ್ಯಾಲಿ ಮಾಡಬೇಕು, ಇವೆಲ್ಲ ಸಿಸ್ಟಮ್ನ ಇಟ್ಕೊಂಡು ಒಂದು ಪೊಲಿಟಿಷಿಯನ್ ಎಗನೆಸ್ಟ್ ಅನಿಸ್ಬಿಡುತ್ತೆ ನನಗೆ. ನಿಜವಲ್ಲ ನನ್ನ ಜೀವನನೇ ಅದಕ್ಕೆ ಇಟ್ಬಿಡೋಣ ಅನಿಸ್ತಾ ಇದೆ. ಕೆಲವೊಂದು ಸರಿ ನನ್ನ ವೈಫ್ ಹತ್ರ ಭಾಳ ಸರಿ ಹೇಳಿದ್ದೀನಿ, ನನ್ನನ್ನೆಲ್ಲರೂ ಕೈ ಬಿಟ್ಬಿಟ್ರಿ, ನಾನು ಎಲ್ಲಾದರೂ ಹೋಗ್ತೀನಿ, ಇದು ಇಂಥವು ಸಿಸ್ಟಮ್ನೆಲ್ಲ ತೊಗೊಂಡು ಅಟ್ಲೀಸ್ಟ್ ನನ್ನ ಕೈಯಿಂದ ಏನಾದರೂ ಒಂದು ಮಾಡೋಣ ಅಂತ. ಆ್ಯಕ್ಚುಲಿ ಆ ಥರ ಅನಿಸುತ್ತೆ. ಒಂದ್ಸರಿ ನಿದ್ದೆನೇ ಬರಲ್ಲ ರಾತ್ರಿ. ಹಾಗೆ ಯಾಕೆ ಹಿಂಗೆ ನಮ್ಮವರು ಯಾಕೆ ಹಿಂಗೆ ಆಗಿದ್ದಾರೆ ಅಂತ. ಎಷ್ಟು ಬೇಕು ಮನುಷ್ಯನಿಗೆ, ಎಷ್ಟು ಬೇಕು ರೀ ಬದುಕಕ್ಕೆ ಅನ್ಸ. ಈ ದೇಶದಲ್ಲಿ ಎಲ್ಲರೂ ಚೆನ್ನಾಗಿ ಬದುಕ್ತಾ ಇದ್ರಲ್ಲ, ಪ್ರತಿಯೊಬ್ಬ ಮನುಷ್ಯನೂ ಈ ದೇಶದಲ್ಲಿ ಚೆನ್ನಾಗಿ ಬದುಕ್ತಾ ಇದ್ದಾರೆ. ಹೌದು, ಯಾರೂ ಪ್ರಾಬ್ಲಮ್ನಲ್ಲಿ ಇಲ್ಲ, ಯಾರೂ ಒದ್ದಾಡ್ತಾ ಇಲ್ಲ, ಯಾರೂ ದುಡ್ಡುಗೋಸ್ಕರ ಹೆಣಗಾಡ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ಅವ್ರಿಗೆ ಎಷ್ಟು ಬೇಕು, ಅವ್ರು ಎಷ್ಟು ಆಪರ್ಚುನಿಟಿ ಇದೆ ಅಷ್ಟನ್ನು ಯುಟಿಲೈಸ್ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಹೌದು. ಅದು ಎಲ್ಲ ಇಲ್ಲಿ ಇನ್ನೊಂದೇನಂದರೆ, ಅದೇ ನೀವು ಮನೆ ಹೇಳ್ತಾ ಇದ್ದೆ, ಎಲ್ಲರಿಗೂ ನಾರ್ಮಲೈಸ್ ಮಾಡಾಕಿದ್ದಾರೆ ಸ್ಯಾಲ್ರಿ ವೈಸ್. ಇಂಥವ್ರಿಗೆ ಕೆಲಸ ಮಾಡೋರಿಗೆ ನಮಗೂ ಲಿಟ್ಲಿ ಬಿಟ್ ಡಿಫ್ರೆನ್ಸ್ ಅಷ್ಟೇ ಇರೋದು ಸ್ಯಾಲ್ರಿ ವೈಸ್ ಅಲ್ಲಿ. ಅದೇ ಹೇಳ್ತಾರೆ, ನಿಮ್ಮ ಸಿಇಒಗೂ ನಿಮಗೂ ಇರೋದು ಅಷ್ಟೇ, ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, 5 to 10% ಡಿಫ್ರೆನ್ಸ್ ಇರುತ್ತೆ. ಏನಕ್ಕಂದ್ರೆ ಏನಾಗುತ್ತೆ ಅಂದ್ರೆ ಟ್ಯಾಕ್ಸ್ ನಾನು 50% ಕಟ್ಟಿದ್ರೆ ಅವ್ರಿಗೆ 65% ಹೋಗ್ಬಿಡುತ್ತೆ ಟ್ಯಾಕ್ಸ್. ಅವ್ರು ಎಷ್ಟು ಜಾಸ್ತಿ ಸಂಬಳ ತಗೋತಾರೋ ಅಷ್ಟು ಜಾಸ್ತಿ ಟ್ಯಾಕ್ಸ್ ಕಟ್ಟಬೇಕು. ಅಷ್ಟು ಮ್ಯಾಕ್ಸಿಮಮ್ 65% ವರೆಗೂ ಹೋಗುತ್ತೆ ಟ್ಯಾಕ್ಸ್. ಓಕೆ, ಈಗ ಲೋಯೆಸ್ಟ್ ಅಂದ್ರೆ 36 + 8 ಓಕೆ 44. 8 ಲೇಬರ್ ಕ್ಲಾಸ್, ಲೇಬರ್ ಯೂನಿಯನ್ಗೆ 8% ಕಟ್ಟಬೇಕು. ಮಿನಿಮಮ್ 36% ಆಗುತ್ತೆ ಸ್ಟೇಟ್ ಪ್ಲಸ್ ನಮಗೆ ಇದಕ್ಕೆ. ಸೊ ಈ ತರ ಆಗ್ತಾ ಹೋಗುತ್ತೆ. ಇಲ್ಲ ರೀ, ನಾವೆಲ್ಲರೂ ಅದಕ್ಕೆ ನಮ್ಮ ದೇಶದ ಟ್ಯಾಲೆಂಟ್ಗಳು ಆಚೆ ಬರ್ತಾ ಇರೋದು, ಬೇರೆ ಕಡೆ ಹೋಗಿ ಅಲ್ಲೇ ಸೆಟ್ಲ್ ಆಗ್ತಾ ಇರೋದು. ನಾವು ಬೇಗ ಎಚ್ಚೆತ್ಕೊಳ್ಳಿಲ್ಲ, ನಾವು ಬೇಗ ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ಯಾರೂ ಟ್ಯಾಲೆಂಟೆಡ್ ಜನ ನಮ್ಮ ದೇಶದಲ್ಲಿರಲ್ಲ. ಅದಾದಮೇಲೆ ತುಂಬಾ ಸಮಸ್ಯೆ ಆಗ್ಬಿಡುತ್ತೆ. ಆದಷ್ಟು ಬೇಗ ನಾವು ಕಲಿಬೇಕು, ತುಂಬ ಫಾಸ್ಟ್ ಡೆವಲಪ್ಮೆಂಟ್ ಬೇಕು, ತುಂಬ ಅತ್ಯುತ್ತಮವಾದ ನಾಯಕರ ಅವಶ್ಯಕತೆ ನಮ್ಮ ದೇಶಕ್ಕಿದೆ, ಪಾಲಿಸೀಸ್ ಅವಶ್ಯಕತೆ ನಮಗಿದೆ. ಬೇಗ ಎಚ್ಚೆತ್ಕೋಬೇಕು. ಜೈ ಕರ್ನಾಟಕ ಮತ್ತೆ ಜೈ ಭುವನೇಶ್ವರಿ. ಕರ್ನಾಟಕಕ್ಕೆ ಒಳ್ಳೇದಾಗ್ಲಿ, ಭಾರತ ದೇಶಕ್ಕೆ ಒಳ್ಳೇದಾಗ್ಲಿ. ರಸ್ತೆಯಲ್ಲಿ ಹೋಗ್ತಾ ಇದೀವಿ, ಇದನ್ನ ನೋಡ್ಬಿಟ್ಟು ಆನಂದ್ ಬ್ರದರು ಅಯ್ಯೋ ಸಿಕ್ಕಾಪಟ್ಟೆ ಟ್ರಾಫಿಕ್ ಅಂತ. ಇದನ್ನ ನೋಡಿ ಯಾವನ್ನಾರು ಟ್ರಾಫಿಕ್ ಅಂತ ನಿಮ್ಗೆ ಅನ್ಸುತ್ತಾ? ಬೆಂಗಳೂರಲ್ಲಿ ಕರ್ನಾಟಕದಲ್ಲಿರೋರಿಗೆ ಅಂಟ್ಕೊಂಡು ಒದ್ದಾಡಿ ಅಕ್ಕ ಪಕ್ಕ 2 ವೀಲರ್ ಇದ್ದು ಖಾವು ಅಂದ್ರೆ ಮಾತ್ರ ಅದು ಟ್ರಾಫಿಕ್. ಇದು ಟ್ರಾಫಿಕ್ ಅಲ್ಲ, ಇದು ಆರಾಮಾಗಿ ಸ್ಮೂದಾಗಿ ಹೋಗ್ತಾ ಇದೆ. ಒಂದು ಗಾಡಿಯಿಂದ ಇನ್ನೊಂದು ಗಾಡಿಗೆ 2 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಹೋಗ್ಲಿಲ್ಲ ಅಂದ್ರೂ ನಿಮಗೆ 15,000 ಫೈನ್ ಆಗ್ತಾರೆ ಈ ದೇಶದಲ್ಲಿ. 2 ಮೀಟರ್ ಡಿಸ್ಟೆನ್ಸ್ ಸದಾ ಮೇಂಟೈನ್ ಮಾಡಬೇಕು. ಇದು ಯಾವ್ದು ಸ್ಟಾಪ್ ಮಾಡಿದ್ರು ಕೂಡ ಗಾಡಿಯನ್ನ 2 ಮೀಟರ್ ಡಿಸ್ಟೆನ್ಸ್ ಅಲ್ಲೇ ಸ್ಟಾಪ್ ಮಾಡಬೇಕು. ಇದನ್ನು ಯಾರು ಟ್ರಾಫಿಕ್ ಜಾಮ್ ಅನ್ನಲ್ಲ, ಇದು ಫ್ರೀ ಫ್ಲೋಯಿಂಗ್ ಟ್ರಾಫಿಕ್, ನದಿ ತರ ಹರಿತಾ ಇದೆ. ಈಗ ಇಲ್ಲಿಯ ಪೊಲೀಸ್ನ ಪೊಲಿಟಿ ಅಂತ ಕರೀತಾರೆ. ಎದುರುಗಡೆ ನೋಡ್ತಾ ಇದ್ದೀರಾ, ಇಲ್ಲಿಯ ಡ್ಯಾನಿಷ್ ಪೊಲೀಸ್ನ ಅವ್ರ ಕಾರ್ ನೋಡಿ ಹೆಂಗಿದೆ ಅಂತ. ಮರ್ಸಿಡೀಸ್ ಬೆನ್ಸ್ ಕಾರು ಗುರು ಪೊಲಿಟಿ ಅವ್ರಿಗೆ. ಇವ್ರು ಹೆಂಗೆ ಅಂದರೆ ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ. ಇದೇ ಫಸ್ಟ್ ಟೈಮ್ ನಾನು ಒಂದು ಪೊಲೀಸ್ ವ್ಯಾನ್ ನೋಡ್ತಾ ಇರೋದು ದೇಶದಲ್ಲಿ. ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ. ಆದರೆ ಅವ್ರು ಪಾಸ್ ಆಗಬೇಕಾದ್ರೆ ಅಕ್ಕಪಕ್ಕದ ವೆಹಿಕಲ್ ಡೀಟೇಲ್ಸು ಅವ್ರ ಮುಂದೆ ಹೋಗ್ತಾ ಇರುತ್ತಂತೆ ಸ್ಕ್ರೀನಲ್ಲಿ. ಏನಾದ್ರು ಅಫೆನ್ಸ್ ಮಾಡಿದರೆ ಅಥವಾ ಸ್ಪೀಡ್ ಲಿಮಿಟ್ ಇವಾಗ 110 ಅಂತ ಇದೆ ನೋಡಿ ಇಲ್ಲಿ. ಈಗ 110 ಬಿಟ್ಟು ಅವ್ರು 120 ಅಥವಾ 130 ಇದ್ದರೆ ಅವ್ರು ಪಾಸ್ ಆಗೋ ಟೈಮಲ್ಲಿ ಅವರು ಅದೇ ಥರ ಮಿಸ್ಟೇಕ್ ಮಾಡಿದರೆ ಅಥವಾ ಯಾವ್ದಾದ್ರು ಪ್ರೀವಿಯಸ್ ಕ್ರಿಮಿನಲ್ ರೆಕಾರ್ಡ್ಸ್ ಅಥವಾ ಕೇಸ್ ಇದ್ದರೆ ಸ್ಟಾಪ್ ಮಾಡ್ತಾರೆ, ಅಡ್ಡಕ್ಕೆ ಹೋಗಿ ಅಡ್ಡ ಹಾಕ್ತಾರಂತೆ. ಅದಾದಮೇಲೆ ಸ್ಪಾಟಲ್ಲೇ ಇಮಿಡಿಯೇಟ್ಲಿ ಎಲ್ಲ ಸೆಟ್ಲ್ ಆಗಬೇಕು ಅಲ್ವಾ? ಸೆಟ್ಲ್ ಆಗಿ ಇಲ್ಲ ಅವ್ರದ್ದು ಅಂದರೆ ಲೋಕಲ್ಸ್ ಆದರೆ ಅಟ್ಯಾಚ್ ಮಾಡಿ ಎಲ್ಲ ಕೊಡ್ತಾರೆ. ಲೋಕಲ್ಸ್ ಆಗಿದ್ರೆ ಇಮಿಡಿಯೇಟ್ಲಿ ಅವ್ರ CPR ನಂಬರ್, ಈಗ ಹೆಂಗೆ ನಮ್ಮಲ್ಲಿ ಆಧಾರ್ ಕಾರ್ಡ್ ಅಂತ ಇದೆಯಲ್ಲ, ಆಧಾರ್ ಕಾರ್ಡ್ ನಂಬರ್ ಇದೆಯಲ್ಲ ಅದೇ ಥರ ಇಲ್ಲಿ CPR ಅಂತ ಇರುತ್ತೆ. ಇಮಿಡಿಯೇಟ್ಲಿ ಬಿಲ್ ಕೊಡ್ತಾರೆ. ಇಮಿಡಿಯೇಟ್ಲಿ ಪೇ ಮಾಡಬೇಕಾ ಅಥವಾ ಆಮೇಲೆ? ಅದಕ್ಕೊಂದು ಡೇಟ್ ಇರುತ್ತೆ, ಡ್ಯೂ ಡೇಟ್ ಒಳಗೆ ನೋಡಿ. ಆ್ಯಂಬುಲೆನ್ಸ್ಗೂ ಅಷ್ಟೇ, ಯಾವುದೊಂದು ಆಕ್ಸಿಡೆಂಟ್ ಆಗಿದೆ, ಆ್ಯಂಬುಲೆನ್ಸ್ಗೆ ಸಪ್ರೇಟ್ ದಾರಿ ಮಾಡಿಕೊಟ್ಟಿದ್ದಾರೆ. ಅವ್ರು ಎಷ್ಟು ಸ್ಪೀಡಲ್ಲಿ ಬೇಕೋ ಹೋಗ್ಬೋದು, ಅವ್ರಿಗೆ ಯಾವುದೂ ಲಿಮಿಟ್ಸ್ ಇಲ್ಲ. ಲೋಕಲ್ಸ್ ಆಗಿದ್ದರೆ ಅವ್ರಿಗೆ ಡ್ಯೂ ಡೇಟ್ ಕೊಡ್ತಾರೆ, ಅವರು ಟೈಮಿಂಗಲ್ಲಿ ಒಂದಿಷ್ಟು ಡೇಟಲ್ಲಿ ದುಡ್ಡು ಕೊಡ್ಬೋದು. ಅಥವಾ ಕೊಡಲಿಲ್ಲ ಅಂದರೆ ಅವ್ರ ಸ್ಯಾಲ್ರಿಲಿ CPR ನಂಬರಲ್ಲಿ ಅಟ್ಯಾಚ್ ಆಗಿರುತ್ತೆ, ಕಟ್ಟಾಗ್ಬಿಡುತ್ತೆ ದುಡ್ಡು. ಫೈನ್ ಕೂಡ ಕಾಯೋದೇ ಇಲ್ಲ, ಸರ್ಕಾರನೇ ಕಟ್ ಮಾಡಿ ತೊಗೊಂಬಿಡುತ್ತೆ.
ಅದೇ ರೀತಿ ಫಾರಿನರ್ಸ್ ಆಗಿದ್ದರೆ ಅಥವಾ ಬೇರೆ ಕಡೆ ಯುರೋಪಿಯನ್ ಯೂನಿಯನ್ನ ಬೇರೆ ಬೇರೆ ದೇಶಗಳಿಂದ ಇಲ್ಲಿಗೆ ಬಂದಿದ್ದರೆ ಅವರು ಸ್ಪಾಟಲ್ಲೇ ಫೈನ್ ಕಟ್ಟಬೇಕು. ಅವ್ರಿಗೆ ಮುಂದೆ ಹೋಗೋ ಅವಕಾಶನೇ ಇಲ್ಲ ಫೈನ್ ಕಟ್ಟದೆ. ಯಾಕೆ ಇಷ್ಟೊಂದು ಟ್ರಾಫಿಕ್ಕು ಅಂತ ನಾವು ಅರ್ಥ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾ ಇದ್ವಿ. ಆವಾಗ ಗೊತ್ತಾಯ್ತು ನೋಡಿ, ಇಲ್ಲಿ ಬಟನ್ ಒತ್ತ ತಕ್ಷಣ ಅಪ್ಗ್ರೇಡ್ ಆಗಿದೆ ನೋಡಿ, ಆಕ್ಸಿಡೆಂಟ್ ಆಗಿದೆ. ಅದರ ಅಪ್ಡೇಟು ಪ್ರತಿಯೊಬ್ಬನಿಗೂ ಮ್ಯಾಪಲ್ಲಿ ಬಂದುಬಿಡುತ್ತೆ. 1.5 ಕಿಲೋಮೀಟರ್ಸಲ್ಲಿ 1.5 ಕಿಲೋಮೀಟರ್ಸ್ ದೂರದಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. ಫುಲ್ ಡೀಟೇಲ್ಸ್ನ ಆಲ್ರೆಡಿ ನೋಡಿ, ಬ್ಯಾರಿಕೇಡ್ಸ್ ಹಾಕಿ ಆ್ಯಂಬುಲೆನ್ಸ್ ಹೋಯ್ತು ಆಲ್ರೆಡಿ. ಪಟಾರ್ ಅಂತ ಕೆಲಸ ನಡೀತಾ ಇದೆ. ಪಾಪ ಯಾರಿಗೆ ಆಕ್ಸಿಡೆಂಟ್ ಆಗಿದ್ರು ಸೇಫ್ ಆಗಿದ್ದಾರೆ. ಸರಿ, ಇಲ್ಲೆಲ್ಲ ಏರ್ ಬ್ಯಾಗ್ಸ್ ಇರುತ್ತೆ ಸಿಕ್ಕಾಬಟ್ಟೆ. 16 ಏರ್ ಬ್ಯಾಗ್ ಇದೆ ನಾವು ಕೂತಿರೋ ಕಾರಲ್ಲಿ. ಇನ್ನೇನು ಆಕ್ಸಿಡೆಂಟ್ ಸ್ಪಾಟಿಗೆ ರೀಚ್ ಆಗ್ತಾ ಇದ್ದೀವಿ, ಅದಕ್ಕೆ ಇಷ್ಟು ಸ್ಲೋ ಆಗೋಗಿದೆ ಟ್ರಾಫಿಕ್ಕು. ಇಲ್ಲಾಂದರೆ ಇಲ್ಲಿ 110 ಕಿಲೋಮೀಟ್ರ್ ಇರುತ್ತೆ ಸ್ಪೀಡು, ಆದರೆ ಇವಾಗ 20 ಕಿಲೋಮೀಟ್ರ್ ಸ್ಪೀಡಲ್ಲಿ ಮೂವ್ ಮಾಡ್ತಾ ಇದ್ದೀವಿ. ಪೊಲೀಸು, ಆ್ಯಂಬುಲೆನ್ಸು, ಫೈರ್ ಇಂಜಿನ್ನು, ಪಿಕಪ್ ಟ್ರಕ್ಕು ಎಲ್ಲ ಒಂದೇ ಟೈಮಲ್ಲಿ ಮೂವ್ ಆಗ್ತಾ ಇದೆ ನೋಡಿ. ಫೈರ್ ಇಂಜಿನ್ ಬರ್ತಾ ಇದೆ ಹಿಂದೆ. ಕ್ಲಿಯರೆನ್ಸ್ ಹೆಂಗೆ ಕೊಡ್ತಾರೆ? ಎಲ್ಲರೂ ಕ್ಲಿಯರ್ ಮಾಡಿದ್ರು ದಾರಿನ. ಫೈರ್ ಇಂಜಿನ್ ಅಲ್ಲ, ಇದು ಪಿಕಪ್ ಟ್ರಕ್ ಅಲ್ವಾ? ಪಿಕಪ್ ಅಂದರೆ ಬಿದ್ದಿರೋ ಗಾಡಿನ ಎತ್ಕೊಳ್ಳುವ ಗಾಡಿ. ದೊಡ್ಡದಾಗಿ ಆಗಿದೆ ಆಕ್ಸಿಡೆಂಟು. ಅವೆರಡು ಓಕೆ. ಇಲ್ಲಿ ಮೇಲ್ಗಡೆ ಬ್ರಿಡ್ಜಿಂದ ಬರೋರು, ಕೆಳಗಡೆಯಿಂದ ಹೋಗೋರು 110 ಸ್ಪೀಡಲ್ಲಿ ಇರ್ತಾರಲ್ಲ, ಅಲ್ಲಿ 110 ಸ್ಪೀಡಲ್ಲಿ ಪಿಕಪ್ ಮಾಡ್ಕೋಬೇಕಲ್ಲ. ಸೊ ಆ ಥರ ಇವ್ರು ಏನು ಮಾಡಿರ್ತಾರೆ, ಸೈಡಿಗೆ ಜಸ್ಟ್ ಜಲ್ದಿ ಬಂದುಬಿಟ್ಟಿರ್ತಾರೆ. ಅಲ್ಲಿ ಸಿಗಾಕೊಂಡು ಗುದ್ದಿದ್ದಾರೆ ಒಬ್ರಿಗೊಬ್ರು. ಕಡೆ ಇದೆ ನೋಡಿ, ಆಕ್ಸಿಡೆಂಟ್ ಇದೆ. ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಸ್ಪಾಟ್ ಹೆಂಗಿದೆ ಅಂತ. ಮುಂದೆ ಹೋಗೋಣ, ಇಲ್ಲಾಂದರೆ ಬಸ್ ಅಡ್ಡ ಆಗುತ್ತೆ. ಇಲ್ಲೇ ಅಲ್ಲಿ ನೋಡಿ ಪೊಲೀಸರು ಇಲ್ಲಿ ಗುದ್ದಿದಾರಲ್ಲ ನಡಕ್ಕ. ಬಟ್ ಏನು ಮೇಜರ್ ಆಗಿಲ್ಲ ಅನ್ಕೋತೀನಲ್ಲ. ಆಗಿರಲ್ಲ, ದೊಡ್ಡ ಗಾಡಿ ಎಲ್ಲ ಯಾವುದು ಅಷ್ಟೇ. ಪೊಲೀಸ್ ಇಲ್ಲಿ ಪೋಟಿ ಇಷ್ಟೇ. ಪೊಲಿಟಿ. ಈಗ ಪುಟ್ಟಿಯನ್ನು ಸ್ಕೂಲಿಂದ ಕರ್ಕೊಂಬರುವಂತಹ ಕಾರ್ಯಕ್ರಮ ಇದು. ಮಕ್ಕಳ ವಾಟರ್ ಬಾಟ್ಲುಗಳನ್ನು ಇಡುವಂತಹ ಜಾಗ. ಅವಳ ಫೋಟೋ ಇದೆ ಅದರಲ್ಲಿ. ಅವಳ ಫೋಟೋ ಇರುತ್ತೆ ನೋಡಿ, ಮೋನ್ವಿತಾ ಅಂತ ಹೆಸರಿದೆ. ಹಾಗೆ ಒಂದು ಬಾಟ್ಲ್ ಇರುತ್ತೆ. ಇಲ್ಲಿ ಜಾಕೆಟ್ ಇಡೋದು, ಶೂ ಇಡೋ ಜಾಗ. ಅವಳ ರ್ಯಾಕ್ ಇದು. ಅವಳ ಬ್ಯಾಗು, ಅವಳ ಶೂ ಪ್ರತಿಯೊಂದು ಇರುತ್ತೆ. ಚಪ್ಪಲಿ ಇದೆ, ಶೂ ಇದೆ. ಈಗ ಟ್ರೆಕ್ಕಿಂಗಿಗೆ ಹಿಂಗೆ ಹೋದರೆ ಈ ಥರದ್ದು ಜಾಕೆಟು ನೋಡಿ, ಮೋನ್ವಿತಾ. ಇಲ್ಲಿ ನೀವು ನೋಡ್ಬೋದು ಶಾಲೆ ಯಾವ ಥರ ಇದೆ ಅಂತ. ಮಕ್ಕಳಿಗೆ ಕೂತ್ಕೊಳ್ಳೋದಕ್ಕೆ ಬೆಂಚು, ಟೇಬಲ್ಲು, ಮೇಲ್ಗಡೆ ನೋಡಿ ಹೆಂಗಿದೆ ಅಂತ. ಎಲ್ಲರ ಫೋಟೋ ಹಾಕಿದ್ದಾರೆ ಅವ್ರ ಟೀಚರ್ಸ್ದೆಲ್ಲ. ಪುಟ್ಟಿ ಎಲ್ಲರಿಗಿಂತ ಚಿಕ್ಕೋಳಂತೆ, ಅದಕ್ಕೆ ಮಿನಿ ಅಂತ ಹಾಕಿ ಬರೆದಿದ್ದಾರೆ. ಹಾಗೆ ಇಲ್ಲೂ ಅಷ್ಟೇ, ಎಲ್ಲಿ ಕೂತ್ಕೋಬೇಕು ಅನ್ನೋದಕ್ಕೂ ಡಿಸೈಡ್ ಮಾಡಿದ್ದಾರೆ. ಅಲ್ಲೂ ಫೋಟೋ ಹಾಕಿದ್ದಾರೆ ಎಲ್ಲರದ್ದು ನೋಡಿ. ಇಲ್ಲಿ ಪುಟ್ಟಮ್ಮ ಇಲ್ಲಿ ಕೂತ್ಕೊಳ್ಳೋದು ಮೋನ್ವಿತಾ. ಅವಳು ಮಾಡಿರೋ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಲ್ಲ ಇದ್ದಿರುತ್ತಂತೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸ್ಕೂಲ್ನ. ಭಾಳ ಕ್ಯಾಶ್ ಅಂದರೆ ಸಿಂಪಲ್ ಆಗಿದೆ. ಅವ್ರು ಮಾಡುವಂತಹ ಆರ್ಟ್ ಕ್ರಾಫ್ಟು, ಗೇಮ್ಸು ಪ್ರತಿಯೊಂದು ಇಲ್ಲಿ ಜೋಡಿಸಿದ್ದಾರೆ. ಇಲ್ಲಿ ಅವ್ರಿಗೆ ಸ್ಯಾನಿಟೈಸೇಷನ್ಗೆ, ಕೈ ತೊಳ್ಕೊಳ್ಳೋದಕ್ಕೆ ಪ್ರತಿಯೊಂದು ಜಾಗ. ಡೈಪರ್ ಅದಕ್ಕೆ ಸ್ಪೆಷಲ್ ಬಾತ್ರೂಮ್ಸ್ ಎಲ್ಲ ಇಲ್ಲೇ ಇರುತ್ತೆ. ಪುಟ್ಟಮ್ಮ ರೆಡಿ ಆಗ್ತಾ ಇದ್ದಾರೆ. ಬಂದ್ಲು ಪುಟ್ಟಮ್ಮ. ಪುಟ್ಟಮ್ಮ ನಂಗೆ ಕೊಡಲ್ವ ಹಗ್ಗು? ಹಗ್ಗ ಕೊಡಲ್ಲ ನನಗೆ? ಹಗ್ಗ ಕೊಡಲ್ಲ ನನಗೆ? ಮಾಮು ಪಪ್ಪಿ ಕೊಡು, ಮಾಮು ಪಪ್ಪಿ ಕೊಡು. ಈಗ ಪುಟ್ಟಿನ ಕರ್ಕೊಂಡು ಮನೆಗೆ ಹೋಗ್ತೀವಿ ಊಟಕ್ಕೆ. ಬೆಳಗ್ಗೆ ಚೆಕ್-ಇನ್ ಮಾಡಿದ್ವಿ, ಇವಾಗ ಚೆಕ್ಔಟ್ ಮಾಡಬೇಕು. ನಮ್ಮ ಸಿಸ್ಟರು ಕೆಲ್ಸಕ್ಕೆ ಹೋಗಬೇಕು. ಕೆಲ್ಸಕ್ಕೆ ಹೋಗೋ ಮುಂಚೆ ನಮ್ಗೆ ಏನೆಲ್ಲ ಮಾಡಿಟ್ಟಿದ್ದಾರೆ ಅಂತ ನೋಡಿದ್ರೆ ತೋರಿಸ್ತಾರೆ, ನೀವು ಹೆದರೋಗ್ಬಿಡ್ತೀರಾ. ಬಿಸಿ ಬಿಸಿ ಬಿಸಿಬೇಳೆ ಬಾತು ಈಗ ಬಂದು ಮತ್ತೆ ಬಿಸಿ ಮಾಡ್ಕೊಂಡ್ವಿ. ಜೊತೆಗೆ ನನ್ನ ಫೇವ್ರೆಟ್ ಶಾವಿಗೆ ಪಾಯಸ, ಅದ್ರ ಜೊತೆಗೆ ಸೆಕೆಂಡ್ ಸ್ವೀಟು ರವೆ ಉಂಡೆ. ಈ ರವೆ ಉಂಡೆಯಲ್ಲಿ ದ್ರಾಕ್ಷಿ ಗೋಡಂಬಿನೇ ಜಾಸ್ತಿ ಇದೆ ರವೆಗಿಂತ. ಥ್ಯಾಂಕ್ ಯು ಕೆಲಸ ಮಾಡ್ತಾ ಇರ್ತಾರೆ. ಈಗ ನಾವು ಅವರ ಪ್ರೀತಿಯಿಂದ ಮಾಡಿರುವಂತಹ ಅಡುಗೆಯನ್ನು ಊಟ ಮಾಡ್ತೀವಿ. ಬರೀ ಅಷ್ಟೇ ಅಲ್ಲ, ನಮ್ಮ ಸಿಸ್ಟರ್ ನಮಗೋಸ್ಕರ ಚಕ್ಲಿ, ಸೇವು ಎಲ್ಲ ಮಾಡಿದ್ದಾರೆ. ಯಪ್ಪ, ಎಷ್ಟು ಧನ್ಯವಾದಗಳನ್ನ ಸಲ್ಲಿಸೋಣ. ಎಷ್ಟೇ ಧನ್ಯವಾದ ಹೇಳಿದ್ರು ಸಾಲದು. ಈಗ ಬಿಸಿಬೇಳೆ ಭಾತ್ಗೆ ಬೂಂದಿ ಕೂಡ ಸಿದ್ಧ ಇದೆ.